ಕೆಲವೊಂದು ಟ್ರಾನ್ಸ್ಗಳು ತುಂಬಾ ಎಕ್ಸ್ಪೋಸ್ ಮಾಡಿಬಿಟ್ಟು ವಿಡಿಯೋ ಎಲ್ಲಾನು ಮಾಡ್ತಾರೆ. ನಿಮ್ಮಂತ ಮಂಗಳಮುಖಿಯರ್ಲಿಂದಾನೇ ಇವತ್ತಿಗೆ ಹೆಣ್ಣು ಮಕ್ಕಳದು ಅತ್ಯಾಚಾರ ಆಗ್ತಾ ಇದೆ. ಯಾಕೆ ಹುಡುಗಿಯರು ಯಾರು ಮಾಡಲ್ವಾ? ನಾವೇನಾದ್ರೂ ಇರ್ಲಿಲ್ಲ ಅಂತ ಹೇಳಿದ್ರೆ, ನಾವೇನಾದ್ರೂ ಇವತ್ತು ರೋಡಲ್ಲಿ 200 ರೂಪಾಯಿ 100 ರೂಪಾಯಿ 50 ರೂಪಾಯಿಗೆ ಏನಾದ್ರು ನಿಂತ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಯಾವ ಹುಡುಗಿರ್ಗೂ ಸಮೇತ ಹೆಂಗ್ ಹರಿದು ತಿಂತಾ ಇದ್ರು ಅಂದ್ರೆ ಅಷ್ಟು ಹರಿದು ತಿಂದ್ಬಿಡ್ತಾ ಇದ್ರು. ಕ್ಯಾಶುವಲ್ ಆಗಿ ಒಂದು ಹುಡುಗ ಎಷ್ಟು ಟೈಮ್ ಸೆಕ್ಸ್ ಮಾಡ್ಬೋದು? 3 to 4 times ಮಾಡ್ಬೋದು. ನಾವು ಏನಾದರೂ ರೋಡಿಗೆ ನಿಂತ್ಕೊಂಡ ಅಂತ ಹೇಳಿದ್ರೆ ಒಂದೊಂದು ದಿನಕ್ಕೆ 40 ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾರೆ. ಹೊಟ್ಟೆಪಾಡು ಜೀವನ ನಡೆಯಲ್ಲ. ಹೊಟ್ಟೆಗೆ ಆಟ, ತೂರ್ತಿಗೆ ಬಗ್ನಿಗೂಟ, ಲೈಕ್ ಪೀಸಕೊಲ್ಲು ಮಿಲಿಯನ್ ಮೇಲೆ ಓಡಿದೆ. ಅದ್ರಲ್ಲಿ ಕಮೆಂಟ್ಸ್ ನೋಡ್ದ ಅಂದ್ರೆ ತಗೋತ್ಬಿಟ್ಟು ಅವ್ರ ತಲೆಯಲ್ಲಿ ಇರೋಕಂತ ಎಲ್ಲಾ ಗಲೀಜಿನ ತಗೊಂಡ್ಬಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ನಾನು ಮುಂಚೆ ಇದಕ್ಕಿಂತ ಒಳ್ಳೆ ಕೆಲಸ ನಾನು ತುಂಬಾ ಮಾಡಿದ್ದೇನೆ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಲೈಕ್ 1 ರೂಪಾಯಿನೂ ತಗೊಳ್ಳಾರ್ದೆ ನನ್ನಲ್ಲಿರೋಕಂತ ಕಲೆನ ನಾನು ಟೀಚ್ ಮಾಡ್ತಾ ಇದ್ದೆ. ನಾನು ಒಳ್ಳೆ ಕೆಲಸ ಮಾಡಿದಾಗ ಒಬ್ರು ನಾನು ತಿರುಗ್ಬಿಟ್ಟು ನೋಡಿಲ್ಲ. ಜನಕ್ಕೆ ನಾವೆಷ್ಟೇ ಒಳ್ಳೆಯವರಾಗ್ಲಿ ತಾನೇ ನಮ್ಮನ್ನು ನೋಡಲ್ಲ. ನಮ್ಮಲ್ಲಿರೋಕಂತ ಒಂದು ಕೆಟ್ಟತನ ಏನಿದೆ ತಾನೆ ಅದನ್ನ ನಮ್ಮ ಪಾಯಿಂಟ್ ಮಾಡ್ಬಿಟ್ಟು ತೋರಿಸ್ತಾರೆ. ಅಂದ್ರೆ ನನಗೆ ಗೊತ್ತಿರೋ ಹಾಗೆ ನೀವು ಮಾಡುವಂತಹ ಎಲ್ಲ ಡಬಲ್ ಮೀನಿಂಗ್ ಎಂಟರ್ಟೈನ್ಮೆಂಟ್ ಕೂಡ ಇವತ್ತು ಎಲ್ಲ ಟಿವಿ ಶೋಸ್ಗಳಲ್ಲಿ ನಡೆಯುತ್ತೆ. ಆಬ್ವಿಯಸ್ಲಿ ಅದಿಲ್ಲ ಅಂತಿಲ್ಲ ಅಂದ್ರೆ ಶೋಸ್ಗಳೇ ನಡೆಯಲ್ಲ, TRP ಇರಲ್ಲ ಅವ್ರ ಶೋ. ಇದು ನನ್ನ TRP ತರಾನೇ ಅನ್ಕೋಬಹುದು. ಡಬಲ್ ಮೀನಿಂಗ್ ಜಾನು ತಪ್ಪು ತಿಳ್ಕೋಬಾರ್ದು, ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ಮಂಗಳಮುಖಿಯವರು ಅಂತ ಹೇಳ್ದ ಅಂದ್ರೆ ಶಾಪ ಹಾಕೋರು. ಲೈಕ್ ನಮ್ಗಳಿಗೆಲ್ಲಾನು ಮಶಾಣದಲ್ಲಿ ಜಾಗನೂ ಕೊಡ್ತಿರ್ಲಿಲ್ಲ ಅಂತ. ಹುಡುಗನ ಹತ್ರ ಏನಾದ್ರು ಮಾತಾಡ್ದ ಅಂತಿಲ್ಲ ಅಂದ್ರೆ ಇನ್ನೊಬ್ರು ಫ್ರೆಂಡ್ ಏನ್ ಮಗ ಸೆಟ್ ಮಾಡ್ಕೊಂಡಿದೀಯಾ, ಇವತ್ತು ಸೋತಿದ್ಯಾ, ಸತ್ತಿಲ್ಲ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಪ್ರತಿದಿನ ಒಂದು ವಿಶೇಷತೆ ಇರಬೇಕು ಜೀವನದಲ್ಲಿ, ಏನೋ ಒಂದು ಕಿಕ್ ಇರಬೇಕು ಅಂತ ಬಯಸ್ತೀವಿ. ಅದೇ ರೀತಿ ನನಗೆ ಪ್ರತಿ ಸಲ ಸಂದರ್ಶನ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಪಾಡ್ಕಾಸ್ಟ್ನ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಆ ಕನಸನ್ನು ಪ್ರತಿದಿನದಂತೆ ಇವತ್ತು ನನಸು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಹುಡುಗಿಯಾಗಿ ಪರಿವರ್ತನೆಯಾಗಿ ವಿಶ್ವದ ಪ್ರಥಮ ಮಂಗಳಮುಖಿ ಮಾತನಾಡುವ ಗೊಂಬೆ ಅನ್ನೋ ಒಂದು ಕಲೆಗೆ ಪಾತ್ರರಾಗಿದ್ದಾರೆ. ಅಂಥವ್ರನ್ನ ನಾನಿವತ್ತು ನನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಟ್ರಾನ್ಸ್ಜೆಂಡರು. ನನಗೊಂದು ಅವರಲ್ಲಿ ಇಷ್ಟ ಆಗಿದ್ದು ಗುಣ ಏನಪ್ಪ ಅಂತ ಅಂದರೆ, ಇವತ್ತು ಯಾರ್ಯಾರೋ ಹೆಂಗೆಂಗೋ ಬದುಕ್ತಾ ಇದ್ದಾರೆ, ಆದರೆ ನಾನು ದುಡಿದು ಬದುಕ್ತೀನಿ ಅನ್ನೋವಂತಹ ಮನಸ್ಥಿತಿ ಇದೆಯಲ್ಲ, ಎಲ್ರಿಗೂ ಬರೋದಿಲ್ಲ. ಆ ಥರ ಮನಸ್ಥಿತಿ ಇರುವಂಥವ್ರು 1000ಕ್ಕೆ ಒಬ್ಬರು ಮಂಗಳಮುಖಿಯರಲ್ಲಿ. ಸೊ ಅಂಥ ಸಾಲಿಗೆ ಇವರು ಕೂಡ ಸೇರ್ತಾ ಇದ್ದಾರೆ. ಸೊ ಅಂಥವ್ರನ್ನ ಕರ್ಕೊಂಡು ಬಂದು ಇವತ್ತು ಅವರ ಲೈಫ್ ಸ್ಟೋರಿನ ಎಕ್ಸ್ಪ್ಲೋರ್ ಮಾಡುವಂಥ ಕೆಲಸ ನನ್ನ ಪಾಡ್ಕಾಸ್ಟ್ನಲ್ಲಿ ಆಗ್ತಾ ಇದೆ. ಸೊ ಲೆಟ್ಸ್ ಬಿಗಿನ್ ದಿಸ್ ಪಾಡ್ಕಾಸ್ಟ್. ವೆಲ್ಕಮ್ ಜಾನು. ಹಲೋ ಸರ್, ನಮಸ್ತೆ. ಹಾರ್ಟ್ಲಿ ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್. ನಮ್ಮೆಲ್ಲ ಆಡಿಯನ್ಸ್ನ ಪರವಾಗಿ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಲ್ವಾ ನೀವು ಅಂತ? ಮಾತಾಡ್ತೀನಿ, ತುಂಬ ಜಾಸ್ತಿ ಮಾತಾಡ್ತೀನಿ. ಅದಕ್ಕೆ ನಿಮಗೆ ಡಬಲ್ ಮೀನಿಂಗ್ ಜಾನು ಅಂತಾರಲ್ವಾ? ಹಾಂ. ಸೊ ಇವರು ಒಂದು ಶೇಡ್ ಆಫ್ ಫೇಸ್ ಬಂದ್ಬಿಟ್ಟು ಮಾತನಾಡುವ ಗೊಂಬೆಯ ಕಲೆಯಲ್ಲಿ ಇವರು ಒಂದು ರೀತಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಫೇಸ್ ಇದೆ, ದ ಅನದರ್ ಸೈಡ್ ಆಫ್ ದ ಫೇಸ್. ಅಂದರೆ ಮನುಷ್ಯನಿಗೆ 2 ಮುಖ ಇರುತ್ತೆ ಅಂತಾರೆ. ಅದರಲ್ಲಿ ಒಂದು ಮುಖ ಮಾತನಾಡುವ ಗೊಂಬೆ, ಇನ್ನೊಂದು ಮುಖ ಬಂದು ಇವರ ಹೆಸರೇ ಫೇಮಸ್ಸು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಹಬ್ಬ ಅಂತ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋರೆ ಎಲ್ಲರೂ. ಯಾರು ಆ ಹೆಸರು, ಏನು ಅಕೌಂಟ್ ಅಂತೀರಾ, ಆ ಅಕೌಂಟ್ನ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ. ಡಬಲ್ ಮೀನಿಂಗ್ ಜಾನು. ಆ ಡಬಲ್ ಮೀನಿಂಗ್ ಜಾನು ತಪ್ಪು ತಿಳ್ಕೊಬಾರ್ದು, ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಾರೆ. ಎಸ್ ಜಾನು, ನನಗೆ ನಿಮ್ಮನ್ನು ಪಾಡ್ಕಾಸ್ಟ್ಗೆ ಕರಿಬೇಕು ಅಂತ ಅನಿಸಿದ್ದು ಯಾಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಎಲ್ಲರೂ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬರೋದು ಕಾಮನ್. ಅದರಲ್ಲಿ ನನಗೆ ಮಂಗಳಮುಖಿಯರು ನನ್ನ ಪಾಡ್ಕಾಸ್ಟ್ಗೆ ಬರ್ತಾರೆ ಅಂದರೆ ನನಗೇನೋ ಒಂಥರ ಖುಷಿ. ಯಾಕೆ ಅಂತಂದರೆ ಮಂಗಳಮುಖಿಯರನ್ನ ದರ್ ಆರ್ 2 ಶೇಡ್ಸ್ ಆಫ್ ಲೈಫ್. ನಾನು ಆ ಥರನೇ ನೋಡಿದ್ದೀನಿ. ಅಂದರೆ ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್, ಆ ಎರಡೇ ಕೆಲಸದಲ್ಲಿ ನೋಡಿರುವಂತಹ ನಮಗೆ, ಅಂದರೆ 2010 ಟು ಟಿಲ್ ಹಿಯರ್, ಒಂದು ಫೇಸ್ ಆಫ್ ಲೈಫ್ನ ನೀವು ಕ್ರಾಸ್ ಮಾಡಿ ಯು ಆರ್ ಕಮಿಂಗ್ ಅಪ್ ಇನ್ ದ ಸೊಸೈಟಿ. ನೀವೆಲ್ಲೋ ಒಂದು ಕಡೆ ನಾವು ಕೂಡ ಬೇರೆ ರೀತಿ ಬದುಕು ಕಟ್ಕೊಬೋದು, ನಾವು ಕೂಡ ಗುರ್ತಿಸ್ಕೊಬೇಕು, ದ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಓಡಬೇಕು ಅನ್ನುವಂತಹ ಒಂದು ಓಟ ಇದೆಯಲ್ಲ ನಿಮ್ಮ ಲೈಫಲ್ಲಿ, ಅದೆಲ್ಲೋ ಒಂದು ಕಡೆ ನಿಮಗೆ ಬದಲಾವಣೆ ತರ್ತಿದೆ. ಸೊ ಹಾಗಾಗಿ ಭಾಳಷ್ಟು ಜನ ಮಂಗಳಮುಖಿಯರು ಬದಲಾವಣೆ ಆಗಿದ್ದಾರೆ, ಐದರ್ ಇನ್ ಪಾಲಿಟಿಕ್ಸ್, ಎಂಟರ್ಟೈನ್ಮೆಂಟ್ ಆರ್ ಎನಿ ಆರ್ಟ್ಸ್.
ಯಾವುದ್ರಲ್ಲಾರು ಆಗಿರ್ಬೋದು, ಎಲ್ಲ ಸೆಕ್ಟಾರ್ಗಳಲ್ಲಿ ನಿಮ್ಮನ್ನು ನೀವು ಇವತ್ತು ಗುರುತಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಆಫ್ ಆಲ್, ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಈ ರೀತಿಯಾಗಿ ಸೊಸೈಟಿ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗಳನ್ನ ತೊಗೊಂಡು ಬಂದು ಪಾಡ್ಕಾಸ್ಟ್ ಮಾಡುವಂತಹ ನಮ್ಮ ಕನ್ನಡ ಪಾಡ್ಕಾಸ್ಟ್ಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಮುಂಚೆನೇ ಹೇಳಿದ್ರಿ ನೀವು ಈ 10 ವರ್ಷದ ಹಿಂದೆ ನೋಡ್ತಿರೋದು ಬೈಕಿಂಗು, ಸೆಕ್ಸ್ ವರ್ಕು ಅಂತ. ಆವಾಗಿನ ಜನ್ರೇಷನಲ್ಲಿ ಏನು ಅಂತಿಲ್ಲ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಇವ್ರ ಹತ್ರ ಮಾತಾಡಬೇಕಾ ಬೇಡವಾ, ಇವ್ರು ಹೆಂಗಿರ್ತಾರೆ, ಆವಾಗ ನಮ್ಮನ್ನು ನೋಡೋಕ್ಕಂಥ ದೃಷ್ಟಿಕೋನ ಹೆಂಗಿತ್ತು ಅಂತೆಲ್ದ ಅಂದರೆ ಮಂಗಳಮುಖಿಯವರು ಅಂತೆಲ್ದ ಅಂದರೆ ಶಾಪ ಹಾಕೋರು, ಇಲ್ಲ ಅಂತೆಲ್ದ ಅಂದರೆ ಇಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಮಾಡಿಬಿಡೋರು. ಅಯ್ಯೋ ಇವ್ರು ಶಾಪ ಹಾಕಿದ್ರೆ ಏನೋ ಒಂದು ಆಗುತ್ತೆ ಅನ್ನೋದು ಒಂದು ಭಯದಲ್ಲಿ ಬದುಕ್ತಾಯಿದ್ರು ಜನ. ನಮಗೆ ಫಸ್ಟು ನಮ್ಮ ಮನೆಯವರೇ ನಮ್ಮನ್ನು ತಳ್ಳಿಬಿಡ್ತಾಯಿದ್ರು. ಸೊ ನಾನು ಇವಾಗ ಅಂತೆಲ್ದ ಅಂದರೆ ಎಲ್ಲರೂ ನಮ್ಮನ್ನು ಒಪ್ಕೊತಾರೆ, ಓಕೆ ನೀವು ನಮ್ಮಲ್ಲಿ ಒಬ್ಬರು ಅಂತ. ಆವಾಗ ನಾನು ನಮ್ಮ ತುಂಬ ಜನ ದೊಡ್ಡವ್ರಿಗೆಲ್ಲ ಕೇಳ್ದೆ, ಅಂದರೆ ಇವಾಗಾದರೂ ನೀವು ಎಲ್ಲರೂ ಹತ್ರ ಕುತ್ಕೊಂಡ್ಬಿಟ್ಟು ಮಾತಾಡ್ತೀರಾ, ಆವಾಗೆಲ್ಲ ನಾವೆಲ್ಲೋ ಇದ್ವಿ, ನಮ್ಮದೇ ಆಗಿರೋಕ್ಕಂಥ ಒಂದು ಗ್ರೂಪೇ ಇತ್ತು, ಅಲ್ಬಿಟ್ಟು ನಾವು ಬೇರೆ ಎಲ್ಲೂ ಹೋಗಂಗಿರಲಿಲ್ಲ, ಯಾವ ಹುಡುಗನ ಹತ್ರನೂ ಮಾತಾಡ್ಸೋಂಗಿರಲ್ಲ, ಯಾವ ಹುಡುಗಿ ಹತ್ರನೂ ಮಾತಾಡ್ಸೋಂಗಿರಲ್ಲ, ನಮ್ದೇನು ವರ್ಕ್ ಇದೆ ಅದು ಬಿಟ್ಟು ಬೇರೆ ಎಲ್ಲೂ ಏನೂ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ನಿಮ್ಮಂಥವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಯಾರೂ ಮಾಡಿಕೊಟ್ಟಿರಲಿಲ್ಲ. ಇತ್ತೀಚೆಗೆ ಪ್ಲ್ಯಾಟ್ಫಾರ್ಮ್ಸ್ ಏನಾಗಿದೆ, ಈಸಿಯಾಗಿ ಆಕ್ಸೆಸಬಲ್ ಆಗಿ ಸಿಗ್ತಾ ಇದೆ. ಅಂದರೆ ಹೊರಗಡೆ ಪ್ರಪಂಚಕ್ಕೆ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಥ್ರೂ ವೇರಿಯಸ್ ಮೀಡಿಯಮ್ಸ್, ಭಾಳಷ್ಟು ಮಾಧ್ಯಮಗಳ ಮುಖಾಂತರ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಅಂದರೆ ಈಗ ಆಕ್ಸೆಸಬಲ್ ಇದೆ. ಬಟ್ ನೀವು ಅಂದರೆ ನಿಮ್ಗಿಂತ ಒಂದು 10 ವರ್ಷ ದೊಡ್ಡವ್ರನ್ನ, ಮಂಗಳಮುಖಿಯವ್ರನ್ನ ಮಾತಾಡಿಸಿ ನೋಡಿ, ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಇರಲಿ, ಬನ್ನಿ ಕೂತ್ಕೊಳ್ಳಿ ಅಂತ ಕರೆಯೋರು. ಹೌದು ಸರ್, ಹೌದು. ಯಾರೂ ಹೇಳ್ತಿರ್ಲಿಲ್ಲ ಬನ್ನಿ ಕೂತ್ಕೊಳ್ಳಿ, ನೀವು ಹೇಗಿದ್ದೀರಾ, ಏನು ಮಾಡ್ತಾಯಿರಾ. ನಾನು ತುಂಬ ಜನ ಹೇಳಿದ್ವಿ, ಸತ್ರು ಸಮೇತಿಗೆ ಅಲ್ಲಲ್ಲೇ ಮುಚ್ಚಾಕ್ತಿದ್ರು ಅಂತ. ನಮ್ಗಳಿಗೆಲ್ಲನೂ ಮಶಾಣದಲ್ಲಿ ಜಾಗನೂ ಕೊಡ್ತಿರ್ಲಿಲ್ಲ ಅಂತ. ನನಗೆ ತುಂಬ ಜನ ಹೇಳಿದ್ದಾರೆ, ಇವಾಗ ನೀವು ಎಲ್ಲ ತುಂಬ ಅದೃಷ್ಟ ಮಾಡಿದ್ದೀರಾ, ಎಲ್ಲ ಸೊಸೈಟಿ ಎಲ್ಲ ಬದಲಾಗ್ತಾ ಇದೆ ಅಂತ. ನಮಗೆ ಮೇನ್ ಕೆಲಸ ಸಿಗ್ಲಾರ್ದಕ್ಕೆ ಕಾರಣ ಏನು ಅಂತೆಲ್ಲ ಅಂದರೆ ಎಲ್ಲರೂ ಹೇಳ್ತಾರೆ, ನಿಮಗೋಸ್ಕರ ನಾವು 1% ಮೀಸಲಾತಿ ಮಾಡಿದ್ದೀವಿ, ಬನ್ನಿ 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 ಅಂತ. ಸೊ ಎಜುಕೇಷನ್ ಇಲ್ಲ ನಮ್ಮ ಹತ್ರ. ನಾನು ಬಂದಿರೋದು ತುಂಬ ಚಿಕ್ಕ ವಯಸ್ಸಲ್ಲಿ, ನನಗೆ 14 ಇಯರ್ಸ್ ಇತ್ತು ನಾನು ಮನೆ ಬಿಟ್ಟು ಬಂದಾಗ. ನಾನು 10th ಮುಗೀತು. ಅದಾದಮೇಲೆ ಕರೆಸ್ಪಾಂಡಿಂಗ್ ಮಾಡ್ಕೊಂಬಿಟ್ಟು ITI ಕಂಪ್ಲೀಟ್ ಮಾಡಿದೆ. ಅದಕ್ಕಿಂತ ಮುಂಚೆಗೆ ನಾನು ಬ್ಯಾಂಗ್ಳೂರು ಬಂದುಬಿಟ್ಟಿದ್ದೆ. ನನ್ನ ಮೇನ್ ಆಗಿರೋಕ್ಕಂಥ ಎಜುಕೇಷನ್ಸ್ ಇಲ್ಲ, ನಾನು ಕರೆಕ್ಟಾಗಿ ಓದಿಲ್ಲ. ಇವಾಗ ಬನ್ನಿ ನೀವು ಕೆಲಸ ಕೊಡ್ತೀವಿ ನೀವು ಮಾಡಿ ಅಂತ ಬಿಟ್ಟು ಹೇಳ್ದೆ ಅಂದರೆ, ಇವಾಗ ಎಲ್ಲರೂ ಕೇಳ್ತಾರೆ ಡಿಗ್ರಿ ಬೇಸಿಸ್ ಮೇಲೆ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತ. ಓಕೆನಾ, ಅದರಲ್ಲಿ ನಾವು ಡಿಗ್ರಿ ಬೇಸಿಸ್ ಮೇಲೆ 10th ಕಂಪ್ಲೀಟ್ ಆಯಿತು, ಹೆಂಗೋ ನಾನು ಕರೆಸ್ಪಾಂಡಿಂಗ್ನಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ. ನೇಮ್ ಚೇಂಜಿಂಗ್, ನೇಮ್ ಯಾಕೆ ಚೇಂಜ್ ಮಾಡ್ತಿಲ್ಲ, ಇಲ್ಲಿ ಬೇರೆ ನೇಮ್ ಇದೆ, ಇಲ್ಲಿ ಬೇರೆ ನೇಮ್ ಇದೆ, ಟ್ರಾನ್ಸ್ ಹೆಸರಲ್ಲಿ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿರೋದು. ಎಲ್ಲಿ? ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜ್, ಬ್ಯಾಂಗ್ಳೂರಲ್ಲೇ. ನಮ್ಮ ಕಾಲೇಜಲ್ಲೇ 4,000ಕ್ಕಿಂತ ಮೇಲೆ ಜನ ಇದ್ದಾರೆ. ಅದರಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ನಾನೇ, ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿರೋದು. ಓಕೆನಾ, ಅಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ. ನೇಮ್ ಚೇಂಜ್ ಪ್ರಾಬ್ಲಮ್. ಇವಾಗ ನಿಮ್ಗೆ ಹುಡುಗ ಅಂತ ಬಿಟ್ಟು ಕೊಡಬೇಕಾ, ಹುಡುಗಿ ಅಂತ ಬಿಟ್ಟು ಕೊಡಬೇಕಾ ನಮಗೆ ಗೊತ್ತಿಲ್ಲ. ಇದುವರೆಗೂ ಯಾವ ಟ್ರಾನ್ಸೂ ನಾನು ಓದ್ತೀನಿ ಅಂತ ಬಿಟ್ಟು ನಮ್ಮ ಕಾಲೇಜಲ್ಲಿ ಬಂದಿಲ್ಲ. ನೀವು ಯೂನಿವರ್ಸಿಟಿಗೆ ಹೋಗಬೇಕು ಅಂತ. ಯೂನಿವರ್ಸಿಟಿಗೆ ಹೋದ ಅಂತ ಹೇಳಿದ್ರೆ ನೀವು ಕೋರ್ಟ್ ಮುಖಾಂತರ ಹೋಗಬೇಕು. ನೀವು 1 to 7th ಎಲ್ಲಿ ಓದಿದ್ರೆ ಅಲ್ಲಿ ಹೋಗಬೇಕು. 7th 10th 9th 8th ಅಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ನೇಮ್ ಚೇಂಜ್ ಮಾಡಿಸ್ಕೊಂಬರ್ಬೇಕು. ಮತ್ತು PUC ಎಲ್ಲನೂ ನೇಮ್ ಚೇಂಜ್ ಮಾಡಬೇಕು. ಕೋರ್ಟಿಗೆ ಹೋಗಬೇಕು, ಅಫಿಡೇವಿಟ್ ಮಾಡಬೇಕು, ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು, ಎಲ್ಲನೂ ಚೇಂಜ್ ಮಾಡ್ಕೊಂಬಿಟ್ಟು ಬರಬೇಕು ಅಂತಬಿಟ್ಟು ನನಗೇನಿಲ್ಲ ಅಂತಿಲ್ಲ ಅಂದರೆ 6 to 7 ಮಂತು ನಾನು ತಿರ್ಗಾಡ್ತಾನೆ ಇದ್ದೇನೆ. ಮಾರ್ನಿಂಗ್ ಹೋಗೋದು, ಯೂನಿವರ್ಸಿಟಿಯಲ್ಲಿ ಕೂತ್ಕೊಳ್ಳೋದು, ಸರ್ ಏನಾಯಿತು ಹಂಗೋ ಹಿಂಗೋ ಮಾಡಿಬಿಟ್ಟು, ಇಲ್ಲ ನಿಮ್ಮದು ಟ್ರಾನ್ಸಲ್ಲಿ ಕೊಡೋಕ್ಕಾಗಲ್ಲ, ಟ್ರಾನ್ಸ್ ಅಂತ ಹೇಳ್ಬಿಟ್ಟು ಬರ್ಬಿಟ್ಟು ಹಳೆ ನೇಮಲ್ಲೇ ನಾವು ನಿಮ್ಗೆ ಕೊಡ್ತೀವಿ ಅಂತ. ಓಕೆ ಅಂತ ಹೇಳ್ಬಿಟ್ಟು ನಾನು ಹಳೆ ನೇಮಲ್ಲೇ ನಾನು ಅಡ್ಮಿಷನ್ ಮಾಡ್ಕೊಂಡೆ. ನನಗೊಂಥರ ಮುಜುಗರನೋ ಅದು ಅಸಹ್ಯನೋ ಗೊತ್ತಿಲ್ಲ. ನನಗೆ ಹಳೆ ನೇಮ್ಲಿಂದ ಯಾರಾದರೂ ಕೂಗ್ದ ಅಂತೆಲ್ಲ ನನ್ನ ಕೋಪ ಬರುತ್ತೆ. ಏನೋ ಒಂಥರ ಫೀಲ್ ಆಗುತ್ತೆ. ಅಲ್ಲಿ ಅಟೆಂಡೆನ್ಸ್ ಎಲ್ಲನೂ ತೊಗೊತಿದ್ರು. ಯಾಕಂತೆಲ್ಲ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಮ್ಯಾಮ್ ಬರ್ತಾಯಿದ್ರು. ಅಲ್ಲಿ ನನ್ನ ಹಳೆ ನೇಮ್ ಕೂಗಿದಾಗ ನಾನು ಎದ್ದು ನಿಂತ್ಕೋಬೇಕಾ ಬೇಡ ಎಷ್ಟು ಅಂತಿಲ್ಲ ಅಂದರೆ ಎಸ್ ಮ್ಯಾಮ್ ಅಂತ ಬಿಟ್ಟು ಎದ್ದು ನಿಂತ್ಕೊಂಡ ಅಂದರೆ ಎಲ್ಲ ಹುಡುಗರು ನನಗೆ ನೋಡ್ತಾಯಿದ್ರು. ಹುಡುಗಿಯರು ಒಂಥರ ನೋಡೋರು, ಇವ್ರನ್ನ ಮಾತಾಡಿಸ್ಬೇಕಾ ಏನು ಬೇಡ ಅಂತ ಬಿಟ್ಟು ನನ್ನ ಮುಂದೆನೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು.
ಓಕೆ ಪರವಾಗಿಲ್ಲ ನೀವು ನಂಬ್ತಾರೆ ಹಂಗೆ ಹಿಂಗೆ ಅಂತಬಿಟ್ಟು. ಇನ್ನೊಬ್ಬರು ಫ್ರೆಂಡ್ ಮಾತು ಕೇಳ್ಕೊಂಬಿಟ್ಟು ಇವ್ರು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಇವ್ರ ಹತ್ರ ಎಲ್ಲ ಮಾತಾಡಬಾರ್ದು, ಇವ್ರು ಈ ಥರ ಆ ಥರ. ಇವಾಗ ಯಾವುದಾದ್ರೂ ಒಂದು ಹುಡುಗನ ಹತ್ರ ಏನಾದರೂ ಮಾತಾಡ್ದ ಅಂತಿಲ್ಲ ಅಂದರೆ ಇನ್ನೊಬ್ರು ಫ್ರೆಂಡು, ಏನು ಮಗ ಸೆಟ್ ಮಾಡ್ಕೊತಿದ್ದೀಯಾ, ಓ ಹೌದಾ ನಿನ್ನ ಲವರಾ ಅಂತಬಿಟ್ಟು ಅವ್ನಿಗೇನಾದರೂ ಸ್ವಲ್ಪ ಜಾಸ್ತಿ ಕಿಂಡಲ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಅವ್ನು ನೆಕ್ಸ್ಟ್ ದಿನದಿಂದ ನಾನು ಮಾತಾಡಿದ್ರು ಅವ್ನು ಮಾತಾಡಿಸ್ತಿರ್ಲಿಲ್ಲ. ಇಲ್ಲ ಒಂದು ನಿಮಿಷ ನನ್ನ ಕೆಲ್ಸಕ್ಕೆ ಬರಬೇಕು, ನಂದೇನೋ ಕೆಲಸ ಇದೆ ಅಂತಬಿಟ್ಟು ಹೇಳ್ತಾ ಇದ್ದ. ದೆನ್ ಮೇನ್ ಏನು ಅಂತಂದರೆ ಕಾಲೇಜಲ್ಲಿ ನನ್ನ ಪ್ರಾಬ್ಲಮ್ ಆಗ್ತಾ ಇರೋದು ವಾಶ್ರೂಮ್ಸ್. ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡಬೇಕಾ, ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬೇಕಾ ಕ್ವಶನ್ ಮಾರ್ಕ್. ತುಂಬ ಪ್ರಾಬ್ಲಮ್ ನನಗೆ ಹೆಂಗೆ ಆಗ್ಬಿಡ್ತಾಯಿತ್ತು ಅಂತಿಲ್ದ ಅಂದರೆ, ನಾನು ಲೇಡೀಸ್ ಟಾಯ್ಲೆಟ್ಗೇನಾದರೂ ಹೋದ ಅಂತಿಲ್ಲ ಅಂದರೆ ಎಲ್ಲ ಲೇಡೀಸ್ ಹೊರಗಡೆ ನಿಂತ್ಕೊಂಡ್ಬಿಡೋರು. ಬಾಯ್ಸ್ ಟಾಯ್ಲೆಟ್ ನನಗೆ ಹೋಗೋಕ್ಕಾಗಲ್ಲ, ಹೌದಲ್ವಾ? ಇವಾಗ ನಾನು ಬಾಯ್ ಆಗಿದ್ರೂ ಹೆಂಗೋ ಹೋಗ್ಬೋದು, ಲೈಕ್ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಬಿಟ್ಟು ಅದೆಲ್ಲ ಹೋದ ಅಂತಿಲ್ಲ ಅಂದರೆ ಲೈಕ್ ಜನ್ರೇಷನ್ ಹೆಂಗಿದೆ ಅಂತಬಿಟ್ಟು ನಿಮಗೆ ಗೊತ್ತಿದೆ. ಸೊ ಹೆಂಗೆ ಹೋಗಬೇಕು. ದೆನ್ ಅದರಲ್ಲಿ ಏನು ಅಂತಿಲ್ಲ ಅಂದರೆ ತುಂಬ ಸ್ವಲ್ಪ ಜಾಸ್ತಿ ಮುಜುಗರ ನನಗೆ. ಲೈಕ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಾಡೋಣ ಅಂತಬಿಟ್ಟು ಕೂತ್ಕೊಂಡ್ಬಿಡ್ತಾ ಇದೆ. ದೆನ್ ಇನ್ನೊಂದೇನು ಅಂತಿಲ್ಲ ಅಂದರೆ ಕಾಲೇಜಲ್ಲಿ ಜಾಸ್ತಿ ರ್ಯಾಗಿಂಗ್ ಮಾಡೋದು. ಅದರಿಂದ ನನ್ನದು ಎಜುಕೇಷನು ಇವಾಗ ಇನ್ನೂ ನಾನು ಫೀಸ್ ಕಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿಗಲ್ಲೇ ಸ್ಟಾಪ್ ಮಾಡಿದ್ದೇನೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಜಾಬ್ ಸಿಗುತ್ತೆ, ಅದು ಸಿಗುತ್ತೆ, ಅದೆಲ್ಲ ಮಾಡ್ತಾರೆ, ಬನ್ನಿ ಓದಿ ಅಂತಬಿಟ್ಟು. ದೆನ್ ಏನು ಗೊತ್ತಾ, ಇನ್ನೂ ನಮ್ಮ ಸಮಾಜ ಇನ್ನೂ ಬದಲಾಗಿಲ್ಲ, ಇನ್ನೂ ಬದಲಾಗಬೇಕು ಅಂತ. ಸೊಸೈಟಿಗೆ ಆ ರೀತಿಯಾದಂಥ ಮೆಸೇಜ್ ಕೊಡಲಿ ಅಂತಲೇ ನಾನಿವತ್ತು ಕರೆದು ನಿಮ್ಮಂಥವ್ರನ್ನ ಕೂರಿಸ್ಕೊಂಡು ನನ್ನ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಸೊಸೈಟಿಯಲ್ಲಿ ನೀವು ನಮ್ಮವರೇ ಅನ್ನುವಂಥ ಒಂದು ಭಾವನೆ ಉಟ್ಕೊಳ್ಬೇಕು. ನಮ್ಮ ಹಾಗೆ ಇವರು ಒಂದು ಕಮ್ಯುನಿಟಿ, ಒಂದು ಜೆಂಡರ್. ಹಾಂ, ಎಲ್ಲರೂ ಏನು ಗೊತ್ತಾ, ನಾವು ಮುಂದೆ ಇದ್ದಾಗ ಮಾತ್ರ ನೀವು ನಮ್ಮ ಥರ, ನಾವು ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ ಅನ್ನೋ ಥರ ಹೆಂಗೆ ನಟನೆ ಮಾಡಿಬಿಡ್ತಾರೆ ಅಂತೆಲ್ಲ. ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಥರ, ಲೈಕ್ ನೀವು ನಮ್ಮವರೇ, ನೀವು ನಮ್ಮ ಥರ ಮನುಷ್ಯರೇ. ಅದಾದಮೇಲೆ ಕೆಲವೊಬ್ಬರ ಕಡೆಯಿಂದ ಕೆಲವೊಬ್ರು ಪಾಸ್ ಆಗುತ್ತೆ ತಾನೆ, ಲೈಕ್ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನಡೆಯುತ್ತೆ ತಾನೆ ಸೊಸೈಟಿಯಲ್ಲೆಲ್ಲ. ಟ್ರಾನ್ಸ್ಜೆಂಡರ್ಸ್ ಈ ಥರ ಮಾಡಿದರು, ಆ ಥರ ಮಾಡಿದರು, ಹಿಂಗಾಯಿತು ಹಂಗಾಯಿತು ಅಂತಬಿಟ್ಟು ಏನಾದರೂ ನಡೆಯುತ್ತೆ ತಾನೆ. ಅದರಲ್ಲಿಂದ ಅಲ್ಲಿಂದನೇ ನಮ್ಮ ಸ್ಟಾಪ್, ಅಲ್ಲೇ ನಮ್ಮನ್ನು ನಿಲ್ಲಿಸ್ಬಿಡ್ತಾರೆ. ಬಟ್ ನಾನು ಇದೊಂದು ಹೇಳಕ್ಕೆ ಬಿಡ್ತೀನಿ, ಒಬ್ಬರು ಮಾಡಿರೋಕ್ಕಂಥ ತಪ್ಪನ್ನು ನೀವು ಎಲ್ಲರ ಮೇಲೆ ಆಗ್ತಿರಲ್ಲ, ಅದು ತಪ್ಪು. ಇವಾಗ ಯಾರೋ ಒಬ್ಬರು ಎಲ್ಲೋ ಒಬ್ಬರು ಏನೋ ಒಂದು ಮಾಡಿರ್ತಾರೆ, ಏನೇನೋ ಅಲ್ಲಿ ಸಿಚುವೇಶನ್ ಏನಾಗಿರುತ್ತೋ ಗೊತ್ತಿಲ್ಲ, ಅದನ್ನು ಲೈಕ್ ಎಲ್ಲ ಟ್ರಾನ್ಸ್ಗಳು ಹಿಂಗೆ ಮಾಡ್ತಾರೆ. ಏನಂತ ಹೇಳಿದ್ರೆ ಟೈಟಲಲ್ಲಿ ಇವ್ರು ನ್ಯೂಸ್ ಪೇಪರ್ ಅವರು ಏನು ಮಾಡಿಬಿಡ್ತಾರೆ, ಮಂಗಳಮುಖಿ ಅವರು ಈ ಥರ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಬಂತು. ಓಕೆನಾ? ಅದನ್ನು ಆ ವರ್ಡ್ನ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂದರೆ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕಮ್ಯುನಿಟಿನೇ ಬಂತು. ಹೌದು, ಅಲ್ಲಿ ಏನಾಗ್ತಾರೆ ಅಂತಿಲ್ಲ ಅಂದರೆ, ಇವಾಗ ನಿಮ್ಮ ಹೆಸರು ಸರ್, ನಿಮ್ಮ ಹೆಸರು ಆಕಾಶ್. ಇವಾಗ ನೀವೇನಾದರೂ ತಪ್ಪು ಮಾಡ್ದ ಅಂದರೆ ನಾನೇನು ಹೇಳಬೇಕು, ಆಕಾಶ್ ಅವರು ತಪ್ಪು ಮಾಡಿದ್ದಾರೆ ಅಂತಬಿಟ್ಟು ಹೇಳಬೇಕು. ಅವ್ರು ಹಂಗೆ ಹೇಳಲ್ಲ. ಗಂಡಸರಿಗೆ ಅಂತಬಿಟ್ಟು ಹೇಳ್ತಾರಾ? ಹೇಳಲ್ಲ, ಹೌದಲ್ಲ? ನಿಮ್ಗೆ ಸಪ್ರೇಟಾಗಿ ನಿಮ್ಮ ಹೆಸರು ಮಾತ್ರ ಹೇಳ್ತಾರೆ, ಇಂಥವ್ರು ಈ ಥರ ಮಾಡಿದ್ದಾರೆ ಅಂತ. ಅದೇ ಕಮ್ಯುನಿಟಿಯವರು ಏನಾದರೂ ತಪ್ಪು ಮಾಡ್ದ ಅಂದರೆ ಏನಂತಾರೆ, ಮಂಗಳಮುಖಿಯವರು ಈ ಥರ ಮಾಡಿದ್ದಾರೆ ಅಂತೇಳಿದ ಅಂದರೆ ಒಬ್ಬರು ಬರಲ್ಲ, ಅಲ್ಲಿ ಟೋಟಲ್ ಓವರಾಲ್ ಕಮ್ಯುನಿಟಿನೇ ಬಂದಿತ್ತು. ಓಕೆ. ಸೊ ಮೂಲತಃ ಎಲ್ಲಿಯವರು, ಹೇಗೆ ನಿಮ್ಮ ಇದು ಟ್ರಾನ್ಸ್ ಕಮ್ಯುನಿಟಿಗೆ ನೀವು ಸೇರ್ಕೊಂಡಿದ್ದು ಹೇಗೆ? ಅಂದರೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಕೇಳೋದಕ್ಕಿಂತ ಮುಂಚೆ ನಾನು ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾರ್ಯಾರೋ ಹೆಂಗೆಂಗೋ ಬದುಕ್ತಾ ಇದ್ದಾರೆ ನಿಮ್ಮ ಮಂಗಳಮುಖಿ ಕಮ್ಯುನಿಟಿಯಲ್ಲಿ, ಬಟ್ ನೀವು ಇದೇ ಒಂದು ಫೀಲ್ಡನ್ನು ಚೂಸ್ ಮಾಡಿದ್ದು ಯಾಕೆ? ಆ್ಯಂಡ್ ದುಡ್ದೇ ಬದುಕಬೇಕು ಅನ್ನೋಂಥದ್ದು ನಿಮ್ಮಲ್ಲಿ ಬಂದಿದ್ದು ಹೇಗೆ ಅಂತ? ಆ್ಯಕ್ಚುಲಿ ನಾನು ಬೈಬೋನೆ, ಲೈಕ್ ನನಗೆ ಕಲೆಯಲ್ಲಿ ತುಂಬ ಆಸಕ್ತಿ. ಲೈಕ್ ಹುಡುಗಿಯರ ಥರ ಮೆಹಂದಿ ಹಾಕೋದು, ರಂಗೋಲಿ ಹಾಕೋದು, ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು, ಲೈಕ್ ಮೇಕಪ್ ಮಾಡೋದು, ಹೇರ್ ಸ್ಟೈಲ್ ಮಾಡೋದು, ನೇಲ್ ಪೇಂಟ್ ಹಚ್ಚೋದು, ಅದೆಲ್ಲ ನನಗೆ ಹುಡುಗಿರು ಏನೇನು ಕೆಲಸ ಮಾಡ್ತಾಯಿರ್ತಾನೆ ಅದೆಲ್ಲ ತುಂಬ ಇಂಟ್ರೆಸ್ಟು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ತುಂಬ ಚಿಕ್ಕ ಹುಡುಗ ಇದ್ದೆ ಆವಾಗ. ಲೈಕ್ ಮನೆ ಹತ್ರ ನಾನು ಹುಡುಗಿರ ಜೊತೆನೇ ತುಂಬ ಜಾಸ್ತಿ ಆಟ ಆಡ್ತಾಯಿದ್ದೆ. ಲೈಕ್ ಹುಡುಗಿರು ಮಿಡ್ಡಿ ಥರ ಒಂದು ನೈಟಿ ಥರ ಹಾಕ್ಕೊತಾ ಇರ್ತಾನೆ, ಚಿಕ್ಕ ಪಾಪು ಇದ್ದಾಗ ಅದನ್ನು ಹಾಕ್ಕೊಂಬಿಟ್ಟು ನಮ್ಮ ಅಕ್ಕಂದು ಹುಡುಗಿರ ಜೊತೆನೇ ತುಂಬ ಆಟ ಆಡ್ತಾಯಿದ್ದೆ. ನಾನು ಹೆಂಗೆ ಚೇಂಜ್ ಆಗಿದ್ದೀನಿ, ನಾನು ಹೆಂಗೆ ಟ್ರಾನ್ಸ್ಫರ್ಮೇಷನ್ ಆಗಿದ್ದೀನಿ ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನ ಏಜ್ ಕಳ್ಕೊಂತ ಹೋದ್ಮೇಲೆ ನಾನು ಒಂದು 7th 5th
ನನ್ನಲ್ಲಿ ಆಗಿರೋಕ್ಕಂಥ ಒಂದು ಬದಲಾವಣೆ. ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ರೇಗಿಸ್ತಾಯಿದ್ರು, ನೋಡು ಹಿಜ್ಡಾ ಥರ ನಡೀತಾನೆ, ಚಕ್ಕ ಥರ ನಡೀತಾನೆ ಅಂತ. ನನಗೆ ಆ ಮೀನಿಂಗ್ ಏನು ಅಂತ ಬಿಟ್ಟು ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಹಿಜಡಾ ಅಂದರೆ ಏನು, ಚಕ್ಕ ಅಂದರೆ ಏನು, ಮಾಮ ಅಂದರೆ ಏನು. ಸುಮ್ಮನೆ ನನ್ನ ಫ್ರೆಂಡ್ಸ್ ಹೇಳೋರು, ರೇಗಿಸೋರು, ನೋಡು ಅವ್ನು ಹೆಣ್ಣು ಥರ ನಡೀತಾನೆ. ಒಂದು ಗಂಡು ಒಂದು ಹೆಣ್ಣು ಥರ ಯಾವ ರೀತಿಯಲ್ಲಿ ನಡೀತಾರೆ ಅನ್ನೋದೂ ನನಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಲೈಕ್ ನಾನು 5th 6th ನಾನು ಒಂದು ಹುಡುಗನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ಸ್ವಲ್ಪ ನಾಲೆಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನನ್ನಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾಯಿದೆ, ಬದಲಾವಣೆ ಆಗ್ತಾಯಿದೆ ಅಂತ. ಸ್ವಲ್ಪ ದಿನ ಲೈಕ್ ಲವ್ ಸ್ಟಾರ್ಟ್ ಆಯಿತು, ಹಂಗೆ ಲವ್ ಕಂಟಿನ್ಯೂ ಆಯಿತು. ಸ್ವಲ್ಪ ಸ್ಕೂಲಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯಿತು. ಇವ್ನು ನಿಜವಾಗ್ಲೂ ಇದೇ ಥರ ಇದ್ದಾನೆ, ಅದೇ ಥರ ಮಾಡ್ತಾನೆ ಅನ್ನೋದು. ಅದಾದಮೇಲೆ ಮತ್ತೆ ಸ್ವಲ್ಪ ಸ್ಟಾಪ್ ಆಯಿತು. ಅದಾದಮೇಲೆ ಮನೆಯಲ್ಲಿ ಲೈಕ್ ಡೌಟು, ಯಾಕೋ ಏನೋ ಸಮಥಿಂಗ್ ಮಿಸ್ ಹೊಡಿತಾ ಇದೆ ಅಲ್ವಾ, ಏನೋ ಒಂದು ಚೇಂಜಸ್ ಆಗ್ತಾಯಿದೆ ಅಲ್ವಾ ಅಂತ. ನಾನು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ, ತುಂಬ ಮೂಢನಂಬಿಕೆಗಳು. ಇವಾಗ ನಾನೇನಾದರೂ ನನ್ನಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಬದಲಾವಣೆ ಆಯಿತು ಅಂತೆಲ್ಲ ಅಂದರೆ ಏನೋ ಮೈ ಮೇಲೆ ಬಂದ್ಬಿಟ್ಟಿದ್ದೇನೋ. ಇವಾಗ ನಾನು ನಾರ್ಮಲ್ ಆಗಿದ್ದೀನಿ, ಅಬ್ನಾರ್ಮಲ್ಲಾಗಿ ಏನಾದರೂ ಒಂದು ಮಾಡ್ದ ಅಂತಿಲ್ಲ ಅಂದರೆ ಓಕೆ ಇವಳಿಗೇನೋ ಒಂದು ಆಗ್ಬಿಟ್ಟಿದೆ, ಒಂದು ದೆವ್ವ ಮೆಟ್ಕೊಂಡಿದೆ, ಇಲ್ಲಾಂದರೆ ಒಂದು ದೇವ್ರು ಬಂದುಬಿಟ್ಟಿದೆ. ನಾನು ಆವಾಗ ಲೈಕ್ ಟಿ ವಿಯಲ್ಲಿ ನೋಡಿಬಿಟ್ಟು ಪ್ರಪಂಚದಲ್ಲಿ ಬೆಳೆದಿದ್ದೆ. ಲೈಕ್ ಟಿ ವಿ ನೋಡ್ಕೊಂಬಿಟ್ಟು ಅಲ್ಲಿ ಅವ್ರು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ನಾನು ಅದೇ ಥರ. ಇವಾಗ ಯಾವುದಾದ್ರೂ ಒಂದು ದೆವ್ವದ ಫಿಲಮ್ ಏನಾದರೂ ನೋಡ್ದೆ ಅಂದರೆ ಅದೇ ನಾನು. ಅವ್ರು ಯಾವ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅದೇ, ಅವ್ರು ಯಾವ ರೀತಿ ಡ್ರೆಸ್ ಮಾಡ್ತಾರೆ ಅದೇ ಥರ ಡ್ರೆಸ್ ಮಾಡ್ಕೊಂಡು ನನ್ನ ಲೋಕದಲ್ಲೇ ನಾನು ಬದುಕ್ತಾ ಇದ್ದೆ. ಓಕೆ, ನಾನು ಈ ಥರ ಡ್ರೆಸ್ ಮಾಡ್ಕೋಬೇಕು, ಈ ಥರ ಇರಬೇಕು ಅಂತ ಬಿಟ್ಟು ನಾನು ಆ ಲೋಕದಲ್ಲಿ ಬದುಕ ಮನೆಯಲ್ಲಿ ನೋಡೋರಿಗೆ ಲೈಕ್ ಅಯ್ಯೋ ಇವ್ನಿಗೇನೋ ಆಗ್ಬಿಟ್ಟಿದೆ, ಹುಚ್ಚುಚ್ಚರ ಥರ ಒಬ್ಬೊಬ್ಬನೇ ನಗ್ತಾನೆ. ಯಾಕಂತೆಲ್ಲ ಅಂದರೆ ನಾನು ನನ್ನ ಫೀಲಿಂಗ್ಸಲ್ಲಿ ಇದ್ದೆ. ನನ್ನ ಒಳಗಡೆ ಇರೋಕ್ಕಂಥ ಹೆಣ್ಣನ್ನ ನಾನು ಹುಡುಕ್ತಾ ಇದ್ದೆ. ಅಯ್ಯೋ ಇವ್ನು ಮೇಕಪ್ ಮಾಡ್ಕೊತಾನೆ, ಹುಚ್ಚುಚ್ಚರ ಥರ ಏನೋ ಆ್ಯಕ್ಟಿಂಗ್ ಮಾಡ್ತಾನೆ, ಏನೋ ಆಗ್ಬಿಟ್ಟಿರ್ಬೋದು. ಸಾಯಂಕಾಲ ಹೋಗ್ಬಿಟ್ಟು ತಾತನ ಹತ್ರ ಹೋಗ್ಬಿಟ್ಟು ಒಂದು ತಾಯ್ತ ಕಟ್ಸ್ಕೊಂಬಂದರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಮನೇಲಿ ಅಂದರೆ ಲೈಕ್ ಅಲ್ಲಿ ಇರೋಕ್ಕಂಥ ಜನಕ್ಕೆ ಅಷ್ಟು ಎಜುಕೇಷನ್ ಇಲ್ಲ. ನಮ್ಮ ಅಪ್ಪ ಅಮ್ಮಗಂದ್ರೂ ಸ್ವಲ್ಪ ಕಡಿಮೆನೇ. ಓಕೆನಾ, ಅದು ಮಾಡುವಾಗ ನನಗೆ ಲೈಕ್ ಸ್ಟಾರ್ಟ್ ಮಾಡಿಬಿಟ್ರು. ಲೈಕ್ ದೇವಸ್ಥಾನ ಕರ್ಕೊಂಡು ಹೋಗೋದು, ತಾಯ್ತ ಕಟ್ಟೋದು, ಅಲ್ಲಿಂದ ಬೇರೆ ಕಡೆಯಲ್ಲಿ ಮಸೀದಿಗೆಲ್ಲ ಕರ್ಕೊಂಡು ಹೋಗೋದು, ಅದೆಲ್ಲ ತುಂಬ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯೋ ನನ್ನ ಮಗನಿಗೇನೋ ಆಗ್ಬಿಟ್ಟಿದೆ. ಆವಾಗ ನನ್ನಲ್ಲಿ ಇರೋಕ್ಕಂಥದ್ದು ಏನಾಗ್ತಿದ್ದು ಅಂತೆಲ್ಲ ನನಗೆ ಯಾಕೆ ಈ ಥರ ಮಾಡ್ತಾರೆ, ನನಗೇನಾದರೂ ಆಗ್ಬಿಟ್ಟಿದೆನಾ ಅಂತೇಳ್ಬಿಟ್ಟು ನನ್ನ ಬಾಡಿಯಲ್ಲಿ ಏನೋ ಒಂದು ಲೈಕ್ ಮ್ಯಾಜಿಕ್ ಥರ ಏನೋ ಒಂದು ಮೂಮೆಂಟ್ ಆಗ್ತಾಯಿತ್ತು. ಯಾರಾದರೂ ಎಲ್ಲಾದರೂ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಅಂದರೆ ತುಂಬ ಜಾಸ್ತಿ ಕೋಪ ಬರೋದು. ಏನು ತೊಗೊಂಬಿಟ್ಟು ಎಸೆದ್ಬಿಡ್ತಾ ಇದ್ದೆ. ಏನಕ್ಕೋಸ್ಕರ ನಾನು ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ, ನಾನು ದೇವಸ್ಥಾನಕ್ಕೆ ಬರಲ್ಲ ಅಂತ. ಆವಾಗ ಇವ್ರಿಗೆ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಇವ್ನ ಮೈಯಲ್ಲಿ ದೆವ್ವ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಮೂಢನಂಬಿಕೆ ತುಂಬ ಜಾಸ್ತಿ ಇವಾಗ್ಲೂ ನಡೀತಾ ಇದೆ. ಇವ್ನ ಮೈಯಲ್ಲಿ ದೆವ್ವ ಇದೆ, ಅದಕ್ಕೆ ಇವ್ನ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ನಡೀರಿ ಕೈ ಕಾಲು ಕಟ್ಬಿಟ್ಟು ಗಾಡಿಯಲ್ಲಿ ಹಾಕೊಂಬಿಟ್ಟು ಹೇಳ್ಕೊಂಡು ಹೋಗೋರು. ಇವಾಗ ನಾನು ಅಲ್ಲೇನಾದರೂ ಜಾಸ್ತಿ ಏನಾದ್ರೂ ಸ್ಟಾರ್ಟ್ ಮಾಡ್ದೆ ಅಂತ ಹೇಳ್ದ ಅಂದರೆ ಇನ್ನೂ ದೆವ್ವ ಜಾಸ್ತಿ ಬಂದಿದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನೋ ಸ್ಟಾರ್ಟ್ ಮಾಡಿಬಿಡೋರು. ಅದಾದಮೇಲೆ ಇನ್ನು ಕೆಲವೊಬ್ಬರು ಇಲ್ಲ ದೇವ್ರೇನೋ ಇರ್ಬೋದೇನೋ, ಎಲ್ಲಮ್ಮ ಏನೋ ಇರ್ಬೋದೇನೋ. ನಾನು ಪೂಜೆ ಮಾಡ್ತೇನೆ, ನಾನು ತುಂಬ ನಂಬ್ತೇನೆ. ಓಕೆನಾ, ಎಲ್ಲಮ್ಮನ ದೇವ್ರ ಪೂಜೆ ಮಾಡ್ತಾ ಇರತ್ತಾನೆ, ಎಲ್ಲಮ್ಮನ ಸ್ವರೂಪ ಏನೋ, ದೇವ್ರಿಗೇನೋ ಬಿಡಬೇಕೇನೋ ಅಂತಬಿಟ್ಟು ಇನ್ನು ಕೆಲವೊಬ್ರು ಹೇಳೋರು. ಇನ್ನು ಕೆಲವೊಬ್ರು ಇನ್ನೂ ಏನೋ ದೊಡ್ಡದಾಗಿದ್ದೇನಂತ. ಅದಾದಮೇಲೆ ಹಂಗೂ ಹಿಂಗೂ ನಂದು 10th ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಲವ್ ಸ್ಟಾರ್ಟ್ ಆಯಿತು. ಅಯ್ಯೋ 10th ಅಲ್ಲೇ ಆಗಿರೋಕ್ಕಂಥ ಮೇನ್ ಪಾಯಿಂಟ್ ಏನಿದು ಅಂತೇಳಿ 10th ಲವ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲೇ ಲೈಕ್ ಮನೇಲಿ ಫುಲ್ಲು ಗೊತ್ತಾಗ್ಬಿಡ್ತು. 10th ಲವ್ ಮಾಡಿದೆ. ಲೈಕ್ ನಾನು ಹುಡುಗಿ ಅಂತಲೇ ಆ ಹುಡುಗನ ಮಾತಾಡ್ಸಿದ್ದೆ. ಜಸ್ಟ್ ಫೋನ್ ಕಾಲ್, ಕೀಪ್ಯಾಡ್ ಫೋನ್ ಇತ್ತು, ಜಸ್ಟ್ ಫೋನ್ ಕಾಲಲ್ಲೇ. ಲೈಕ್ ನಾನು ತುಂಬ ಚೆನ್ನಾಗಿ ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಮಾತಾಡ್ತೀನಿ. ಜಸ್ಟ್ ಫೋನ್ ಕಾಲಲ್ಲಿ ಹಲೋ ಅಂದೆ. ಲೈಕ್ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತಬಿಟ್ಟು ಒಂದು ಸ್ವೀಟ್ ವಾಯ್ಸಲ್ಲಿ ಮಾತಾಡಿದೆ. ಅವನು ಫುಲ್ ಖುಷಿ ಹುಡುಗ, ನನಗೆ ಯಾರೋ ಒಂದು ಹುಡುಗಿನೇ ಸಿಗ್ಬಿಟ್ಟಿದ್ದಾಳೆ ಅಂದೆ. ಸುಮಾರು 1 ತಿಂಗಳು 2 ತಿಂಗಳು ಮಾತಾಡಿದೆ. ನನಗೆ ಲೈಕ್ ಅವಾಗ ಹೆಂಗೆ ಅನಿಸ್ಬಿಟ್ಟಿತ್ತು ಅಂತ ಹೇಳಿದಂದರೆ ಆ 2 ತಿಂಗಳಲ್ಲಿ ಅವನಿಲ್ಲ ಅಂದರೆ ನನ್ನ ಪ್ರಪಂಚನೇ ಇಲ್ಲ ಅಂತ.
ಚಿಕ್ಕ ಏಜು, ಯವ್ವನ ಲೈಕ್ ಅನಿಸುತ್ತೆಲ್ಲ. ಆವಾಗ ಅವನು ಏನು ಮಾಡಿಬಿಟ್ಟ ಅಂತಿಲ್ಲ ಅಂದರೆ ಲೈಕ್ ಹಂಗೆ ಹಿಂಗೆ ಮಾಡಿಬಿಟ್ಟು ನಾನೇನು ನೋಡಬೇಕು ಅದು ಮಾಡಬೇಕು ಅಂದಾಗ ಲೈಕ್ ಅದು ಇದು ಏನೋ ಒಂದು ಮಾಡ್ತಾಯಿದ್ದೆ. ಆಗಲ್ಲ, ಇವತ್ತಾಗಲ್ಲ, ನಾಳೆ ಆಗಲ್ಲ, ನಾಡಿದ್ದು ಅಂತಬಿಟ್ಟು ಇನ್ನು ಯಾರ್ದೋ ಒಂದು ಕಡೆಯಿಂದ ಈ ನಂಬರ್ ಇವಂದು ಅಂತಬಿಟ್ಟು ಗೊತ್ತಾಗ್ಬಿಡ್ತು. ಅವ್ನು ನಮ್ಮ ಅಣ್ಣನ ಫ್ರೆಂಡು. ನಮ್ಮ ಅಣ್ಣನಿಗೆ ಹೋಗ್ಬಿಟ್ಟು ಹಾಕ್ಕೊಟ್ಬಿಟ್ಟ. 10th SSLC ಎಕ್ಸಾಮ್ ಬೇರೆ ಮುಗೀತು, ರಿಸಲ್ಟು ಮನೇಲಿ ಇಟ್ಕೊಂಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಾ ಮಗನ ನಿನ್ನ ಮನೆಗೆ ಬಾ, ನಿನ್ನ ಮಾಡ್ತೀನಿ, ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ಕೆ ಕೊಟ್ಟಿದ್ಯಾ ಅಂತ. ನಮ್ಮ ಅಮ್ಮಂದು ತುಂಬ ದೊಡ್ಡ ಫ್ಯಾಮ್ಲಿ. ನಮ್ಮ ಅಮ್ಮನಿಗೆ 6 ಜನ ಅಕ್ಕಂದಿರು, 3 ಜನ ಅಣ್ಣಂದಿರು, ಅವ್ರಿಗೆಲ್ಲರಿಗೂ ಒಬ್ಬೊಬ್ರಿಗೆ 10 ಮಕ್ಕಳಿದ್ದಾರೆ. ಶಬಾಷ್. ಲೈಕ್ ತುಂಬ ಜನ, ದೊಡ್ಡ ಫ್ಯಾಮ್ಲಿ, ಜಾಯಿಂಟ್ ಫ್ಯಾಮ್ಲಿ. ಅಷ್ಟು ಜನನ ಮುಂದೆ ನನ್ನ ತಲೆ ತೆಗೆಸ್ಬಿಟ್ಟಿದ್ಯಾ, ಬದುಕಬೇಕು ಅವನು ಇಲ್ಲ ಅಂದರೆ ನಾನು, ನಮ್ಮ ಅಮ್ಮ, ನಾನು ಇಡೀ ಫ್ಯಾಮ್ಲಿಯಲ್ಲೇ ನಮಗಿಂತ ಮಾಡಿಬಿಟ್ಟಿದ್ಯಾ ನೀನು, ನಮ್ಮ ಜಾತಿಲಿಂದಾನೇ ನಮ್ಗೆ ತೆಗೆದ್ಬಿಡ್ತಾರೆ, ನಾನೇನು ಮಾಡೋದು, ಹಂಗೆ ಹಿಂಗೆ ಅಂತಬಿಟ್ಟು. ನನಗೆ ಹಿಂಗೆ ಅಂತಿಲ್ದ ಅಂದರೆ ವಾಶ್ರೂಮ್ ಸ್ಪೀಡಾಗಿ ಬಂದುಬಿಟ್ಟಿದೆ. ವಾಶ್ರೂಮ್ಗೆ ಹೋದೆ, ಅಲ್ಲೇ ಫೆನಾಲ್ ಕುಡಿದ್ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಫೆನಾಲ್ ಕುಡ್ದ ಅಂದರೆ ಏನೂ ಆಗಲ್ಲ ಅಂತ. ಫೆನಾಲ್ ಕುಡ್ದೆ ಲೈಕ್ ಹಂಗೋ ಹಿಂಗೋ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆವಾಗ ಒಂದು ಸ್ವಲ್ಪ ದಿನ ಅಲ್ಲೇ ಇದೆ ಹಾಸ್ಪಿಟ್ಲಲ್ಲಿ. ಆವಾಗ ಅವ್ರ ಕೋಪ ಕಡಿಮೆ ಆಯಿತು ಸ್ವಲ್ಪ. ಆವಾಗ ಕೂಡಿಸ್ಬಿಟ್ಟು ಹಿಂಗೆ ಹೇಳಿದ್ರು, ನೋಡು ಇನ್ನೂ ಮದುವೆ ಆಗ್ಬೇಕಂತ ಹಾಕಂತಿರಿದ್ದಾರೆ, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ನೀನು, ಹೌದಲ್ಲ, ಅವ್ರದ್ದು ಜೀವನ ನೋಡ್ಬೇಕು ತಾನೆ, ಹಿಂಗಾದ ಅಂತೆಲ್ಲ ಅಂದರೆ ಯಾರು ಮದುವೆ ಮಾಡ್ಕೊತಾರೆ ಅದು ಇದು ಅಂತ ಹೇಳಿದ್ರು. ಹಂಗೆ ಲೈಕ್ ನಾನು 10th ಆದಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಬಿಟ್ಟು ತುಂಬ ಆಸೆ ಇತ್ತು. ಮನೇಲಿ ನೀನು ಗಂಡು ಮಗು, ಇವಾಗ ನೀನು ಗಂಡಸು, ನೀನು ಗಂಡು ಥರ ಇರಬೇಕು, ಹೆಣ್ಣು ಥರ ಆಡಬಾರ್ದು ಅಂತಬಿಟ್ಟು ITಗೆ ಜಾಯಿನ್ ಮಾಡಿಸ್ಬಿಟ್ರು. ನನಗೊಂಚೂರು ಇಷ್ಟ ಇರಲಿಲ್ಲ. ನನ್ನ ಕರೆಂಟ್ ಅಂದ್ರೇ ಭಯ, ನಾನು ತುಂಬ ಸಾಫ್ಟು. ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಸುಮ್ಮನೆ ತೇರಿ ಕೇಳ್ತಾ ಇದ್ದೆ, ಬರ್ತಾಯಿದ್ದೆ, ನನಗೇನೂ ಗೊತ್ತಿರಲಿಲ್ಲ. ಹಂಗೋ ಹಿಂಗೋ ಮಾಡಿಬಿಟ್ಟು ಅದು ಹೆಂಗೆ ಕಳೆದಿದ್ದೇನೋ ಗೊತ್ತಿಲ್ಲ. ಅದು ಮುಗೀತು. ನಾನು ಬಂದಿರೋದು ಬ್ಯಾಂಗ್ಳೂರಿಗೆ 2014-15 ಅನ್ಸುತ್ತೆ, 15-16 ಗೊತ್ತಿಲ್ಲ. ಆವತ್ತಿನ ದಿನ August 15 ನಾನು ಬ್ಯಾಂಗ್ಳೂರು ಬಂದೆ. ಫಸ್ಟು ನಾನು ಕಾಲಿಟ್ಟಿದ್ದು August 15, ಇಂಡಿಪೆಂಡೆನ್ಸ್ ಡೇ. ನಿಮಗೂ ನಿಮ್ಮ ಜೀವನಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಅವತ್ತಿನ ದಿನ ಬಂದೋಳು. ಮತ್ತೆ ಯಾವತ್ತೂ ನಾವು 100 ಕಡೆ ತಿರುಗ್ಬಿಟ್ಟು ನೋಡಿಲ್ಲ, ಇವತ್ತಿನವ್ರಿಗೂ ಹೋಗಿಲ್ಲ. ಅಥವಾ ಅವರು ಒಂದಿನ ಅಕ್ಕನ ಮದುವೆ ಅಂತ ಬಿಟ್ಟು ಫುಲ್ ತಲೆ ಎಲ್ಲ ಕಟ್ಕೊಂಡ್ಬಿಟ್ಟು ಫುಲ್ ನಾನು ಹುಡುಗನ ಥರ ಹೋದೆ. ಅಲ್ಲಿಂದ ಓಡಿ ಬಂದುಬಿಟ್ಟೆ ಮದುವೆ ಮುಗಿಸ್ಕೊಂಡ್ಬಿಟ್ಟು. ಮತ್ತು ಅದಾದಮೇಲೆ ಲೈಕ್ ಮನೇಲಿ ಹಿಡ್ದಾಗ್ಬಿಡ್ತಾರೆ ಅಂತಬಿಟ್ಟು ಹೋಗೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನೀವು ಹೋಗೇ ಇಲ್ಲ? ಹೋಗಿಲ್ಲ. ಅವರು ಕೂಡ ಅವತ್ತಿಂದ ಇವತ್ತಿನವರೆಗೂ ನನ್ನ ಮಗ ಹೇಗಿದ್ದಾನೆ ಏನು ನೋಡುವಂಥ ಪ್ರಯತ್ನನೂ ಮಾಡಲಿಲ್ಲ? ನನಗೆ ಕಾಲ್ ಮಾಡಿದರು, ಬಾ ಮನೆಗೆ, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ. ನಾನು ಈ ಥರ ಅಂತಬಿಟ್ಟು ಹೇಳಿದೆ, ಈ ಥರ ಮಾಡಿಸ್ಕೊಂಡಿದ್ದೀನಿ, ಈ ಥರ ಆಗ್ಬಿಟ್ಟಿದ್ದೀನಿ ಅಂತಬಿಟ್ಟು ಹೇಳಿದೆ. ನಮ್ಮ ಪಾಲೆಗೆ ನೀನಿಲ್ಲ, ನಮ್ಮ ಹೆಸರಾದರೂ ತೆಗೆದ್ಬಿಟ್ಟಿದ್ಯಾ, ನೀನೆಲ್ಲೋ ಸತ್ತೋಗಿದ್ದೀಯಾ ಅಂತಬಿಟ್ಟು ನಾವು ತಿಳ್ಕೊಂಬಿಡ್ತೀವಿ. ಲೈಕ್ ಮತ್ತೆ ನೀನು ನಮ್ಮ ಕಣ್ಮುಂದೆ ಕಾಣಿಸ್ಬೇಡ. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಮರ್ತೋಗ್ಬಿಡ್ತಾರೆ. ದಿನ ಸಾಯೋರ್ಗೆ ಹೇಳೋರು ಯಾರು, ಹೌದಲ್ವಾ? ಎಲ್ಲರೂ ಮರ್ತೋಗ್ಬಿಡ್ತಾರೆ. ನಾವಂತರೂ ನಿಮ್ಗೆ ಮರ್ತೋಗ್ಬಿಡ್ತೀನಿ. ಮತ್ತೆ ನೀನು ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಡ, ಮತ್ತೆ ನೀವು ನಮಗೆಲ್ಲ ಕಾಲ್ ಮಾಡಬೇಡ ಅಂತಬಿಟ್ಟು ಅಲ್ಲಿಂದ ಕಾಲ್ ಕಟ್ ಮಾಡಿದ್ರು. ಮತ್ತು ಅವ್ರು ಯಾವತ್ತೂ ಕಾಲ್ ಮಾಡಿಲ್ಲ ನನಗೆ. ಅಪ್ಪ ಕಾಲ್ ಮಾಡ್ತಾರೆ, ಲೈಕ್ ವರ್ಷಕ್ಕೆ ಒಂದೇ ಒಂದು ಟೈಮ್ ಕಾಲ್ ಮಾಡ್ತಾರೆ ಹಬ್ಬದ ದಿನ. ಲೈಕ್ ಹೇಗಿದೆಯಾ ಅಂತಬಿಟ್ಟು ಜಸ್ಟ್ ಅಪ್ಪ ಅಳಕ್ಕೇನಾದರೂ ಸ್ಟಾರ್ಟ್ ಮಾಡ್ದ ಅಂತೆಲ್ಲ ಅಂದರೆ ನಿಲ್ಲಿಸಲ್ಲ. ಜಸ್ಟ್ ನೀನು ಹೇಗಿದೆಯಾ ಅದನ್ನು ಬೇರೆ ಯಾವುದೂ ಮಾತಾಡಲ್ಲ. ನನ್ನ ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಸಲ ನೀನು ನೋಡಬೇಕು, ಯಾವಾಗ ಬರ್ತೀಯಾ. ಬಟ್ ಅಪ್ಪಗೆ ಹಾರ್ಟ್ ಪ್ರಾಬ್ಲಮ್ಮು, ಯಾವತ್ತೂ ನನಗೆ ಈ ಥರ ನೋಡಿಲ್ಲ ನಮ್ಮಪ್ಪ. ಅವ್ರಿಗೇನಾದರೂ ಆಗ್ಬಿಟ್ಟುತ್ತೆ, ನಾನೇನಾದರೂ ಈ ಥರ ಹೋದ ಅಂತೆಲ್ಲ ಅಂದರೆ ಲೈಕ್ ನಾನು ಮುಖವಾಡ ಹಾಕ್ಕೊಂಡು ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಮತ್ತು ನಾನೆಲ್ಲನೂ ಚೇಂಜ್ ಮಾಡ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ನನಗಿಷ್ಟ ಇಲ್ಲ. ನಾನು ಹೆಂಗಿದ್ದೀನಿ ತಾನೇ ಅವ್ರು ಹಂಗೆ ಎಕ್ಸೆಪ್ಟ್ ಮಾಡ್ಬೇಕು ನನ್ನನ್ನು. ಮತ್ತು ನಾನು ಹುಡುಗ ಆಗ್ಬಿಟ್ಟು ಹೋಗ್ತಾ ಅಂತಿಲ್ಲ ಅಂದರೆ ಲೈಕ್ ಇವಾಗಲೂ ಅವ್ರು ಹೇಳ್ತಾರೆ, ನೀನು ಹುಡುಗ ಆಗ್ಬಿಟ್ಟು ಬಾ,
ನಾನು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತೀನಿ, ನೀನು ಹೆಂಗಿದ್ರು ಪರವಾಗಿಲ್ಲ, ಜನನ ಅದೇನೋ ಮೂವಿ ಅಂತೆ ಶೂಟಿಂಗ್ ಅಂತೆ ಬಟ್ ನಾವು ಹೇಳ್ಕೊತೀವಿ ಅಂತ ಬಿಟ್ಟು ಹೇಳ್ತಾರೆ. ಬಟ್ ಅದು ನನ್ನ ಕೈಲಿಂದ ಆಗಲ್ಲ. ನನ್ನ ಮುಖವಾಡ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಜಾನು ಅಂತ ಒಂದು ಹುಡುಗಿ ಚಿಲಿ ಅಂತ. ಅವರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಮನೇಲಿ, ಗೊತ್ತಾಗಲ್ಲ ಅಷ್ಟೊಂದೆಲ್ಲ. ಅಮ್ಮಂಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ನಿಮ್ಮ ಊರಿನವ್ರಿಗೆಲ್ಲ ಗೊತ್ತಾಗುತ್ತೆ. ಅದು ಏನು ಅಂತೇಳ್ದ ಅಂದರೆ, ಬೆಕ್ಕು ಕಣ್ಣು ಮುಚ್ಕೊಂಡ್ಬಿಟ್ಟು ಹಾಲು ಕೊಡ್ತಾ ಅಂದರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತಬಿಟ್ಟು ತಿಳ್ಕೊಂಡಿರುತ್ತೆ ಅದು. ಹೌದಲ್ಲ? ನಮ್ಮಮ್ಮ ಅದೇ ಭ್ರಮೆಯಲ್ಲಿದ್ದೇವೆ. ನಾವೆಲ್ಲ ಹೇಳ್ಕೊತೀವಂತೆ, ಅದೇನೂ ಇಲ್ಲ, ಏನೋ ಒಂದು ಮಾಡ್ತಾ ಇದ್ದ ಅದಕ್ಕೋಸ್ಕರ ನಿಂಗಾಗಿತ್ತು, ಏನೋ ಒಂದು ಹೇಳ್ಕೊತೀವಂತೆ ನಿನ್ಪ ಅಂತ. ಇಡೀ ಪ್ರಪಂಚಕ್ಕೆ ಗೊತ್ತು, ಆದರೆ ಜಾನು ಅಂದರೆ ಟ್ರಾನ್ಸ್ಜೆಂಡರ್. ನಮ್ಮ ಅಮ್ಮ ಗೊತ್ತಿಲ್ಲ. ನಮ್ಮಮ್ಮ ಒಂಥರ ಲೈಕ್ ಏನು ಅಂತಿಲ್ಲ ಅಂದರೆ ಮಾನ ಮರ್ಯಾದೆಗೆ ಅದೆಲ್ಲ ಜೀವ ಕೊಡೋಕ್ಕೂ ರೆಡಿ, ಆ ಥರ ನಮ್ಮಮ್ಮ. ವಿಶ್ವದ ಪ್ರಥಮ ಮಂಗಳಮುಖಿ ಮಾತಾಡುವ ಗೊಂಬೆ, ಹೆಂಗೆ ಈ ಕಲೆಯನ್ನು ನೀವು ಕಲ್ತಿದ್ದು, ಯಾಕೆ ನೀವು ಚೂಸ್ ಮಾಡಿದ್ರಿ? ಅಂದರೆ ಅನಿವಾರ್ಯನ ಅವಶ್ಯಕತೆನ ನಿಮ್ಮ ಬದುಕಿಗೆ? ಎರಡೂ. ಲೈಕ್ ನಾನು ಫಸ್ಟು ಏನು ಅಂತಿಲ್ದ ಅಂದರೆ ಲೈಕ್ ನಂದು ತುಂಬ ಚಂಚಲ ಮನಸ್ಸು. ಯಾಕಂತಿಲ್ದ ಅಂದರೆ ಲೈಕ್ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಗಳದ್ದು ಇದೇ ಥರ ಮನಸ್ಸಿರುತ್ತೆ. ನಾನು ಎಲ್ಲ ಕಲೆನ ಕಲಿತೆ, ಓಕೆನಾ. ಲೈಕ್ ಅದಾದಮೇಲೆ ತುಂಬ ಚೆನ್ನಾಗೇ ಇದ್ದೆ, ಅದು ಇದು ಕೆಲಸ ಮಾಡ್ಕೊಂಡು 1 ವರ್ಷ ಇದ್ದೆ. ಆಮೇಲೆ ಮನೆ ನೆನಪಾಯಿತು. ಆಗುತ್ತೆ ಅಲ್ವಾ? ಎಷ್ಟು ಎಂಜಾಯ್ಮೆಂಟ್ ಆದ್ರೂ ಲೈಕ್ ಹಕ್ಕಿ ಎಷ್ಟೇ ದೂರ ಹಾರೋದ್ರೂ ಆಮೇಲೆ ಲಾಸ್ಟಿಗೆ ಗೂಡಿಗೆ ಬರಲೇಬೇಕು, ಹೌದಲ್ವಾ? ಲೈಕ್ ತುಂಬ ಹಾರಾಡ್ಕೊಂಬಿಟ್ಟು ಹೋಗ್ಬಿಟ್ಟಿದೆ. ನಾನು ಆಪರೇಷನ್ ಆದಮೇಲೆ ನನಗಿಂತ ಸುಂದರವಾಗಿಂತ ಹೆಣ್ಣು ಈ ಭೂಮಿ ಮೇಲೆ ಇಲ್ಲ. ಇವಾಗ ನನಗೆಲ್ಲ ಸಿಗ್ಬಿಡ್ತು, ಇವಾಗ ನನಗೆ ಯಾರ್ದು ಅವಶ್ಯಕತೆನೇ ಇಲ್ಲ ಅನ್ನೋಷ್ಟು ಅಹಂಕಾರನೋ ಅಹಮೋ ಗೊತ್ತಿಲ್ಲ, ಅಷ್ಟು ಎತ್ತರಕ್ಕೆ ಹಾರಿಬಿಟ್ಟಿದೆ, ತುಂಬ ಎತ್ತರಕ್ಕೆ ಹಾರಿದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗೇ ಇತ್ತು, ಫ್ರೆಂಡ್ಸು, ಕ್ಲಬ್ಬು, ಪಾರ್ಟಿ, ಅದು ಇದು ತುಂಬ ಚೆನ್ನಾಗೆ. ಲೈಕ್ ಜಾಸ್ತಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಕೆಲವೊಂದು ನಿಜಾಂಶ ಹತ್ರ. ಯಾಕೋ ಇವತ್ತು ಇಲ್ಲಿ ಹೇಳಬೇಕು ಅನಿಸ್ತಾ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಹಾರಾಡ್ಬಿಟ್ಟಿದೆ. ಎಷ್ಟು ನನ್ನ ಹತ್ರ ಅಹಂ ಅನ್ನೋದು ಬಂದುಬಿಡ್ತು ಅಂತೆಲ್ಲ ಅಂದರೆ ಅಷ್ಟು ಹಾರಾಡ್ತಾ ಇದೆ. ಫ್ರೆಂಡ್ಸ್ ಎಲ್ಲನೂ ಲೈಕ್ ನಾನು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟು, ದುಡ್ಡೆಲ್ಲ ತುಂಬ ಸಂಪಾದನೆ ಮಾಡಿದ್ದೆ. ಲೈಕ್ ತುಂಬ ಜನ ಇದ್ದರು ಅವಾಗೆಲ್ಲ, ದುಡ್ಡಿದ್ದಾಗೆಲ್ಲ ತುಂಬ ಹಾರಾಡ್ಬಿಟ್ಟೆ. ಹೆಂಗೆ ಅಂತೇಳ್ದ ಅಂದರೆ ಇದೆ ಅಲ್ವಾ ಅನ್ನೋದು. ಸ್ವಲ್ಪ ದಿನ ಆಯಿತು, ಲೈಕ್ ಜ್ವರ ಬಂತು, ಫೀವರ್ ಬಂತು, ಲೈಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ. ಒಬ್ಬಳೇ ಆಗಿಬಿಟ್ಟೆ, ಯಾರೂ ಬರಲಿಲ್ಲ. ಅದಾದಮೇಲೆ ಮತ್ತೆ ಮನೆಗೆ ಬಂದೆ. ಲೈಕ್ ಆ ಮೂಮೆಂಟಲ್ಲೆಲ್ಲ ನಾನು ಆಪ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲೆಲ್ಲ ಕೋವಿಡ್ ಬಂದುಬಿಡ್ತು. ಅದು ಕೋವಿಡ್ದು ನಾನು ಹೇಳ್ತಲ್ಲ, ಅದಕ್ಕಿಂತ ಮುಂಚೆ ಮೇನ್ ಯಾವುದಿದೆ ತಾನೆ ಅದು ಮಾತ್ರ ಹೇಳ್ತೀನಿ. ಯಾಕಂತಿಲ್ಲ ಅಂದರೆ ತುಂಬ ಜನ ನನ್ನ ಲೈಫ್ ಹಿಸ್ಟ್ರಿ ಎಲ್ಲ ಕೇಳಿದ್ದಾರೆ, ಓಕೆನಾ. ಕೆಲವೊಂದು ಸತ್ಯ ಘಟನೆಗಳಿದೆ, ನಾನು ಯಾರ ಹತ್ರನೂ ಹೇಳಿಲ್ಲ. ತುಂಬ ಅಂದರೆ ನನಗೆ ನನ್ನ ದುರಹಂಕಾರ ಅಂತಿರೋ ಅಹಂಕಾರ ಅಂತಿರೋ ಗೊತ್ತಿಲ್ಲ, ಅದು ಆ ಥರ ಆಗ್ಬಿಡ್ತಿತ್ತು. ದುಡ್ಡಿದೆ ಅನ್ನೋದ್ರಿಂದ ತುಂಬ ಎಂಜಾಯ್ಮೆಂಟ್ ಮಾಡಿದೆ. ಲೈಕ್ ನನ್ನ ಹತ್ರ ಸ್ವಲ್ಪ ದುಡ್ಡು ಖಾಲಿಯಾದಾಗ, ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಲೈಕ್ ಯಾರೂ ಒಬ್ಬರೂ ನಾನು ಹೆಲ್ಪ್ ಮಾಡಿಲ್ಲ, ಯಾರೂ ಬಂದಿಲ್ಲ. ಆವಾಗ ಬಿದ್ದರೆ ಜಾನು ಎದ್ರೆ ಜಾನು, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ನೀನು ನನ್ನ ಪ್ರಪಂಚ ಥರ ಇರ್ತಾಯಿದ್ರು. ಲೈಕ್ ಹಾಸ್ಪಿಟ್ಲಿಂದ ಮನೆಗೆ ಬಂದೆ. ನನಗೂ ಒಂದು ಟೈಮ್ ಬಂದೇ ಬರುತ್ತೆ ಅನ್ನೋದು ಒಂದಿತ್ತು, ಪಕ್ಕ ಬಂದೇ ಬರುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಅಂತ. ಕೆಲಸ ಮಾಡಲೇಬೇಕಲ್ವಾ. ನನ್ನ ಕೊಲೀಗ್ಸ್ ಎಲ್ಲ ಲೈಕ್ ನೀನು ಈ ಥರ ಆಗಿದ್ದೀಯಾ, ನಾನು ಕೆಲಸ ಕೊಡೋಕ್ಕಾಗಲ್ಲ ಅಂತ. ಏನು ಮಾಡಬೇಕು, ಕೆಲಸ ಜೀವನ ಮಾಡಲೇಬೇಕು. ಮನೇಲಿ ಲೈಕ್ ಮಾತಾಡ್ಬಿಟ್ಟಿದೆ, ಓಕೆ ನೀವು ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬರೋದೇ ಇಲ್ಲ ಅಂತಬಿಟ್ಟು ಹೇಳ್ಬಿಟ್ಟಿದ್ದೆ ನಾನು. ಆಯಿತು, ನಿಮಗೆ ಲೈಕ್ ಇದಿಲ್ಲ ಅಂತೇಳಿದ್ಮೇಲೆ ನಾನೇನಿಗೆ ಬರಲಿ ಅಂತ ಅಣ್ಣಗೆ ಕಾಲ್ ಮಾಡಿದೆ. ಅಣ್ಣ ಈ ಥರ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಮನೆ ಬಾಡಿಗೆಗೂ ಕಷ್ಟ ಆಗ್ಬಿಟ್ಟಿದೆ, ಒಬ್ರಿಗೆ ನಾನು ದುಡ್ಡು ಕೊಟ್ಟಿದ್ದೆ ತಾನೇ, ಅವ್ರ ಹತ್ರ ಇಸ್ಕೊಂಡು ಬಿಟ್ಕೊಡು. ಅಣ್ಣ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ ಕರೆಕ್ಟಾಗಿ. ನಮ್ಮಮ್ಮ ನೀನು ಮಾಡ್ಕೊಂಡಿದ್ದೀಯಾ, ನಾವೇನು ಆಗು ಅಂತ ಬಿಟ್ಟು ಹೇಳಿದ್ವಾ, ನಿನ್ಗೆ ಬೇಕು ಅಂತ ಬಿಟ್ಟು ನೀನು ಮಾಡ್ಕೊಂಡಿದ್ದೀಯಾ, ಹೋಗಿ ಸಾಯಿ, ಆಗ್ತಾಯಿಲ್ವ ಅಲ್ಲ ಬದುಕಕ್ಕೆ, ಸತ್ತೋಗು. ಲೈಕ್ ನನಗೆ ಒಂದೇ ಒಂದು ಟೈಮಲ್ಲಿ ನಾನು ಹೆಂಗೆ ಅನಿಸ್ಬಿಟ್ಟಿದ್ದೆ ಅಂತೆಲ್ಲ ಅಂದರೆ, ಹೆಂಗೆ ಅವ್ರ ಮಕ್ಕಳನ್ನ ಅವ್ರು ಬಿಟ್ಬಿಟ್ಟು ಕೊಟ್ಬಿಡ್ತಾರೆ,
ಹೌ ಇಸ್ ಪಾಸಿಬಲ್? ನೀನೇ ತಾನೇ ನನಗೆ 9 ತಿಂಗಳಲ್ಲಿ ನೀನು ಹೊಟ್ಟೆಲಿ ಇಟ್ಕೊಂಡ್ಬಿಟ್ಟು 14-15 ವರ್ಷ ತನಕ ಸಾಕ್ತೋಳು. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ. ನೀವು ತಪ್ಪು ಮಾಡ್ತೀರಾ, ನಾನು ತಪ್ಪು ಮಾಡ್ತೀನಿ. ಕೆಲವೊಬ್ಬರು ತಪ್ಪು ತುಂಬ ದೊಡ್ಡದಾಗಿರುತ್ತೆ, ಕೆಲವೊಬ್ಬರು ತಪ್ಪು ತುಂಬ ಚಿಕ್ಕದಾಗಿರುತ್ತೆ. ನಾನು ಒಪ್ಕೊತೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ. ಓಕೆ, ನಿನ್ನ ಪ್ರಕಾರ ನಾನು ಹೆಣ್ಣಾಗಿರೋದು ತಪ್ಪು ಅಂತ ಬಿಟ್ಟು ಹೇಳ್ದೆ ಅಂದರೆ ಓಕೆ, ನಾನು ಒಪ್ಕೊತೀನಿ, ಐ ಅಗ್ರಿ. ಅದಕ್ಕೆ ಆಗಿರೋಕ್ಕಂಥದ್ದು ಕೆಲವೊಂದು ಶಿಕ್ಷೆ ಅಂತ ಬಿಟ್ಟಿರುತ್ತೆ ತಾನೆ. ಇವಾಗ ನಾನು 8-9 ವರ್ಷ ಆಯಿತು, ಇನ್ನೂ ಎಷ್ಟು ದಿನ ಅನುಭವಿಸ್ಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಇನ್ನೂ ಎಷ್ಟು ದಿನ ನಾನು ಅನುಭವಿಸ್ಲಿ? ಆಗ್ತಾ ಇಲ್ಲ ನನ್ನ ಕೈಲಿಂದ. ನಾನು ತುಂಬ ಅಂದರೆ ತುಂಬ ಒಂಟಿ ಆಗ್ಬಿಟ್ಟಿದ್ದೀನಿ. ನೀನು ನನಗೆ ₹1 ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ಹೆಂಗಿದೆಯಾ ನೀನು? ಏನು ಮಾತಾಡ್ತಾ ಇದೆಯಾ? ಏನಿಲ್ಲ, ಒಂಚೂರಾದರೂ ಮಾತಾಡ್ಬೇಕು ತಾನೆ. ಏನು ಮಾಡ್ತಾ ಇದೆಯಾ ನೀನು? ನಿನ್ನ ಜೀವನಕ್ಕೆ ನೀನು ಏನು ಮಾಡ್ಕೊಂಬಿಟ್ಟು ಬದುಕ್ತಾ ಇದೀಯಾ? ನಮ್ಮಮ್ಮ ಕಾಲ್ ಮಾಡ್ದ ಅಂದರೆ ನಮ್ಮ ಸ್ಲ್ಯಾಂಗ್ ಗೊತ್ತು ತಾನೆ. ಅಂಥ ಸೂಳೆ ಮಗನೇ, ಇಂಥ ಸೂಳೆ ಮಗನೇ, ಚಪ್ಪರ್ ನನ್ನ ಮಗನೇ, ಅವೇ ನಮ್ಮ ಲ್ಯಾಂಗ್ವೇಜ್. ಅದು ಉತ್ತರ ಕರ್ನಾಟಕದ್ದು ಬಂದ್ಬಿಡುತ್ತೆ, ಓಕೆನಾ? ಆದ್ರೂ ಗುಟ್ಟಿದವನೇ ಮಿಂಡ್ರಿನ ಮಗನೇ ಕಾಲ್ ಮಾಡ್ತೀಯ, ಇನ್ನೊಂದು ಬಂದ್ಬಿಟ್ಟು ಯಾರ ಜೀವನ ಎಲ್ಲ ಹಾಳು ಮಾಡಬೇಕು ಅಂತ ಬಿಟ್ಟಿದ್ದೀಯಾ? ಹೇಳಿದ್ದೀವಿ ತಾನೇ, ಆಯಿತು ಅಂತ ಬಿಟ್ಟು ಓಕೆ ಸ್ವಲ್ಪ ದಿನ ಅದು ಇದು ಎಕ್ಸೆಟ್ರಾ ಕೆಲಸ ಮಾಡ್ಕೊಂಬಿಟ್ಟು ಬಂದೆ. ಸೊ ನನಗೆ ತುಂಬ ಲೋನ್ ಆಗ್ತಾಯಿದೆ ತಾನೇ. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಬಿಟ್ಟು ತುಂಬ ಕಡೆ ಅಡ್ಡಾಡಿದೆ. ಮೊದಲು ಡ್ಯಾನ್ಸ್ಗೆ ಹೋದೆ, ಡ್ಯಾನ್ಸಲ್ಲಿ ತುಂಬ ಸ್ಟ್ರಗಲ್ ಮಾಡಿದೆ. ಡಿ.ಕೆ.ಡಿಗೆ ಸೆಕೆಂಡ್ ಆಡಿಷನ್ ತನಕ ಹೋಗಿದ್ದೆ, ಮತ್ತು ಮನೆಗೆ ವಾಪಸ್ ಬಂದೆ. ಸ್ಟೇಜ್ ಹತ್ತಲಿಲ್ಲ, ಸೆಲೆಕ್ಟ್ ಆಗಿಲ್ಲ. ಅದಾಯ್ತು ಬಿಡಿ, ಮತ್ತೆ ಬೇರೆದೇನಾದರೂ ಮಾಡಬೇಕು ಅಂತಬಿಟ್ಟು ಕ್ಲಾಸಿಕಲ್ಗೆ ಹೋದೆ. ಕ್ಲಾಸಿಕಲ್ ಕಲ್ತ್ಕೊಂಡೆ, ಅರ್ಧ ಕಲ್ತ್ಕೊಂಡೆ, ಇನ್ನು ಅರ್ಧ ಹೋಗ್ಬಿಡ್ತು, ಆಗಲಿಲ್ಲ. ಅದಾಯ್ತಾ, ಸ್ವಲ್ಪ ಏನಾದರೂ ಯುನಿಕ್ಕಾಗಿ ಕೇಳ್ತಾರಲ್ವ ಜನ, ಏನಾದರೂ ಯುನಿಕ್ಕಾಗಿ ಮಾಡಬೇಕಲ್ವಾ ಅಂತಬಿಟ್ಟು ಬೆಲ್ಲಿ ಡ್ಯಾನ್ಸ್ಗೆ ಹೋದೆ. ಬೆಲ್ಲಿ ಡ್ಯಾನ್ಸ್ ಬೇರೆ ಬರುತ್ತಾ ನಿಮಗೆ? ಹಳೆ ವೀಡಿಯೋಸಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಓಕೆನಾ, ಬೆಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಬೆಲ್ಲಿ ಡ್ಯಾನ್ಸ್ಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ವೀಕ್ಲಿ 2 ಕ್ಲಾಸ್, ಸಂಡೇ ಸ್ಯಾಟರ್ಡೆ. ಫೀಸ್ ಮಾತ್ರ ತುಂಬ ಜಾಸ್ತಿ. ಅದು ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಓಕೆ ಬಿಡಿ, ಅದಾದರೂ ಬಿಡಿ, ಹೋಗಲಿ ಅಂತಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಸಂಗೀತ ಕಲಿಯೋಕ್ಕೆ ಹೋದೆ. ಹೋಗಿಲ್ಲ, ಕಂಟಾದರೂ ಮಾಡ್ಕೊಂಬಿಟ್ಟು ಬರೋಣ ಅಂತ. ಅದು ಏನೋ ಒಂದಾಯಿತು, ಅದೂ ಹೋಯ್ತಾ ಓಕೆ ಅಂತಬಿಟ್ಟು ಜಿಮ್ನಾಸ್ಟಿಕ್ ಕಲಿಯೋಕ್ಕೆ ಹೋದೆ. ಜಿಮ್ನಾಸ್ಟಿಕಲ್ಲಾದರೂ ಏನಾದರೂ ಮಾಡಬೇಕು ಅಂತ. ಜಿಮ್ನಾಸ್ಟಿಕಲ್ಲೂ ಅರ್ಧಂಬರ್ಧ ಕಲಿತೆ, ಅರ್ಧಂಬರ್ಧ ಬಿಟ್ಬಿಟ್ಟೆ. ಜಿಮ್ನಾಸ್ಟಿಕಲ್ಲೇ ನನಗೆ ರಂಗಭೂಮಿ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮದು ವಿಜಯನಗರದಲ್ಲಿ ರಂಗಭೂಮಿ ಇದೆ. ರಂಗಚಿರಂತನ ಅಂತಬಿಟ್ಟು ಡಾಕ್ಟರ್ ಬೇಲೂರು ರಘುನಂದನ್ ಅವರು ಸರ್ ನಮಗೆ ಕ್ಲಾಸ್ ಹೇಳ್ಕೊಡ್ತಾರೆ. ಗೊತ್ತಿರ್ಬೋದು ಬಹುಶಃ ನಿಮಗೆ. ಅವ್ರು ನಮ್ಮ ಗುರುಗಳು, ಓಕೆನಾ. ನಾನು ಹುಡುಗ ಇದ್ದಾಗ್ಲಿಂದನೂ ಅವ್ರು ನನ್ನನ್ನು ನೋಡಿದ್ದಾರೆ. ನಾನು ಅವ್ರ ಹತ್ರನೇ ರಂಗ ಪ್ರವೇಶ ಫಸ್ಟು ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲೇ ನನಗೆ ಅಲ್ಲೇ ನಾನು ಆ್ಯಕ್ಟಿಂಗ್ ಎಲ್ಲನೂ ಮಾಡ್ತಾಯಿದ್ದೆ. ಅದಾದಮೇಲೆ ಹುಡುಗ ಇಲ್ಲಿದ್ದಾಗ್ಲೂ ಅದೇ ಕಾಲೇಜಲ್ಲೇ ಇದ್ದೆ ನಾನು, ಆವಾಗ ಗೇ ಇದ್ದಾಗ. ಅದಾದಮೇಲೆ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಹೋದ್ಮೇಲೂ ಸರ್ ಹೇಳಿದರು, ನಿನ್ಗೆ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಬಾ ಅಂತ. ಸರ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ರಂಗಭೂಮಿದಲ್ಲಿ ಸ್ವಲ್ಪ ಆಸಕ್ತಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ಕಮಿಟ್ಸ್ಮೆಂಟ್ಸ್ ತುಂಬ ಜಾಸ್ತಿ. ತಿಂಗಳಾಯಿತು ಅಂತಂದರೆ ನಾನು ಬಾಡಿಗೆ ಕಟ್ಟಲೇಬೇಕು, ನಂದು ಏನು ಸೈಡ್ ಏನು ಇದೆ ತಾನೇ ಅದನ್ನೆಲ್ಲ ನೋಡ್ಕೊಳ್ಳೇಬೇಕು. ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ನಾನು ಟೈಮ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು, ನನಗೆ ಐ ಆಮ್ ಎ ಟ್ರಾನ್ಸ್. ನನಗೆ ಟ್ರಾನ್ಸ್ ಕ್ಯಾರೆಕ್ಟ್ರೇ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಬ್ಯಾಕ್ ಸ್ಟೇಜ್ ಹೋಗ್ಬೇಕಾದ್ರೂ ಮಾಡಿಬಿಡ್ತೇನೆ. ನಾನು ಮಂಗಳಮುಖಿ ಅಂತ ಬಿಟ್ಟು ಬೇರೆಯವ್ರಿಗೆ ನಾನು ಅದೇ ಅಂತ ಬಿಟ್ಟು ಹೇಳ್ಕೊಳಕ್ಕೆ ನನಗೆ ಒಂಥರ ಮುಜುಗರ. ಇಷ್ಟೊಂದು ಕಷ್ಟಪಟ್ಟಿದ್ದು ಏನಕ್ಕೋಸ್ಕರ ಅಂತ ಹೇಳ್ದ ಅಂದರೆ ನಾನು ಹೆಣ್ಣಾಗಬೇಕು, ಹೆಣ್ಣು ಅಂತ ಬಿಟ್ಟು ನಾನು ಭಾವಿಸಿದ್ದೀನಿ. ಆ ಕ್ಯಾರೆಕ್ಟರ್ನ ನಾನೇ ಯಾಕೆ ಮಾಡಬೇಕು? ಮತ್ತೆ ಟ್ರಾನ್ಸ್ ಆಗಿ ಮಾಡಿದ್ರೆ ಅಲ್ಲಿಗೇನು ಪ್ರಯೋಜನ ಏನಿದೆ? ಇಷ್ಟು ಕಷ್ಟಪಟ್ಟಿರೋದು ಎಲ್ಲ ಅದೇನೋ ಅಂತಾರ್ತಾನೆ, ಹೊಳೆಯಲ್ಲಿ ಹುಂಚೆಣ್ಣು ತೊಳ್ದಂಗೆ ಆಯಿತು ಅಂತ. ಹೌದಲ್ಲ? ಏನು ಅದೇ ಹುಡುಗ ಏನಾದರೂ ಕೊಡ್ತಾ ಅಂತಿಲ್ಲ ಅಂದರೆ ನನಗಿಂತ ಚೆನ್ನಾಗಿ ಮಾಡ್ತಾನೆ ಹುಡುಗ, ಹೌದಲ್ಲ? ನಾನು ಏನಕ್ಕೆ ಮಾಡಬೇಕು ಅಂತ ನಂದು 2-3 ಸಲ ಅದೇ ನನಗೆ ಸಿಕ್ತು. ಅದಾದಮೇಲೆ ಸುಮ್ಮನೆ ಅದೇ ಅದಾದಮೇಲೆ ನಾನು ಬ್ಯಾಕ್ ಸ್ಟೇಜ್ ಹೋಗಿ ಮಾಡಿದೆ ನಾಟಕಗಳಲ್ಲೆಲ್ಲ. ಮತ್ತು ಜೋಗ್ತಿ ಮಂಜಮ್ಮ ಅವ್ರದ್ದು ಮಾಡಿದ್ದೀನಿ, ಅಲೆಮಾರಿ ಈ ಬದುಕು ಮಾಡಿದ್ದೀನಿ,
ಲೈಕ್ ಇನ್ನೂ 3-4 ನಾಟಕಗಳು ಮಾಡಿದ್ದೇನೆ ಬ್ಯಾಕ್ ಸ್ಟೇಜ್ ವರ್ಕ್ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ. ಬಟ್ ನನ್ನದೇನಿದೆ ತಾನೇ ಆ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತಬಿಟ್ಟು ಲೈಫಲ್ಲಿ ಅಂದ್ಕೊಂಡೆ. ಅಲ್ಲಾದಮೇಲೆ ಲೈಕ್ ನಂದು ಸರ್ಟಿಫಿಕೇಟ್ಸ್ ಎಲ್ಲ ಇದಾಯಿತು ತಾನೆ. ಅದಾದಮೇಲೆ ಮತ್ತೆ ಲೈಕ್ ಡಿಸ್ಕಂಟಿನ್ಯೂ ಆಯಿತು. ನಾಟಕ ಕಲ್ತ್ಕೊಂಡ್ಬಿಟ್ಟು ಏನಾದರೂ ಮಾಡೋಣ ಅಂತಬಿಟ್ಟು ನಾಟಕದಲ್ಲೇ ಲೈಕ್ ಅಲ್ಲಿ ಸ್ವಲ್ಪ ಏನೋ ಕಲ್ತ್ಕೊಂಡಿದ್ದೀನಲ್ಲ ಅಂತಬಿಟ್ಟು ಎಲ್ಲ ಕಡೆಯಲ್ಲೂ ಆಡಿಷನ್ಗೆ ಹೋದೆ. ಆ್ಯಕ್ಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಲೈಕ್ ಡೈರೆಕ್ಟರ್ ಹೇಳೋದು ಆ್ಯಕ್ಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಬಟ್ ಆದರೂ ನಿಮ್ಮ ಕ್ಯಾರೆಕ್ಟ್ರು ನಮ್ಮ ಮೂವಿನಲ್ಲಿ ಇಲ್ಲ, ನಿಮ್ಮ ಕ್ಯಾರೆಕ್ಟ್ರ್ ಏನಾದರೂ ಇದ್ದರೆ ಇನ್ಫಾರ್ಮ್ ಮಾಡ್ತೀವಿ. ತುಂಬ ಕಡೆಯಲ್ಲಿ ಹೋದೆ, ಲೈಕ್ ಎಲ್ಲರೂ ಇದೆ ಹೇಳೋರು. ಟ್ರಾನ್ಸ್ ಕ್ಯಾರೆಕ್ಟ್ರ್ ಏನಾದರೂ ಇತ್ತು ಅಂತಂದರೆ ನಿಮ್ಗೆ ಹೇಳ್ತೀನಿ ಮೇಡಮ್ ಅಂತ. ಇವಾಗ ನೀವು ಒಂದು ಹುಡುಗ, ನೀವು ಎಷ್ಟೊಂದು ಪಾತ್ರಗಳು ಮಾಡ್ಬೋದು. ಅಪ್ಪ, ತಾತ, ಅಜ್ಜ, ಡಾಕ್ಟ್ರು, ಬೇರೆ ಬೇರೆದೆಲ್ಲನೂ ಮಾಡ್ಬೋದು. ಒಂದು ಮಂಗಳಮುಖಿ ಕ್ಯಾರೆಕ್ಟ್ರ್ ಕೊಟ್ಟರು ನೀವು ಮಾಡ್ಬೋದು. ನಮಗಿಂತ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಹೌದಲ್ವಾ? ನನಗೆ ಲೈಕ್ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸುಮ್ಮನೆ ಆಗಿಬಿಟ್ಟೆ ನಾನು. ಹೆಂಗೆ ಅನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದರೆ ಸತ್ತೋಗ್ಬಿಡ್ಬೇಕೇನೋ ಅಂದಂಗೆ ಅನಿಸ್ಬಿಡ್ತು. ಇವ್ನು ಸೀರೆ ಹಾಕ್ಕೊಂಬಿಟ್ಟು ಬದುಕೋಕ್ಕಾಗ್ಲಾರ್ದಾಗ ಸತ್ತೋಗ್ಬಿಟ್ಟಿದ್ದಾನೆ ಅಂತಬಿಟ್ಟು ಜನ ಹೇಳ್ಕೊಂಬಿಟ್ರೆ, ಹೌದಲ್ವಾ? ಇವಾಗ ನಮ್ಮೂರಲ್ಲಿ ಲೈಕ್ ಇನ್ನೂ ತಲೆ ಎತ್ಕೊಂಡು ತಿರ್ಗಾಡಲಾರ್ದಂಗೆ ಆಗ್ಬಿಡುತ್ತೆ ನಮ್ಮ ಅಪ್ಪ ಅಮ್ಮ. ನೋಡು 4 ದಿನಕ್ಕೆ ಶೋಕಿಗೋಸ್ಕರ ಸೀರೆ ಹಾಕೊಂಡ ಅದ್ರಲ್ಲಿ ಬದುಕೋಕ್ಕಾಗಿಲ್ಲ, ಯಾವಾಗ ಸತ್ತೋಗಿದ್ದಾನೆ ಅಷ್ಟೇ. ಇನ್ನೂ ನಾನು ಲೈಕ್ ಅವ್ರು ಹೇಳ್ದಂಗೆ ನಾವು ಕೆಳಗಡೆ ಬಿದ್ದುಬಿಟ್ಟಿದ್ದೀವಿ ಅಂತ ಹೇಳ್ದ ಅಂದರೆ ಇನ್ನೂ ನಮ್ಮ ಜನ ಕೆಳಗಡೆ ಬೀಳಿಸ್ಬಿಡ್ತಾನೆ. ನಾನೇನು ಸತ್ತೋಗಿದ್ದೀನಿ, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಇನ್ನೂ ನನ್ನಿಂದೆ ನಮ್ಮಪ್ಪ, ನಮ್ಮಮ್ಮ, ನನ್ನ 3 ಜನ ಅಕ್ಕಂದಿರು, ನಮ್ಮ ಅಣ್ಣ, ಏನಾದರೂ ಒಂದು ಮಾಡಲೇಬೇಕು, ಹಗಲು ರಾತ್ರಿ ಸುಮ್ಮನೆ ಕೂತ್ಕೊತಾ ಇದ್ದೆ. ಅದು ಮಾಡಿದೆ, ಇದು ಮಾಡಿದೆ, ಏನಾದರೂ ಒಂದು ಮಾಡ್ತಾಯಿದ್ದೆ. ಆಮೇಲೆ ಮಾಡ್ಲಿಂಗಲ್ಲಿ ಪ್ರವೇಶ ಆದೆ. ಅದು ನಾನು ಹೇಳಿದೆ ತಾನೆ, ಮಾಡ್ಲಿಂಗಲ್ಲಿ ಪ್ರವೇಶ ಆದೆ. ಲೈಕು ಅಲ್ಲಿ ನಾನು ಮಾಡುವಾಗ ಲೈಕ್ ಇಲ್ಲಿ ಇಡೀ ಬ್ಯಾನರಲ್ಲಿ ಕರ್ನಾಟಕದಲ್ಲಿ ಲೈಕು ಟ್ರಾನ್ಸು ತುಂಬ ಕಡಿಮೆ ಬರ್ತಾಯಿದ್ರು. ನಾನು ಹುಡುಗಿ ಜೊತೆನೇ ಕಾಂಪಿಟೇಷನ್ ಮಾಡ್ತಾಯಿದ್ದೆ. ಎಷ್ಟೇ ಇದ್ದರೂ ಟ್ರಾನ್ಸು ಹುಡುಗಿರು. ನಾನು ಹುಡುಗಿರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಹಂಗೂ 3rd ಪ್ರೈಸು 1st ಪ್ರೈಸು ಏನೋ ಒಂದು ಇವರು ಒಬ್ಬರು ಪಾರ್ಟಿಸಿಪೇಟ್ ಮಾಡಿದಾರಲ್ವಾ, ಇರಲಿ ಅಲ್ವಾ ಅಂತಬಿಟ್ಟು ಕೊಡ್ತಾಯಿದ್ರು. ಅದೇನೋ ಅಂತಿರ್ತಾನೆ ಕರುಣೆ. ನನಗೆ ಅದು ಕರುಣೆದು ಬೇಕಾಗಿಲ್ಲ. ನಾನೇನಾದರೂ ಮಾಡ್ದ ಅಂತಿಲ್ಲ ಅಂದರೆ ನಿಯತ್ಲಿಂದ ಕೊಡಿ, ಹೌದಲ್ವಾ? ಓಕೆ, ಇವ್ರು ಚೆನ್ನಾಗಿ ಮಾಡಿದಾರಪ್ಪ, ಅದಕ್ಕೋಸ್ಕರನೇ ನಾವು ಇವ್ರು ಕೊಡ್ತಾಯಿದ್ದೀವಿ. ಕರುಣೆ ಅನುಕಂಪ ಯಾಕೆ? ಇವರು ಟ್ರಾನ್ಸ್ಜೆಂಡರ್ಸು, ಇವ್ರ ಮೇಲೆ ಫುಲ್ಲು ಕರುಣೆ, ಫುಲ್ಲು ಪ್ರೀತಿ ನಾವು ತೋರಿಸ್ತಾ ಇದ್ದೀವಿ ಅಂತಬಿಟ್ಟು ನಿಮ್ಮ ಬ್ಯಾನರ್ಗಳನ್ನು ನೀವು ಹೈಲೈಟ್ ಮಾಡ್ಕೊಳಕ್ಕ ಬೇಡಪ್ಪ. ನಾನೇನೂ ಮಾಡಿಲ್ಲ ಅಂತಂತಂದರೆ ನೀವು ಹೇಳಿ. ನನ್ನನ್ನು ಯಾಕೆ ನೀವು ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ದೀರಾ? ನನಗೆ ಹೆಣ್ಣು ಅಂತಬಿಟ್ಟು ಟ್ರೀಟ್ ಮಾಡಿ, ನಾನು ಹೆಣ್ಣಾಗ್ಬಿಟ್ಟು ಬಂದಿದ್ದೀನಿ, ಹೌದಲ್ವಾ? ನಿಜ ಅಲ್ವಾ? ಕರುಣೆ ಅನುಕಂಪಲಿಂದ ನನಗೆ ಯಾವುದಾದ್ರೂ ಸರ್ಟಿಫಿಕೇಟ್ ಏನಾದರೂ ಕೊಟ್ಟ ಅಂತಿಲ್ಲ ಅಂದರೆ ಅಯ್ಯೋ ತೊಗೊಂಡು ಹೋಗ್ಬಿಟ್ಟಲ್ಲಿ ಇದು ನನಗಲ್ಲಿ ಗೊತ್ತಾಗ್ತಾಯಿತ್ತು. ಅಲ್ಲಿ ಅವ್ರು ಕೊಡ್ತಾರೆ, ನಾನು ಇಸ್ಕೊತೀನಿ, ಪರವಾಗಿಲ್ಲ. ಅವ್ನ ಫೋಟೋಗೆ ಬೇಕು, ಹೇಳ್ಕೊಳಕ್ಕೆ ಬೇಕು, ನಾನು ಮಿಸ್ ವರ್ಲ್ಡು, ಅದು ಟ್ರಾನ್ಸು, ಇದು ಮಾಡ್ಲಿಂಗಲ್ಲಿ ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತಬಿಟ್ಟು ಸ್ಟೇಜ್ ಮೇಲೆ ಇರುತ್ತೆ ಅಲ್ವಾ? ಬಟ್ ನನ್ನ ಮನಸ್ಸಾಕ್ಷಿ ಒಪ್ತಿರ್ಲಿಲ್ಲ, ಮೋಸ ಮಾಡಿದ್ದಾರೆ ಇವರು ಅಂತ. ಅದು ಅನಿಸುತ್ತೆ ತಾನೇ, ಅದು ಫೀಲ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಬೇರೆ ಕಡೆಯಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ ಮಾಡ್ಲಿಂಗ್ ಹೋಗಬೇಕು ಅಂತ. ಅಲ್ಲಿಗೆ ತುಂಬ ದುಡ್ಡು ಖರ್ಚು, ಮೇಕಪ್ಲಿಂದ ಹಿಡ್ಕೊಂಬಿಟ್ಟು, ಕಾಸ್ಟ್ಯೂಮ್ಲಿಂದ ಹಿಡ್ಕೊಂಬಿಟ್ಟು ತುಂಬ ಇನ್ವೆಸ್ಟ್ಮೆಂಟು. ಆಗುತ್ತೆ ಅಂತಬಿಟ್ಟು ಟ್ರೈ ಮಾಡಿದೆ. ಲೈಕ್ ಕೆಲವೊಂದು ಮಾಡ್ಲಿಂಗ್ ಬ್ಯಾನರ್ಗಳು ಹೆಂಗಿದ್ದಾವೆ ಅಂತೆಲ್ಲ ಅಂದರೆ ಇಲ್ಲಿ ಶೋ ಆಗಿರೋದು ಪಕ್ಕದ ರೋಡ್ಗೂ ಗೊತ್ತಾಗಲ್ಲ. ನಿಜ, ಆ ಶೋದಲ್ಲಿ ನಾನು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾಯಿದ್ನ ಇಷ್ಟು ದಿನ. ನಾನು ಯಾವ ಬ್ಯಾನರ್ ಹೆಸರು ಹೇಳಲ್ಲ. ಇಷ್ಟು ದಿನ ಆ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ನ. ಇವಾಗ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಹೆಸರೇನಾದರೂ ನಿಮ್ಗೆ ಹೇಳ್ದ ಅಂತಿಲ್ಲ ಅಂದರೆ ಹೌದಾ ಅದ್ರ ಹೆಸರೇ ಗೊತ್ತಿರಲ್ಲ ನಮಗೆ, ಗೊತ್ತೇ ಇಲ್ಲ ನಿಮಗೆ. ಎಷ್ಟೊಂದು ಕಡೆಯಲ್ಲಿ ಏನು ಅಂತಬಿಟ್ಟು ಗೊತ್ತಿಲ್ಲ. ನಾನೇನು ಅನ್ಕೊಂಡ್ಬಿಟ್ಟಿದೆ ಅಂತ, ಇಲ್ಲಿ ನಡೆಯೋಕ್ಕಂಥ ಶೋಸು ಇಡೀ ಆಲ್ ಇಂಡಿಯಾದಲ್ಲಿ ಎಲ್ಲ ಹೋಗುತ್ತೆ. ನಾವು ಮ್ಯಾಗ್ಝೀನಲ್ಲಿ ಬರ್ತೀವಿ, ಅದು ಬರ್ತೀವಿ ಅಂತಬಿಟ್ಟು ಒಂದು ಭ್ರಮೆದಲ್ಲಿ ಬದುಕ್ಬಿಟ್ಟು ಹೋದೆ. ದುಡ್ಡು ವೇಸ್ಟ್ ಮಾಡ್ಕೊಂಬಿಟ್ಟು ಬಂದೆ. ಮಾಡ್ಲಿಂಗ್ ಅನ್ನೋ ಭ್ರಮೆ ಲೋಕದಲ್ಲಿ ಇದ್ರಿ ಹಾಗಾದರೆ. ಅದು ಏನು ಅಂತಿರ್ತಾನೆ, ನಾವು ರ್ಯಾಂಪಲ್ಲಿ ಫುಲ್ಲು ಸೀರೆ ಹಾಕ್ಕೊಂಬಿಟ್ಟು ಅದು ಮಾಡ್ಕೊಂಬಿಟ್ಟು ನಿಂತ್ಕೊಂಡ ಅಂದರೆ ಓಕೆ, ಇವಾಗ ನಾವು ಹೆಣ್ಣು, ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಮೇನ್ ಇಂಟೆನ್ಷನ್ ಎಲ್ಲ ಬಾಯ್ಸ್ ನನ್ನನ್ನೇ ನೋಡ್ತಾರೆ. ಓಕೆ, ನಾನು ಇವಾಗ ಫುಲ್ ಹೆಣ್ಣಾಗ್ಬಿಟ್ಟು ಚೇಂಜ್ ಆಗಿಬಿಟ್ಟಿದ್ದೀನೇನೋ ಅಂತಬಿಟ್ಟು ಆ ಭ್ರಮೆಯಲ್ಲಿ ಹೋಗ್ಬಿಟ್ಟು ಸುರಿತಾ ಇದ್ದೆ.
ಹೆಂಗಿದ್ರು ಅಲ್ಲಿ ತುಂಬ ಜನ ಮಾಡಲ್ಸ್ ಚೆನ್ನಾಗಿ ಬರ್ತಾಯಿದ್ರು, ಹೌದಲ್ವಾ? ಅದೇನೋ ಒಂದು ಖುಷಿ. ಅದಾದಮೇಲೆ ಗೊತ್ತಾಯಿತು ನಾನು ಹೋಗಿರೋದು ತುಂಬ ರಾಂಗ್ ವೇ, ಜಸ್ಟು ದುಡ್ಡು ಖರ್ಚು, ವೇಸ್ಟ್ ಮನಿ ಅಂತ. ಅಯ್ಯೋ ಏನು ಮಾಡೋದು, ಅಲ್ಲಿನೂ ಮೋಸ ಆಗ್ಬಿಡ್ತಲ್ವಾ ಅಂತೇಳ್ಬಿಟ್ಟು ಮತ್ತೆ ಮನೆಗೆ ಬಂದೆ. ಸುಮ್ಮನೆ ಕೂತ್ಕೊತಾ ಇದ್ದೆ. ಲೈಕ್ ಯಾವುದಾದ್ರೂ ಕಾಂಪಿಟಿಷನ್ಸ್ ಏನಾದರೂ ಇತ್ತು ಅಂತೆಲ್ಲ ಅಂದರೆ ಅಲ್ಲಿಗೆಲ್ಲನೂ ಹೋಗ್ತದೆ. ಮೆಹಂದಿ, ಮೇಕಪ್ಪು, ಫೇಸ್ ಪೇಂಟಿಂಗು ಆ ಥರದ್ದು ಏನಾದರೂ ಇತ್ತು, ಪ್ರೈಸ್ ಗೆದ್ಕೊಂಬಿಟ್ಟು ಬರ್ತಾಯಿದ್ದೆ. ಅದರಿಂದ ನನಗೆ ಫೇಮ್, ನೇಮ್ ಅದು ಯಾವುದೂ ಸಿಗ್ತಿರ್ಲಿಲ್ಲ. ನನಗೆ ತುಂಬ ಜಾಸ್ತಿ ಬೇಕು. ಸುಮ್ಮನೆ ಕೂತ್ಕೊತಾ ಇದ್ದೆ, ಲೈಕ್ ತುಂಬ ಅಳ್ತಾ ಇದ್ದೆ. ಜಸ್ಟು ಹಿಂಗೆ ಮಲ್ಕೊಂಡಾಗ ಹಿಂಗೆ ಫ್ಯಾನ್ ನೋಡ್ಕೊಂಬಿಟ್ಟು ಮಲ್ಕೊತಾ ಇದ್ದೆ. ನಿಂತಕೊಂಬಿಡ್ಲಾ ಅಂತ. ಬೇಡ ಸುಮ್ಮನೆ ಇರು, ಏನೂ ಆಗಲ್ಲ. ಇವತ್ತು ನೀನು ಸೋತಿದ್ಯಾ, ಸತ್ತಿಲ್ಲ. ಇವತ್ತು ಸೋತ್ಬಿಟ್ಟು ನಿಂತ್ಕೊಂಡಿದ್ಯಾ ಅನಿಸುತ್ತೆ ನೀನು ಸತ್ತಿಲ್ಲ. ನಾಳೆ ಒಂದು ದಿನ ನೀನು ಗೆದ್ದೇ ಬರ್ತೀಯಾ ಅಂತ ಬಿಟ್ಟು. ನಾನು ಲೈಕ್ ಮುಸ್ಲಿಮ್ ಆಗಿದ್ರೂ ನಾನು ದೇವ್ರನ್ನ ತುಂಬ ಜಾಸ್ತಿ ನಂಬ್ತೀನಿ. ತುಂಬ ಅಂದರೆ ತುಂಬ ಜಾಸ್ತಿ. ನೀವು ಬೈ ಬರ್ತ್ ಮುಸ್ಲಿಮ್? ಹಾಂ, ನಾನು ಬೈ ಬರ್ತ್. ಏನು ನಿಮ್ಮ ಹೆಸರು ಹಾಗಾದ್ರೆ? ಹೇಳಬೇಕಾ? ಹೇಳಿ, ಪರವಾಗಿಲ್ಲ. ಅಬ್ದುಲ್ ಕುದ್ದೂಸ್. ಅಬ್ದುಲ್ ಕುದ್ದೂಸ್. आपको डाउट है तो कोई सूरा सुना दूं? हाँ, ಕನ್ಫರ್ಮ್. ನನಗೆ ಬೈಬತ್ತು ಲೈಕ್ ನನಗೆ ಹೆಣ್ಣು ದೇವ್ರ ಮೇಲೆ ತುಂಬ ಜಾಸ್ತಿ ಪ್ರೀತಿ. ಗಂಡು ದೇವ್ರ ಮೇಲೂ ಪ್ರೀತಿ ಇದೆ, ಅಷ್ಟು ಹೋಗಲ್ಲ. ದೂರದಿಂದನೇ ನಮಸ್ಕಾರ ಮಾಡಿಬಿಟ್ಟು ಬರ್ತೀನಿ. ಒಂದು ಹೆಣ್ಣನ್ನು ಇನ್ನೊಂದು ಹೆಣ್ಣೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ನಾನು ಎಲ್ಲಮ್ಮನ್ನ ತುಂಬ ನಂಬ್ತೀನಿ. ಕರುಮಾರಿ ಟೆಂಪಲ್ಗೂ ತುಂಬ ಜಾಸ್ತಿ ಹೋಗ್ತೇನೆ. ಆ ಇಬ್ಬರು ಹತ್ರ ಹೋಗ್ಬಿಟ್ಟು ಡೈಲಿ ಹೋಗ್ಬಿಟ್ಟು ಅಳ್ತಾ ಇದ್ದೆ. ಇಡೀ ಪ್ರಪಂಚನೇ ನಾನು ಬಿಟ್ಬಿಟ್ಟಿದೆ. ನನ್ನ ನಂಬಿಕೆ ಇದೆ, ನೀನು ಮಾತ್ರ ನನ್ನ ಕೈ ಬಿಡಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬಾಕ್ಲೆಲ್ಲ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಅಮ್ಮ ಒಂದ್ಸಲ ಕಣ್ಣು ತೆಗೆದ್ಬಿಟ್ಟು ನೋಡು, ಒಂದೇ ಒಂದ್ಸತಿ ಕಣ್ಣು ತೆಗೆದ್ಬಿಟ್ಟು ನೋಡು, ನಾನು ಇಲ್ಲಿದ್ದೀನಿ, ನಾನು ನಿನಗೋಸ್ಕರ ಬಂದಿದ್ದೇನೆ. ನಾನು ಇವಾಗ್ಲೂ ಪ್ರತಿ ದಸರಾ ಟೈಮಲ್ಲಿ 9 ದಿನ ಪೂಜೆ ಮಾಡ್ತೀನಿ ಮನೆಯಲ್ಲಿ. ಬೇರೆ ಟೈಮಲ್ಲೆಲ್ಲ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತಬಿಟ್ಟು ಮಾಡಲ್ಲ. ದಸರಾ ಟೈಮಲ್ಲಿ ಬೇರೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಪೂಜೆಗೆ ಏನೇನು ಬೇಕು, ಹೆಂಗೆ ಬೇಕು ಅಂತಬಿಟ್ಟು ಎಲ್ಲನೂ ಮಾಡ್ತೀನಿ. ಅಮ್ಮನ ಹತ್ರ ಹೋದಾಗೆಲ್ಲ ನನಗೆ ಡೈಲಿ ಒಂದು ಧೈರ್ಯ ಆಗುತ್ತೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅನ್ನೋದು. ಹಂಗೆ ಸುಮ್ಮನೆ ಕೂತ್ಕೊತಾ ಇದ್ದೆ. ಲೈಕ್ ತುಂಬ ಅಲೋನ್ ಅಂತಬಿಟ್ಟು ಅನ್ನಿಸ್ತಾ ಇತ್ತು. ಟಿ ವಿ ನೋಡ್ತಾ ಇದ್ದೆ. ಲೈಕ್ ಯಾವುದೋ ಒಂದು ಕಾಮಿಡಿ ಶೋದಲ್ಲಿ ಲೈಕ್ ಒಬ್ಬರು ಗೊಂಬೆ ಹಿಡ್ಕೊಂಬಿಟ್ಟು ಮಾತಾಡಿಸ್ತಾ ಇದ್ರು, ಹಿಂದಿ ಶೋದಲ್ಲಿ. ನಾನು ಜಸ್ಟ್ ನೋಡಿದೆ, ಗೊಂಬೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಲ್ಲ ಅಂತ. ಒನ್ ಡೇ ನೋಡಿದೆ, ಮತ್ತೆ ಅದೇ ನೋಡಿದೆ, ಒಂದು 3 days ನೋಡಿದೆ. ಇದನ್ನು ನಾನು ಯಾಕೆ ಮಾಡ್ಕೋಬಾರ್ದು? ನಾನು ಕಲಿಬೋದಲ್ವ, ಇದನ್ನು ಮಾತಾಡ್ಬೋದಲ್ವ ಇದರಲ್ಲಿಂದ ಅಂತಬಿಟ್ಟು ಯೋಚನೆ ಮಾಡಿದೆ. ಓಕೆ, ಕಲಿಯೋಣ ಅಂತಬಿಟ್ಟು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ, ಎಲ್ಲನೂ ಮಾಡಿದೆ. ಲೈಕ್ ಎಲ್ಲೂ ಕ್ಲಾಸಸ್ ಇಲ್ಲ, ಎಲ್ಲೂ ಕ್ಲಾಸಸ್ ಇಲ್ಲ. ಕೆಲವೊಬ್ಬರು ನಾನು ಮೆಸೇಜ್ ಮಾಡಿದೆ, ಅವರು ಪರ್ಸ್ನಲ್ ಪ್ರಾಬ್ಲಮ್ನಿಂದ ಲೈಕ್ ಅವ್ರ ಕ್ಲಾಸಸ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ನಿಂದು ಹೌದಾ? ಥ್ಯಾಂಕ್ ಯು. ಹೆಲೋ, ಮಾತಾಡಿಲ್ವಾ? ಆಮೇಲೆ ಮಾತಾಡು. ಕೂತ್ಕೋ ಇವಾಗ. ಅದಾದಮೇಲೆ ಲೈಕ್ ಡಾಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಲ್ಲೋ ಅಂತಬಿಟ್ಟು ನೋಡ್ತಾನೆ ಇದೆ. ನಂತರನ ನಿಂತಾನೆ. ಓ ನೈಸ್, ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ತಡಿಯೋ. ಏನು? ನಾನು ಕ್ಯೂಟಾಗಿರೋಕ್ಕಂತ ಗೊಂಬೆನ ನೋಡ್ತಾ ಇದ್ದೆ. ಅದೆಷ್ಟು ಚೆನ್ನಾಗಿ ಮಾತಾಡ್ತಾ ಇತ್ತು ಅಂತೆಲ್ಲ, ಅಂದರೆ ತುಂಬ ಕ್ಯೂಟಾಗಿ ಮಾತಾಡ್ಸೋದು. ಇದನ್ನು ನಾನು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಬಿಟ್ಟು ಟ್ರೈ ಮಾಡೋಣ ಅಂತಬಿಟ್ಟು. ಲೈಕ್ ವೆಂಟ್ರಲೋಕ್ವಿಸಮ್ ಅಂದರೆ ಏನು ಎಂತ ಏನೂ ಗೊತ್ತಿಲ್ಲ. ಜಸ್ಟ್ ಬಾಯಿ ಮುಚ್ಕೊಂಬಿಟ್ಟು ಮಾತಾಡಬೇಕು. ಹೆಂಗೆ ಮಾತಾಡೋದು? ಮಾತಾಡೋದೇ ಕಷ್ಟ. ಅದರಲ್ಲಿ ನಾನು ಮಾತಾಡೋದೇ ಕಷ್ಟ. ಯಾಕಂತಿಲ್ಲ ಅಂದರೆ ಕೆಲವೊಂದು ಪದಗಳು ನನಗೇನೆ ಅರ್ಥ ಆಗಲ್ಲ ಕನ್ನಡದಲ್ಲಿ. ನಂದು ನಾಲ್ಗೆ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ. ಓಕೆನಾ? ಕೆಲವೊಂದು ಇಂಗ್ಲೀಷ್ ವರ್ಡ್ ಆಗಲಿ, ಕನ್ನಡ ವರ್ಡ್ ಆಗಲಿ, ನಾನು ತುಂಬ ಕಷ್ಟ ಹೇಳಕ್ಕೆ. ಕನ್ನಡ ನಿಮ್ದು ಟಿಪಿಕಲ್ ಉತ್ತರ ಕರ್ನಾಟಕ. ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ತಾನೆ. ಇಲ್ಲಿ ಆ ಸ್ಲ್ಯಾಂಗಿಗೂ ಈ ಸ್ಲ್ಯಾಂಗಿಗೂ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಅಂದರೆ ತುಂಬ ಡಿಫ್ರೆಂಟ್. ಹೌದು, ಆಲ್ಮೋಸ್ಟ್ ಅಲ್ಲಿ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ಇನ್ನೂ ಚೇಂಜ್ ಮಾಡಬೇಕು. ಕೆಲವೊಂದು ನಾನು ಹೇಳ್ತೀನಲ್ಲ, ನಮ್ಮ ಮನೇಲಿ ನಗ್ತಾ ಇರ್ತಾರೆ, ಇನ್ನೊಂದು ಸತಿ ಹೇಳು ಅಂತ. ಜಾಸ್ತಿ ಕಾಮಿಡಿ ಮಾಡೋದು 1 ನಿಮಿಟ್ ಹೇಳು ಅಂತ. ಲೈಕ್ ನಿಮಿಟ್ ಅದು ಹೇಳಕ್ಕೆ ಬರಲ್ಲ ನನಗೆ. ಲೈಕ್ ಕೆಲವೊಂದು ಪದಗಳಿದ್ದಾವೆ, ಲೈಕ್ ಅಷ್ಟೊಂದು ಆಗಲ್ಲ.
ಲೈಕ್ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಬಿಟ್ಟು ಮಾತಾಡಬೇಕು, ಹೌದಲ್ವಾ ಅಂತಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಾಯಿ ಮುಚ್ಕೊಂಬಿಟ್ಟು ನಾನೇ ಮಾತಾಡಿದೆ, ಎಲ್ಲೂ ಕ್ಲಾಸ್ ತೊಗೊಂಡಿಲ್ಲ. ಏನು ಮಾಡ್ತಾ ಇದೆಯಾ? ಏನಿಲ್ಲ. ತಿಂದೆ. ಊಟ ಮಾಡಿದೆ. ಕೇಳೋರಿಗೆ ಇದು ಹೆಂಗೆ ಅನ್ನಿಸ್ತಾ ಇತ್ತು ಅಂತೆಲ್ಲ ಅಂದರೆ ತುಂಬ ಅಸಹ್ಯ ಅನ್ನಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಿದ್ದಿ ನಗೋರು. ಅಯ್ಯೋ ಇವಳು ಏನು ಹೆಂಗೆ ಮಾತಾಡ್ತಾವಳೆಲ್ಲ ಅಂತ. ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಗೂಗಲಲ್ಲಿ ಸರ್ಚ್ ಮಾಡಿದೆ. ಕೋಲ್ಕತ್ತಾದಲ್ಲಿ ಮ್ಯಾಜಿಕ್ ವರ್ಲ್ಡ್ ಅಂತಬಿಟ್ಟು ಒಂದು ಕ್ಲಾಸ್ ಇದೆ, ಅಕಾಡೆಮಿ ಇದೆ, ಅಲ್ಲಿ ಹೇಳ್ಕೊಡ್ತಾರೆ ಅಂತಬಿಟ್ಟು ಗೊತ್ತಾಯಿತು. ಆ ಮೇಡಮ್ ಬಂದುಬಿಟ್ಟು ಹಿಂದಿದವರು, ಹಿಂದಿಯಲ್ಲೇ ಹೇಳ್ಕೊಡ್ತೀನಿ. ನಾನು ಹಿಂದಿ ಬಿಟ್ಟು ಬೇರೆ ಯಾವುದು ಬರಲ್ಲ. ಅವ್ರು ಭೋಜ್ಪುರಿನೋ ಯಾವುದು ಮಾತಾಡ್ತಾರೆ. ಅರ್ಧ ಅದರಲ್ಲಿ ಹೇಳ್ದ ಅಂದರೆ ಇನ್ನೊಂದು ಅರ್ಧ ಅವ್ರಿಗೆ ಹಿಂದಿನೂ ನಾನು ಕರೆಕ್ಟಾಗಿ ಬರಲ್ಲ ಅಂತಬಿಟ್ಟು ಹೇಳ್ತಾಯಿದ್ರು. ಓಕೆ ಮೇಡಮ್, ಜಸ್ಟ್ ನನಗೆ ಇದರಲ್ಲಿ ಹೆಂಗೆ ಮಾತಾಡಬೇಕು ಅಷ್ಟೇ ಹೇಳ್ಕೊಡಿ. ಹಿಂದಿ ಮೇ ಬೋತಾಯಿ ಮೇಡಮ್ ಕೊಯ್ ಬಾದ್ನೆ, ಹೆಂಗೆ ಮಾತಾಡಬೇಕು ನನಗೆ ಅಷ್ಟೇ ಬೇಕು. ಯಾಕಂತಿಲ್ಲ ಅಂದರೆ ನಾನು ರಂಗಭೂಮಿದಲ್ಲಿ ರಂಗಚಿರಂತನದಲ್ಲಿ ಕ್ಯಾರೆಕ್ಟ್ರನ್ನ ಹೆಂಗೆ ಬರಿಬೇಕು ಅದೆಲ್ಲನೂ ನಾನು ಅಲ್ಲಿ ಕಲ್ತ್ಬಿಟ್ಟಿದ್ದೆ. ಯಾವ ಥರ ಅದು ನಾನು ರಂಗಭೂಮಿದೆಲ್ಲ ಇದೆ ತಾನೆ, ಯಾವ ಥರ ಕ್ಯಾರೆಕ್ಟ್ರು. ಇವಾಗ ಒಂದು ಡಾಲ್ ಏನೇನು ಮಾಡುತ್ತೆ, ಯಾವ ಥರ ಇರುತ್ತೆ, ಭಾವನೆಗಳನ್ನ ಅದೆಲ್ಲನೂ ಫುಲ್ ನನಗಲ್ಲಿ ಕಲಿಸ್ಕೊಟ್ಬಿಟ್ಟಿದ್ರು. ನಾನು ತುಂಬ ಈಸಿ ಆಯಿತು. ಜಸ್ಟ್ ಅಲ್ಲಿ ಬಾಯಿ ಮುಚ್ಕೊಂಬಿಟ್ಟು ಯಾವ ಥರ ಮಾತಾಡಬೇಕು ಅಂತಬಿಟ್ಟು ಕಲ್ಕೊಂಡೆ. ನೈಸ್. ಹೆಂಗೆ ಕಲ್ಕೊಂಡೆ? ಹಿಂಗೆ ಹೇಳು, ಹಿಂಗೆ. ಹಾಯ್ ಮಾಡು ಸರ್ಗಲ್ಲಿ. ಹೆಲೋ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಊಟ ಆಯ್ತಾ? ನೀನು ಯಾವಾಗಲೂ ಅದನ್ನೇ ಕೇಳೋದ, ಬೇರೆ ಏನೂ ಕೇಳಲ್ವಾ ನನಗೆ? ಕರೆಕ್ಟ್ ಅದೇ ಕೇಳೋದು. ಏನು ಕೇಳಲಿ? ಮದುವೆ ಆಯ್ತಾ? ಮದುವೆ ಎರಡೆರಡು ಆಗಿದ್ದೀನಿ. 2? ನಾನು ಹೋಗ್ತೀನಿ 3. ಎಸ್. ಬಟ್ ಮದುವೆಗೆ ಏನು ಮಾಡ್ತೀಯಾ? ಹೇಳು. ಯೋಚನೆ ಮಾಡಿಲ್ಲ? ನಾನಂತೂ ಯೋಚನೆ ಮಾಡಿಲ್ಲ. ಇದು ಯಾವ ಥರ ಮಾತಾಡುತ್ತೆ, ಯಾವ ಥರ ಅಲ್ಲ ಅಂತಬಿಟ್ಟು ನನಗೆ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆಗೆ ನನ್ನ ಹತ್ರ ಇರೋದು ಮಂಕಿ ಪಪೆಟ್ ಇತ್ತು. ಅದಾದಮೇಲೆ ನಾನು ಗ್ಲೌಸ್ನ ಹಾಕೊಂಡ್ಬಿಟ್ಟು ಕೈಲಿಂದ ABCD ಮಾತಾಡ್ಕೋ ಅಂತ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನ ಯಾರಿಗೂ ಹೇಳಿಲ್ಲ, ಫ್ರೆಂಡ್ಸ್ ಎಲ್ಲ ನಗ್ತಾರೆ ಅಂತ. ಎಸ್, ಯಾವುದು ಕರೆಕ್ಟಾಗಿ ಮಾಡಲ್ಲ. ಇದು ನೀನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ತಾನೆ? ಓ ಸರ್, ಇಂಟರ್ವ್ಯೂ ಕರೆಕ್ಟಾಗಿ ಮಾಡ್ತಾವಳಾ? ಮಾಡ್ತಾಳೆ. ಅಯ್ಯೋ, ಯಾವಾಗಲೂ ಹೇಳ್ತಾಳೆ ಇದೇ ಕತೆ. ಎಸ್, ಆಡಿದ್ದೆ ಹಾಡು. ಅಯ್ಯೋ, ಕೇಳಿ ಬೋರ್ ಆಗ್ಬಿಟ್ಟಿರ್ಬೇಕು ನಿನಗೆ. ತಲೆನೋವು. ಎಸ್, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೆ, ಮಲ್ಕೊಬಿಟ್ಟಿದ್ದೆ ನೀನು ಅವ್ರ ಕತೆ ಹೇಳ್ಬೇಕಾರೆ. ಎಸ್, ಎಷ್ಟು ಸಲ ಕೇಳಿ, ತಲೆ ನೋವ್ತಾ ಇರುತ್ತೆ. ಏನ್ ನಿನ್ನ ಹೆಸರು? ಅವನು. ಎಸ್. ಅವಂದೇನು? ಅವಂತಿಕಾ. ಸೋದೇ, ನೀನು ಏನೇನೋ ಹೇಳ್ತೀಯ ಕಣೋ ನಿನ್ಲೆ. ಹೆಸರು ಹೇಳು ಅಂದಿದ್ದವರು. ಎಸ್, ಹೆಸರೇ ಅವಂತಿಕಾ. ನೀನು ಹುಡುಗನ ಹುಡುಗಿನ? ಹೇಳು ಸರ್. ಎಲ್ಲ ಆಕ್ಟಿಂಗ್ ಮಾಡ್ತೀನಿ, ಹುಡುಗಿ ಎಲ್ಲಾನು. ಹಂಗಾದ್ರೆ ನಾನು ಫಂಕ್ಷನಿಗೆ ಕರಿತೀನಿ, ನನ್ನ ಫಂಕ್ಷನ್ ಇದೆ, ಬರ್ತೀಯಾ? ಖಂಡಿತ. ಎಲ್ಲ ಫಂಕ್ಷನ್ಸ್ಗೂ ಬರ್ತೀಯಾ ನೀನು? ನಮ್ಮ ಮನೇಲಿ ಮದುವೆ ಆಗುತ್ತೆ, ಬರ್ತೀಯಾ? ಹುಡುಗಿ ಚೆನ್ನಾಗಿದ್ದಳ? ಹುಡುಗಿ ತಗೊಂಡು ನೀನೇನೋ ಮಾಡ್ತೀಯಾ? ಮಾಡ್ಕೊಂತೀನಿ. ಶಬಾಷ್. ಆಮೇಲೆ ಅಲ್ಲಿ ಬಂದಿರೋ ಹುಡುಗ ಏನು ಮಾಡಬೇಕು? ನಿಮ್ಮ ಅಕ್ಕನ ಮದುವೆ ಆಗ್ಬಿಟ್ರೆ? ಇವನು ಸತ್ತೋಗ್ಬಿಡ್ತಾನೆ. ಆಂಟಿ ತರೋಳೆ. ನೋಡಿ ಸರ್, ಎಷ್ಟು ಮೇಕಪ್ ಹಾಕಿದ್ದಾಳೆ. ನಿನ್ನ ಸಖತ್ತಾಗಿ ಹಿಡ್ದಿಟ್ಟವಳಲ್ಲ. ಒಳ್ಳೆ ಬ್ರೇಕ್. ಹೊಡಿತಾಳೆ. ಸೊ ಇದು ನಾನು ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ ಅಂತೆಲ್ಲ ಅಂದರೆ ತುಂಬ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಡಾಲ್ನ ತರಿಸ್ಬೇಕು ಅಂತೆಲ್ಲ ಅಂದರೆ ತುಂಬ ಸರ್ಕಸ್ ಮಾಡಿಬಿಟ್ಟಿದೆ. ಅಂದರೆ ಈ ಡಾಲ್ಸ್ ಎಲ್ಲ ಮಂಕಿ ಬಿಟ್ಟು ಬೇರೆ ಯಾವ ಡಾಲ್ಸು ಸಿಗ್ತಾಯಿಲ್ಲ. ಅಮೆಝಾನ್ ನಾನು ನೋಡ್ತಾ ಇದ್ದೀನಿ, ಒನ್ ಟೈಮ್ ಏನಾದರೂ 29K ಆಯಿತು ಅಂತೆಲ್ಲ ಅಂದರೆ ಇನ್ನೊಂದು ಟೈಮು ಅದಕ್ಕಿಂತ ಜಾಸ್ತಿ. US ಡಾಲ್ಸ್ ನೋಡ್ದೆ ಅಂದರೆ ಈ ಡಾಲ್ಸ್ಗಳು ಬೇರೆ ಬೇರೆ ಡಾಲ್ಸ್ಗಳು 1 ಲಕ್ಷ ಗಂಟನೂ ಇದ್ದಾವೆ. ಈ ಡಾಲೆಲ್ಲ ಏನಿದೆ ಅಷ್ಟೊಂದು ಕಾಸ್ಟ್ ಕೊಡಬೇಕಾ ಅಂತಬಿಟ್ಟು ಆಮೇಲೆ ಗೊತ್ತಾಯಿತು. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಇಲ್ಲೆಲ್ಲ ಮಾಡ್ತಾರೆ. ಇನ್ನೊಂದು ಥರ ಮಂಕಿ ಇದೆ, ನಾರ್ಮಲ್ ಮಂಕೀಸು, ಮತ್ತು ಇನ್ನೊಂದು ಥರ ಪಪೆಟ್ ಬರುತ್ತೆ ಗೊತ್ತಾ ನಿಮಗೆ, ಡಾಲ್ಸ್. ಆ ಡಾಲ್ಸ್ ಎಲ್ಲ ಡಿಂಕು ಅಂತಬಿಟ್ಟು ಒಬ್ಬರು ಇಂಡಸ್ಟ್ರಿಯವ್ರು ಮಾಡ್ತಾಯಿದ್ರು. ಆ ಡಾಲ್ಸ್ ಎಲ್ಲ ಇದೆ. ನನಗೆ ಆ ಡಾಲ್ಸ್ ಎಲ್ಲ ಅಷ್ಟು ಇಷ್ಟ ಆಗಿಲ್ಲ. ಈ ಡಾಲ್ ನೋಡಿದ ತಕ್ಷಣ ಇದೇ ತೊಗೋಬೇಕು ಅಂತ.
ಹಂಗೂ ಹಿಂಗೂ ಮಾಡಿಬಿಟ್ಟು ಫೈನಲ್ ಇದೇನಾದರೂ ನನ್ನ ಸಕ್ಸಸ್ ಆಗಿಲ್ಲ ಅಂತ ಹೇಳ್ದ ಅಂದರೆ ಮತ್ತೆ ಯಾವುದಕ್ಕೂ ಕೈ ಹಾಕಲ್ಲ. ಫೈನಲ್ ಲೈಫಲ್ಲಿ ಕೊಟ್ಟಿರೋಕ್ಕಂಥ ಲಾಸ್ಟ್ ಅವಕಾಶ. ಅದೇನೋ ಅಂತಾನೆ ಎಲ್ರಿಗೂ ಒಂದು ಕೊನೆಯ ಅವಕಾಶ ಅನ್ನೋದು ಒಂದು ಇದ್ದೇ ಇರುತ್ತೆ ಅಂತ. ಕೊನೆಯ ಅವಕಾಶ ಅಂದರೆ ಕೊನೆಯ ಅವಕಾಶ. ಇದನ್ನ ಹೆಂಗಾದರೂ ಮಾಡಿಬಿಟ್ಟು ಕಲಿಬೇಕು ಅಂತಬಿಟ್ಟು ಸುಮ್ಮನೆ ಮನೆಯಲ್ಲಿ ಕಲ್ಕೊಂತ ಪ್ರಾಕ್ಟೀಸ್ ಮಾಡ್ಕೊತ ಹೋದೆ. ಎಲ್ಲರೂ ನಗೋರು. ಗೊತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಈ ಕಲೆನ? ವೆಂಟ್ರಿಲೋಕಿಸ್ಟ್ ಪಪೆಟ್ ಅಂತ ಬಿಟ್ಟು ಹೇಳ್ತಾರೆ. ಪಪೆಟ್ ಶೋಸ್ ಅಂತ ಬಿಟ್ಟು ಹೇಳ್ತಾರೆ. ಪಪೆಟ್ ಶೋಸ್ ಅಂತಿಲ್ಲ ಅಂದರೆ ಕೈಲಿಂದ ಗೊಂಬೆ ಆಡಿಸ್ತಾ ಇರ್ತಾನೆ. ಅದು ರಾಜಸ್ಥಾನಲ್ಲೆಲ್ಲ ಗೊಂಬೆಗಳಿಂದ ಆಡಿಸ್ತಾ ಇರ್ತಾರೆ. ಗೊಂಬೆಗಳ ಆಟ ಅದು ಪಪೆಟ್ ಶೋ. ಇದು ಮಾತನಾಡುವ ಗೊಂಬೆ ಅಂತಾರೆ. ಕೆಲವೊಬ್ರು ಇದು ಹಿಂದಿದಲ್ಲಿ ಶಬ್ದ ಬ್ರಹ್ಮ ಅಂತ ಬಿಟ್ಟು ಹೇಳ್ತಾರೆ. ವಿತೌಟ್ ಲಿಪ್ ಮೂಮೆಂಟ್ ಮಾಡ್ತಿರ್ತಾನೆ, ಶಬ್ದ ಒಂಥರ ಇದಾಗುತ್ತೆ ಅಂತ. ಇದು ನಾನು ಲೈಕ್ ಕಲಿಯುವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡೋವಾಗ ಇದನ್ನ ಅವಾಗ ಲೈಕ್ ಜನರಿಗೆ ಮೋಸ ಮಾಡೋಕ್ಕೋಸ್ಕರ ಬೆಳೆಸ್ತಾ ಇದ್ರು ಅಂತ. ಇದು ದೇವರು, ಇದು ಮಾತಾಡುತ್ತೆ. ಓ ಆ ಕಾಲನೂ ಆ ಕಾಲದಲ್ಲಿ ಇದು ಲೈಕ್ ಯಾವುದು ಲ್ಯಾಟಿನ್ಲಿಂದ ಏನೋ ಬಂದಿದೆ ಅಂತ ಬಿಟ್ಟು ಲ್ಯಾಟಿನ್ಲಿಂದ ಎಲ್ಲಿಂದನೋ ಬಂದಿದೆ ಅಂತ ಬಿಟ್ಟು ನೆನಪು. ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆಲ್ಲರೂ ಲೈಕ್ ಮೋಸ ಮಾಡೋವಾಗ ಲೈಕ್ ಇದು ಮಾತಾಡುತ್ತೆ, ಇವಾಗ ಇದರಲ್ಲಿ ಒಂದು ಶಕ್ತಿ ಇದೆ ಅಂತಬಿಟ್ಟು ಮೋಸ ಮಾಡೋಕ್ಕೋಸ್ಕರ, ವಂಚನೆ ಮಾಡೋಕ್ಕೋಸ್ಕರ ಇದು ಮಾಡ್ತಾಯಿದ್ರು ಅಂತೆ. ಇದು ಕೆಲವು ದಿನಗಳ ಬ್ಯಾನ್ ಆಗಿತ್ತು ಅಂತ. ಇದು ಲೈಕ್ ಇದರಿಂದ ಜನನ ಮೋಸ ಮಾಡ್ತಾ ಇದ್ದಾರೆ, ಇದು ಮಾಡಬಾರ್ದು ಅನ್ನೋದು. ನೋಡಬೇಡ ಕಣೋ ಸರ್, ನನ್ನ ಗ್ಯಾನ್ ಮಾಡಿದ್ರ ಏನೋ ನಿನ್ನ ಯೂಸ್ ಮಾಡ್ಕೊಂಡು ಮೋಸ ಮಾಡ್ತಿದ್ರಂತಲ್ಲ. ನೋಡಿ ಸರ್ ಎಷ್ಟು ಸುಳ್ಳು ಹೇಳ್ತಾಳೆ. ನಿನ್ನ ಅಲ್ಲ ಕಣೋ, ಬೇರೆಯವ್ರನ್ನ. ಯಾರನ್ನ? ಅವ್ರನ್ನ? ಅವ್ರನ್ನೇ. ಏಸ್ ಹಂಗೆ ಕಾಣಿಸ್ತಾ. ನಮ್ಮನ್ನೆಲ್ಲ ಮೋಸ ಮಾಡಕ್ ನಿಮ್ಮಂತ ಗೊಂಬೆಗಳನ್ನ ಯೂಸ್ ಮಾಡ್ತಿದ್ರಂತಲ್ಲ. ನಾನು ನಿನ್ನಲ್ಲಪ್ಪ, ಗೊಂಬೆ ಅಲ್ಲ, ನಿನಗ್ ಜೀವ ಇದೆ ನಿನ್ನಂತ. ಆಯ್ತು ಬಿಡಪ್ಪ, ತಪ್ಪಾಯ್ತು. ಏಸ್ ಹಂಗನ್ನಿ ದಾರಿಗೆ. ತಡಿ ನಾನು ಮಾತಾಡ್ತೀನಿ. ಮಾತಾಡು, ನೀನು ಬಿಟ್ರೆ ತಾನೆ ಮಾತಾಡು ಸರ್. ಕೇಳಿಸ್ಕೊಳ್ಳಿ. ಕೇಳಿಸ್ಕೊತಿದ್ದೀನಿ. ಅದೇ ಹಳೆ ರಾಗ ಕೇಳಿಸ್ಕೊಂಡು ಸಾಕಾಗೋಯ್ತು. ತಲೆನೋವು. ನಿಮಿಷ. ಸೊ ಅವಾಗ ಇದನ್ನು ಸ್ವಲ್ಪ ದಿನ ಬ್ಯಾನ್ ಮಾಡಿದ್ರಂತೆ. ಅದಾದಮೇಲೆ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದರು. ಓಕೆ ಇದೊಂದು ಕಲೆ, ಇದೊಂದು ಮಾಡ್ಬೋದು ಅಂತಬಿಟ್ಟು ಸ್ಟಾರ್ಟ್ ಮಾಡಿದಾಗ ಲೈಕು ಇಂಡಿಯಾದಲ್ಲಿ ಲೈಕ್ ತುಂಬ ಕಡಿಮೆ ಜನ ಇದ್ದಾರೆ. ತುಂಬ ಅಂದರೆ ತುಂಬ ಕಡಿಮೆ. ಲೈಕು ಬಾಯ್ಸ್ಗಳಿದ್ದಾರೆ ಒಂದು ಎಷ್ಟಿರ್ಬೋದು ಗೊತ್ತಿಲ್ಲ, ಒಂದು 25-50 ಇರ್ಬೋದು ಮ್ಯಾಕ್ಸಿಮಮ್. ನಾನು ನೋಡಿರೋದು ಲೈಕ್ ಇಬ್ಬರನ್ನೇ ಮಾತ್ರನೇ. ಲೈಕ್ ನಾನು ರಿಯಲ್ ಆಗಿ ಗೊಂಬೆ ಯಾವ ಥರ ಮಾತಾಡುತ್ತೆ ಅಂತಲೂ ನಾನು ವೆಂಟ್ರಲೋಕಿಸ್ಟ್ ಹೋಗ್ಬಿಟ್ಟು ಮೀಟ್ ಮಾಡಿಲ್ಲ. ಯಾಕಂತೇಳಿದ್ರೆ ನಾನು ಕಲ್ತಿದ್ದೆಲ್ಲ ಆನ್ಲೈನಲ್ಲೇ, ರಿಯಲ್ ಆಗಿ ಯಾರನ್ನೂ ನೋಡಿಲ್ಲ. ಲೈಕ್ ಕೆಲವೊಂದು ಶೋಸ್ಗಳು ನೋಡಬೇಕು ಅಂತಬಿಟ್ಟು ಇದೆ, ಯಾವ ಥರ ಮಾಡ್ತಾರೆ ಅವರು, ನನಗೂ ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತ. ಲೈಕ್ ನಾನು ನೋಡ್ದಂಗೆಲ್ಲ ಎಲ್ಲರೂ ನೀವು ತುಂಬ ಚೆನ್ನಾಗಿ ಮಾಡ್ತೀಯಾ, ತುಂಬ ಚೆನ್ನಾಗಿ ಮಾತಾಡಿಸುತ್ತೆ ಗೊಂಬೆ, ಲೈಕ್ ಚೆನ್ನಾಗಿ ಅನಿಸುತ್ತೆ ಅಂತಬಿಟ್ಟು ಅಂತಾರೆ. ಬಟ್ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಲೈಕ್ ಇನ್ನೂ ಏನೂ ಕಲಿಬೇಕಲ್ವ, ಇದರಲ್ಲಿ ಏನಾದರೂ ಒಂದು ಹೊಸ ಥರ ದುಡುಕ್ಬೇಕಲ್ಲ ಅಂತ. ಲೈಕ್ ನಾನು ನನ್ನ ವೀಡಿಯೋಸ್ಗಳನ್ನು ಕೆಲವೊಂದು ಟೈಮಲ್ಲಿ ನೋಡ್ತೀನಿ. ಏನು ನೋಡ್ತಾಳೆ ವಿಡಿಯೋಗಳನ್ನ? ಯಾವ ವಿಡಿಯೋ? ಒಳ್ಳೆ ಕೇಳಬೇಕಪ್ಪ, ಅದು ಎಲ್ಲಿ ನೋಡ್ತಾಳೆ? ಯಾವ? ನಾನು ಹೇಳಿದ್ದು ನಿನ್ನ ವಿಡಿಯೋನ ಸರ್. ನನ್ನ ವಿಡಿಯೋ ಯಾವುದು? ಅವಳನ್ನೇ ಕೇಳು. ಆ್ಯಕ್ಟಿಂಗ್ ಮಾಡಿರೋದು. ಆ್ಯಕ್ಟಿಂಗ್ ಅವಳು ಯಾವ ವಿಡಿಯೋನ ಎಲ್ಲಿ ನೋಡ್ತಾಳೋ ಕೇಳಪ್ಪ ನಿಮ್ಮಕ್ಕ. ಆ್ಯಕ್ಟಿಂಗ್ ವಿಡಿಯೋ ಅಂತೆ ಸರ್. ಓಹೋ, ಬೇರೆ ವಿಡಿಯೋ ಯಾವುದು ಮಾಡಿಲ್ಲ. ಡಬಲ್ಗೆ ನಿಂಗೆಲ್ಲ ಯೋಚನೆ ಮಾಡಬಾರ್ದು. ಮಾಡಲ್ಲ ಅದೇ ತಡಿ, ನಾನು ಯಾವುದು ನೋಡಿಲ್ಲ. ಲೈಕ್ ಈ ವಿಡಿಯೋಸ್ ಎಲ್ಲ ನನ್ನೆಲ್ಲ ಹಾಕೊಂಬಿಟ್ಟು ನೋಡ್ತಾ ಇದ್ದೆ ತಾನೆ, ಅವಾಗ ನನಗೆ ಅನಿಸ್ತಾ ಇತ್ತು ಓಕೆ ಏನೋ ಸ್ವಲ್ಪ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ಅದಾದಮೇಲೆ ಲೈಕ್ ಇನ್ನೂ ಜಾಸ್ತಿ ಕಲಿಬೇಕು, ಇನ್ನೂ ಸೆಕೆಂಡ್ ವಾಯ್ಸು, ಥರ್ಡ್ ವಾಯ್ಸು ಮಾಡಬೇಕು, ಶೋಸ್ಗಳು ಎಲ್ಲ ಕಟ್ಟಬೇಕು. ನಾನು ಮಂಕಿಯಲ್ಲಿ ತುಂಬ ಶೋಸ್ ಕೊಟ್ಟಿದ್ದೀನಿ. ನಾನು ಮಂಕಿಯಲ್ಲಿ ಇನ್ನೊಂದು ವಾಯ್ಸ್ ತೆಗಿತೀನಿ. ಹೌದಾ? ಹಾಂ, ಶಿಫ್ಟ್ ಮಾಡಿ ಹಂಗಾದ್ರೆ ಮಂಕಿಗೆ. ಸರ್ ಕಳಿಸ್ತಾ ಹೋಗೋ ಸಾಕು. ಎಲ್ಲಿಗೆ? ಒಂಚೂರು ಮಂಕಿನೂ ಮಾತಾಡ್ಸೋಣ ಹೋಗ. ಓಕೆ ಓಕೆ ಬಾಯ್ ಬಾಯ್. ಮತ್ತೆ ಕರಿತೀನಿ. See you. ಲವ್ ಯು. ಸರ್ ಹುಡುಗ ಆದ್ರೇನಂತೆ ಗುರು? ಲವ್ ಮಾಡಕ್ಕೆ ಹುಡುಗ ಆದ್ರೇನು ಹುಡುಗಿ ಏನಾದ್ರೇನು ಗುರು? ಸರ್ ನಾನು ಆ ಥರ ಅಲ್ಲ. ನಾನು ಆ ಥರ ಅಲ್ಲ. ಮತ್ತೆ ಐ ಲವ್ ಯು ನಾನು ಬೇರೆ ಥರ.
ಎಕ್ಸ್ಟ್ರಾಡಿನರಿ. ವೆರಿ ಎಕ್ಸ್ಟ್ರಾಡಿನರಿ ಮಾ. ಹಂಗೆ ಮಾತಾಡ್ತಾ ಇರ್ತೀಯ, ಹೋಗು ಬಾಯ್. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಪಿಂಕು. ಹೆಲೋ, ಹಾಯ್, ಹೌ ಆರ್ ಯು? ಹೇಗಿದ್ದೀಯ? ಗುಡ್, ಹೌ ಆರ್ ಯು? ಗುಡ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಊಟ ತಿಂಡಿ ನಾಷ್ಟ? ಊಟ ತಿಂಡಿ ನಾಷ್ಟ. ನಿಮ್ಮ ಅಕ್ಕ ಏನು ಕೊಡ್ಸಿಲ್ಲ, ಉಪವಾಸ. ಇವಳು ಸಣ್ಣ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸಣ್ಣ ಮಾಡ್ತಾಳೆ ಗುರು. ಏನಪ್ಪ ನನ್ನ ಕರ್ಮ ಒಟ್ನಲ್ಲಿ ಇವತ್ತು. ಓ ಕರ್ಮ, ನಂದು ಕರ್ಮ ಹಂಗೆ ಆಯ್ತು. ಯಾಕೆ? ಇವಳ ಜೊತೆ ಇದ್ದು ಹಂಗೆ ಆಗ್ತಾ ಇದ್ದೀನಿ. ನಿಂಗೇನೋ ಗಾಗಲ್ಸ್ ಎಲ್ಲ ಹಾಕ್ಬಿಟ್ಟವಳೆ. ಏನೇನೋ ಆಗ್ತಾಳೆ, ಏನೇನೋ ಆಗ್ತಾಳ ಅಲ್ವಾ? ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾಳೆ ನನ್ಗೂ. ಅಯ್ಯೋ. ಎಸ್. ಹಾಂ ಆಯಿತು, ನನ್ನ ಪಾಡ್ಕಾಸ್ಟ್ಗೆ ಒಂದ್ಸಲ ವೆಲ್ಕಮ್ ಮಾಡು. ಯಾವ ಥರ? ಹಲೋ ಎವ್ರಿ ಒನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಅದೇ ಕಾಸ್ಟೆಡ್. ಅದೇನದು? ಹೇಳಿದ್ದೆ. ನಾನು ಹೇಳಿದ್ದು ರಿಪೀಟ್ ಮಾಡು ಅಂತ ಹೇಳಿದ್ದು ನಿನಗೆ. ನೀ ಹೇಳಿದ್ದು ರಿಪೀಟ್ ಮಾಡು ಅಂತ ಹೇಳಿದ್ದೆ. ಆಯಿತು, ರಿಪೀಟ್ ಮಾಡಪ್ಪ. ರಿಪೀಟ್ ಮಾಡಕ್ಕ? ಯಾಕೋ ರಾಜ? ಯಾಕ ರಾಜ? ಆಯ್ತು, ಲವ್ ಹೇಳ ಕರೆಕ್ಟಾಗಿ. ಈಗ ಇಂಟ್ರೋ ತಗೊಳ್ಳೋ. ಏನು ಕೊಡು? ಏನೇನು? ಹೆಲೋ ಎವ್ರಿವನ್, ವೆಲ್ಕಮ್ ಟು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಲ್ಲಲ್ಲಿ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕೋತಿ, ನೀನು ಸರಿ ಇಲ್ಲ. ನೀನು ನನ್ನ ಮಗ ಮಾತಾಡಬಾರ್ದು. ಕರೆಕ್ಟಾಗಿ ಹೇಳು. ಅಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅದೆಲ್ಲ ಹೇಳು. ನೀನು ಹೇಳು. ನೀನು ಕಣೋ ಕರ್ಕೊಂಬಂದಿರೋದು, ನೀನು ಕೇಳ್ತಿರೋದು ನನಗಲ್ಲ, ನಿನಗೆ. ಕೋತಿ ನೀನು, ಅಂದಿ ನೀನು. ನಿನ್ನ ಹೆಸರಾದರೂ ಹೇಳು ಹೋಗ್ಲಿ. ಅವ್ರು ಹೇಳಿದಾರಾ? ಅವ್ರು ಹೇಳ್ತಾರೆ, ಹೇಳು ಸರ್. ಹೇಳಿ. ಏನು ಹೇಳಿ? ಹೆಸರು ಯಾರ್ದು? ಯಾರ್ದು? ನಂದೇ ಹೇಳ್ತೀನಿ. ಹೇಳ್ದಂತೆ. ಲವ್, ನಿನ್ನ ಹೆಸ್ರು ಹೇಳು ಅಂತ ಹೇಳಿ. ನಿನ್ನ ಹೆಸರು ಹೇಳು. ನನ್ನ ಹೆಸರಾ? ಅಲ್ಲ ಕಣೋ, ನಿನ್ನ ಹೆಸ್ರು ಕಣೋ. ಯಾರ ಹೆಸರು? ಸರ್ ಹೇಳು. ಹಾಂ, ಯಾರು? ಹಂಗ. ಸೊ ಇದೊಂದು ಕಲಿತಾ ಇದ್ದೀನಿ ಸದ್ಯಕ್ಕೆ ಇವಾಗ. ಓಕೆ, ಎರಡೆರಡು ಥರ ಟೋನ್. ಇದು ಒಂದು ಸ್ವಲ್ಪ ಬೇಸ್ ಟೋನ್. ಇದು ಎರಡನೇ ಟೋನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು 2-3 months ಆಯಿತು. ಅಂದರೆ ನಿಮ್ಮ ಥರ ಯಾವುದೇ ಟ್ರಾನ್ಸ್ಜೆಂಡರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ವ? ಇಲ್ಲ. ಆ್ಯಕ್ಚುಲಿ ನೀವು ವೆಂಟ್ರಲೋಕ್ವಿಸ್ಟ್ ಆರ್ಟಿಸ್ಟ್ ಆಗಿ ತುಂಬ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ. ಬಟ್ ಇಟ್ಸ್ ಗುಡ್ ಥಿಂಗ್. ಬಟ್ ನಿಮ್ಮ ಎಲ್ಲೋ ಒಂದು ಕಡೆ ನಿಮ್ಮ ಇನ್ಸ್ಟಾಗ್ರಾಮ್ ತೆಗೆದು ರೀಲ್ಸ್ಗಳನ್ನ ನೋಡಿದ್ರೆ ಈ ಡಬಲ್ ಮೀನಿಂಗ್ ಜಾನು ಅನ್ನೋ ಹೆಸರು ನಿಮ್ಮ ಕೆರಿಯರ್ಗೆ ಒಂದು ಬ್ಲ್ಯಾಕ್ ಡಾಟ್ ಆಗ್ಬೋದು ಅಂತ ನನ್ನ ಒಂದು ಊಹೆ. ಗೊತ್ತಿಲ್ಲ, ಇಟ್ ಮೈಟ್ ಬಿ ಆರ್ ಇಟ್ ಮೈಟ್ ನಾಟ್ ಬಿ. ಆಗ್ಬೋದು ಅಥವಾ ಆಗ್ದಲ್ಲೇ ಇರ್ಬೋದು. ಯಾಕೆ ಶುರು ಆಯಿತು ಡಬಲ್ ಮೀನಿಂಗ್ ಜಾನು ಅನ್ನೋ ಕಾನ್ಸೆಪ್ಟ್ ನಿಮಗೆ? ಒಳ್ಳೆ ಪ್ರಶ್ನೆ ಸರ್, ತುಂಬ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನನಗೆ ಏನಾದರೂ ಮಾಡಿಬಿಟ್ಟು ನಾನು ಬೆಳಿಬೇಕು ಅನ್ನೋದು ನನ್ನ ಮೈಂಡಲ್ಲಿ ತುಂಬ ಜಾಸ್ತಿ ಕೂತ್ಕೊಂತು. ಲೈಕ್ ಎಲ್ಲ ಕ್ಷೇತ್ರದಲ್ಲಿ ಹೋಗಿದೆ, ಏನೂ ಆಗಲಿಲ್ಲ. ಓಕೆ, ರೀಲ್ಸಲ್ಲಿ ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರಲ್ವಾ, ಓಕೆ ರೀಲ್ಸ್ ಮಾಡೋಣ ಅಂತಬಿಟ್ಟು ಸ್ಟಾರ್ಟ್ ಮಾಡಿದೆ. ಲೈಕ್ ಕೆಲವೊಂದು ರೀಲ್ಸಲ್ಲಿ ಲೈಕ್ ಹೆಸ್ರು ಹೇಳಲ್ಲ, ಅರ್ಧ ಬಟ್ಟೆ ಹಾಕೊಂಡ ಅಂದರೆ ಇವ್ರು ಫೇಮಸ್ ಆಗ್ತವ್ರೆ. ಅದು ನನ್ನ ಹುಚ್ಚು ಕಲ್ಪನೆ. ಓಕೆನಾ? ಸ್ಟಾರ್ಟ್ ಮಾಡಿದೆ. ಲೈಕ್ ಸ್ವಲ್ಪ ಎಕ್ಸ್ಪೋಸರ್ ಡ್ರೆಸ್ ಹಾಕ್ತೆ. ಲೈಕ್ ನಾರ್ಮಲಿ ಎಲ್ಲರೂ ಹಾಕ್ತಾರೆ. ಲೈಕ್ ಅದರಿಂದ ಲೈಕ್ ಸ್ಟಾರ್ಟ್ ಆದೆ. ಲೈಕ್ ಏನೋ 1000 ಗಂಟ, ಲೈಕ್ 250,000 ಗಂಟ ರೀಚ್ ಆಗ್ತಾಯಿತ್ತು. ಅದರಲ್ಲೇ ನಾನು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದ್ದೆ. ನನಗೆ ಇದು ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ಹೆಂಗೆ ಹೆಸರು ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ. ಓಕೆ, ಲೈಕ್ ಯಾರೊಬ್ಬರು ಹೇಳಿದರು ಓನ್ ಕಂಟೆಂಟಾಗಿ ಓನ್ ವಾಯ್ಸಲ್ಲಿ ಮಾತಾಡು ಅಂತ. ಓನ್ ವಾಯ್ಸಲ್ಲಿ ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಇದು ನನ್ನ ಪಪೆಟ್ ಆರ್ಟಿಸ್ಟ್ ಆಗ್ಲಾಕ್ಕಿಂತ ಮುಂಚೆಗೆ ಇದೆಲ್ಲ ನಡೆದಿರೋದು. ಮುಂಚೆದು ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಓಕೆ, ಹಂಗೆ ಕೂತ್ಕೊಂಡಿದ್ದೆ. ಯಾವುದೋ ಒಂದು ಅಜ್ಜಿ ಒಂದು ಒಗಟ್ಟು ಹೇಳಿದ್ಲು. ಅಜ್ಜಿದಿರೋದು ಆವಾಗ ಒಗಟ್ಟುಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಆಯಿತು, ಆ ಒಗಟ್ಟು ಹೇಳಿದ್ರು. ಯಾಕೋ ಈ ಒಗಟ್ಟು ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಓಕೆ ಹೇಳಿದ್ರೆ ಹೇಳೋಣ ಏನಾಗುತ್ತೆ ಅಂತಬಿಟ್ಟು ಒಗಟ್ಟು ಹೇಳ್ಬಿಟ್ಬಿಟ್ಟೆ. ಏನು ಫಸ್ಟ್ ಹೋಗ್ತು ಶುರು ಮಾಡಿದ್ದು? ಹೊಟ್ಟೆಗೆ ಆಟ, ತೂರ್ತಿಗೆ ಬಗ್ನಿಗೂಟ. ಲೈಕ್ ಬೀಸಕಲ್ಲು. ಓಕೆನಾ? ಏನೋ ಒಂದೇ ಬಕ್ಕಲ್ಲು. ಹಾಂ, ಇದು ಬೀಸ್ತಾರೆ ಗೊತ್ತಾ, ರಾಗಿ ಬೀಸಕಲ್ಲು. ಓಕೆನಾ? ಅದು ಹೇಳ್ಬಿಟ್ಟು ಬಿಟ್ಟೆ. ಅದು ರಾತ್ರಿ ಏನೋ ಫೇಮಸ್ ಆಗ್ತಾರೆ ಅಂತಬಿಟ್ಟು ಕೇಳಿದ್ರಲ್ವಾ. ಲೈಕ್ ನಂದಿದ್ದು 250 ಫಾಲೋವರ್ಸು, ಜಸ್ಟ್ 250. ಬೆಳಗ್ಗೆ ಆಗ್ಬಿಟ್ಟು ನೋಡ್ತೀನಿ 5K ಫಾಲೋವರ್ಸು. 5K ಫಾಲೋವರ್ಸು. ಸಖತ್ತು. ಹಾಂ, 5K ಫಾಲೋವರ್ಸು ಮಿಲಿಯನ್ ಮೇಲೆ ಓಡಿದೆ.
ಅದ್ರಲ್ಲಿ ಕಮೆಂಟ್ಸ್ ನೋಡ್ದ ಅಂದರೆ ತಗೋತ್ಬಿಟ್ಟು ನೋಡ್ದ ಅಂತ ಹೇಳ್ದ ಅಂದರೆ ಅವ್ರ ತಲೆಯಲ್ಲಿರೋಕ್ಕಂಥ ಎಲ್ಲ ಗಲೀಜನ್ನ ತೊಗೊಂಬಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ. ಓಕೆನಾ. ನಾನು ಮುಂಚೆ ಇದಕ್ಕಿಂತ ಒಳ್ಳೆ ಕೆಲಸ ನಾನು ತುಂಬ ಮಾಡಿದ್ದೇನೆ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಲೈಕ್ 1 ರೂಪಾಯಿನೂ ತೊಗೊಳ್ಳಾರ್ದೆ ನನ್ನಲ್ಲಿರೋಕ್ಕಂಥ ಕಲೆನ ನಾನು ಟೀಚ್ ಮಾಡ್ತಾ ಇದ್ದೆ. ಇನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಕೆಳಗಡೆ ಹೋಗ್ಬಿಟ್ಟು ನೋಡಿ, ನಾನು ಅನಾಥ ಮಕ್ಕಳಿಗೆಲ್ಲ ಹೋಗಿ ನನ್ನ ಟೈಮ್ ಪಾಸ್ ಮಾಡಬೇಕು. ಆ ಮಕ್ಕಳ ಹತ್ರ ಹೋಗ್ಬಿಟ್ಟು ಕ್ರಾಫ್ಟ್ ಹೇಳ್ಕೊಡೋದು, ಡ್ರಾಯಿಂಗ್ ಹೇಳ್ಕೊಡೋದು, ಪೆನ್ಸಿಲ್ ಸ್ಕೆಚ್ ಹೇಳ್ಕೊಡೋದು. ಯಾಕೆಂತಂದರೆ ನನಗೆ ವಿದ್ಯೆ ತಲೆಗೆ ಹಚ್ಚಲಿಲ್ಲ. ನನಗೆ ಇವಾಗ ಕಾಪಾಡ್ಕೊಂಬಿಟ್ಟು ಬಂದಿರೋದೇ ನನ್ನ ಕಲೆ. ನಾನು ಏನೇನು ಕಲೆ ಕಲ್ತ್ಬಿಟ್ಟು ಬಂದಿದ್ದೀನಿ ತಾನೆ, ಅದರಲ್ಲಿ ಎಲ್ಲದರಲ್ಲೂ ನಾನು ಊಟ ಮಾಡಿದ್ದೀನಿ. ನಾನು ಡ್ಯಾನ್ಸಲ್ಲಿ ಹೋಗಿದ್ದೆ ತಾನೆ, ಡ್ಯಾನ್ಸಲ್ಲೂ ಹೋಗ್ಬಿಟ್ಟು ಸ್ವಲ್ಪ ಲೈಕ್ ಅಲ್ಲಲ್ಲಿ ಕುಣಿದ್ಬಿಟ್ಟು ದುಡ್ಡು ತೊಗೊಂಡಿದ್ದೀನಿ. ನಾನು ಮೆಹಂದಿಯಲ್ಲೂ ತೊಗೊಂಡಿದ್ದೀನಿ. ದೆನ್ ಇನ್ನೊಂದು ಲೈಕ್ ನಾನು ಜೋಗ್ತಿ ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಹೊತ್ಕೊಂಡ್ಬಿಟ್ಟು ಮಾಡ್ತಾರಲ್ವ, ಅದನ್ನು ಮಾಡಿದ್ದೀನಿ. ಅದರಿಂದನೂ ಊಟ ತಿಂದಿದ್ದೆ. ನನ್ನ ಕಲೆ ನನಗೆಲ್ಲದೂ ಊಟ ಹಾಕಿದೆ, ಎಲ್ಲ ಕಡೆನೂ ಊಟ ಹಾಕಿದೆ. ಸೊ ಈ ಮಕ್ಕಳಿಗೆ ಯಾರಿಗೆಲ್ಲ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಬಿಟ್ಟು ಹೇಳ್ದೆ ಅಂದರೆ ಸುಮ್ಮನೆ ಕಲ್ತ್ಕೊಳ್ಳಿ. ಅದೇ ಪ್ರೊಫೆಷ್ನಲ್ ಬೇಡ. ಡ್ರಾಯಿಂಗ್ ಕಲ್ಕೊ, ನಿನ್ನ ಪೇಂಟಿಂಗ್ ಇಷ್ಟನಾ, ಪೇಂಟಿಂಗ್ ಕಲ್ಕೊ. ನಿನ್ನ ಕಲ್ಲಿಂದ ಏನೋ ಕುತ್ಕೊಂಡಿದ್ಯಾ ಕಲ್ಕೊ. ನೀನು ನಾಳೆ ಒಂದಿನ ಶಿಲ್ಪಿನೇ ಆಗ್ಬೋದು, ಯಾರು ಹೇಳೋಕ್ಕಾಗುತ್ತೆ. ಸುಮ್ಮನೆ ಕಲಿ. ನೀನು ಸುಮ್ಮನೆ ಕೈಂಚಿ ಕತ್ರಿ ತೊಗೊಂಬಿಟ್ಟು ಏನಾದರೂ ಕಟ್ ಮಾಡ್ಕೊಂಬಿಟ್ಟು ಕುತ್ಕೊಂಡಿದ್ಯಾ, ಕಟ್ ಮಾಡ್ಕೊಂಬಿಟ್ಟು ಕುತ್ಕೋ. ಅಲ್ಲಿ ಹೋಗ್ಬಿಟ್ಟು ನಾನು ಲೈಕ್ 1 ಅವರ್ 2 ಅವರ್ ಆ ಮಕ್ಕಳ ಹತ್ರ ಇಟ್ಕೊಂಡ್ಬಿಟ್ಟು ನಿಮ್ಗೇನು ಬರುತ್ತೆ ಪೇಪರ್ ಕಟ್ಟಿಂಗ್ಸ್ನ ನಾನು ಕ್ರಾಫ್ಟ್ನ ಹೇಳ್ಕೊಡ್ತಾ ಇದ್ದೆ. ಬೇಸಿಕ್ ನನಗೇನು ಗೊತ್ತಿದೆ ಅದೆಲ್ಲನೂ ನಾನು ಹೇಳ್ಕೊಡ್ತಾ ಇದ್ದೆ. ರಾತ್ರಿ ನಾನು ಏನೂ ಮಾಡಿಲ್ಲ. ಅಲ್ಲಿ ಏನೋ ಒಂದು ಡಬಲ್ ಮೀನಿಂಗ್ ಮಾತಾಡಿದ್ದೀನಿ, ಅಷ್ಟು ಲೈಕ್ಸ್ ಬಂತು. ನಾನು ಒಳ್ಳೆ ಕೆಲಸ ಮಾಡಿದಾಗ ಒಬ್ಬರೂ ನಾನು ತಿರುಗ್ಬಿಟ್ಟು ನೋಡಿಲ್ಲ. ಜನಕ್ಕೆ ನಾವೆಷ್ಟೇ ಒಳ್ಳೆಯವರಾಗಲಿ ತಾನೇ ನಮ್ಮನ್ನು ನೋಡಲ್ಲ, ಹೌದಲ್ಲ. ನಮ್ಮನಿರೋಕ್ಕಂಥ ಒಂದು ಕೆಟ್ಟತನ ಏನಿದೆ ತಾನೆ ಅದನ್ನು ನಮ್ಮ ಪಾಯಿಂಟ್ ಮಾಡಿಬಿಟ್ಟು ತೋರಿಸ್ತಾರೆ. ಜನಕ್ಕೆ ನಾವು ಕೆಟ್ಟವ್ರಾಗೋದೇ ಇಷ್ಟ ಅನಿಸುತ್ತೆ. ನಾನು ಇದೇ ಥರ ಇಷ್ಟ ಆಗೋದು ಅನಿಸುತ್ತೆ. ಓಕೆ, ಇವಾಗ ನಾನು ಇದ್ರ ಜೊತೆ ಪಪೆಟ್ ಜೊತೆ ನಾನು ಲೈಕ್ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೀನಿ. ಅದಕ್ಕೆ ಎಷ್ಟು ಲೈಕ್ ಬರುತ್ತೆ ಅಂತ ಹೇಳಿದ್ರೆ 125 200 ಅಷ್ಟೇ ಲೈಕ್ಸ್. ಇದು ನನ್ನ ಕಲೆಗೆ ಬೆಲೆ ಇಲ್ಲ. ಅದೇ ನಾನೇನಾದರೂ ಡಬಲ್ ಮೀನಿಂಗ್ ಮಾಡ್ದ ಅಂತೇಳಿದ್ರೆ ಅವನೊಂದು ಕಮೆಂಟ್ ಹಾಕಿರ್ತಾನೆ, ಡ್ಯಾಶ್ 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 10 ಜನ ಫ್ರೆಂಡ್ಸ್ನ ಟ್ಯಾಗ್ ಮಾಡಿರ್ತಾನೆ, ಇನ್ನೊಂದು 10 ಜನನ ಶೇರ್ ಮಾಡಿರ್ತಾನೆ. ಇವಾಗ ನೀವು ಹೇಳಿ, ಇವಾಗ ನನ್ನನ್ನು ನಾನು ಗುರುತಿಸ್ಕೋಬೇಕು ಅಂತಬಿಟ್ಟು ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆನಾ. ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲಿನೂ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಒಂದೇ ಫೀಲ್ಡಲ್ಲೆಲ್ಲ, ಎಲ್ಲ ರಿಯಾಲಿಟಿ ಶೋಸಲ್ಲಿ ಎಲ್ಲದರಲ್ಲೂ ಮಾಡ್ತಾರೆ. ನಾನು ಎಲ್ಲದರಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಎಲ್ಲ ವೀಡಿಯೋಸಲ್ಲೂ ಹೇಳಿರ್ತೀನಿ ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ಓಕೆನಾ. ಇವಾಗ ನೀವ್ಯಾಕೆ ಅದೇ ಅಂತೇಳಿ ಯೋಚನೆ ಮಾಡ್ತೀರಾ? ನೀವು ಪರಿಶುದ್ಧರು. ಅಂದರೆ ನನಗೆ ಗೊತ್ತಿರೋ ಹಾಗೆ ನೀವು ಮಾಡುವಂತಹ ಎಲ್ಲ ಡಬಲ್ ಮೀನಿಂಗ್ ಎಂಟರ್ಟೈನ್ಮೆಂಟ್ ಕೂಡ ಇವತ್ತು ಎಲ್ಲ ಟಿವಿ ಶೋಸ್ಗಳಲ್ಲಿ ನಡೆಯುತ್ತೆ. ಆಬ್ವಿಯಸ್ಲಿ ಅದಿಲ್ಲ ಅಂತಿಲ್ಲ ಅಂದರೆ ಶೋಸ್ಗಳೇ ನಡೆಯಲ್ಲ, TRPನೇ ಇರಲ್ಲ ಅವ್ರ ಶೋಗೆ. ಇದು ನಾನು TRP ಥರನೇ ಅನ್ಕೋಬೋದು. ಲೈಕ್ ನಾನು ಒಂದು ಕ್ಯಾಜುವಲ್ ಆಗಿ ಹೇಳಿರ್ತೀನಿ, ತುಂಬ ಉದ್ದ ಇದೆ. ಥಿಂಕ್ ಮಾಡೋರು ಅದನ್ನೇ ಹೇಗೆ ಥಿಂಕ್ ಮಾಡ್ತಾರೆ. ಅಗಲ ಇದೆ, ಓಕೆ ಅಗಲ ಏನಾದರೂ ಇರ್ಬೋದಪ್ಪ, ನಾನು ಏನಾದರೂ ಹೇಳಿರ್ಬೋದು. ನೀನು ಯಾಕೆ ಅದೇ ಅಂತಬಿಟ್ಟು ಯೋಚನೆ ಮಾಡ್ತೀಯ? ಹಂಗಂದ್ರೆ ನೀನು ಥಿಂಕ್ ಮಾಡೋದು ಗಲೀಜು, ನಾನು ಹೇಳೋಕ್ಕಂಥದ್ದಲ್ಲ. ನೀನು ಯಾಕೆ ಅದನ್ನೇ ಯೋಚನೆ ಮಾಡ್ತಾ ಇದೆಯಾ? ಓಕೆ, ನಾನು ಮಾಡೋದು ತಪ್ಪು, ನಾನು ಡಬಲ್ ಮೀನಿಂಗ್ ಮಾಡೋದು ತಪ್ಪು, ಐ ಅಗ್ರಿ, ನಾನು ಮಾಡಲ್ಲ. ಓಕೆನಾ. ನನ್ನನ್ನು ಬ್ಲಾಕ್ ಮಾಡು, ಓಕೆನಾ. ರಿಪೋರ್ಟ್ ಹೊಡಿ, ನನ್ನ ಅಕೌಂಟ್ ಬ್ಯಾನ್ ಆಗುತ್ತೆ. ಅದೇ ಆದಮೇಲೆ ನಾನು ಎಲ್ಲಿಂದ ಮಾಡ್ತೀನಿ? ನೀನು 100 ಜನಕ್ಕೆ ಶೇರ್ ಮಾಡ್ತಾ ಇದೆಯಾ ಅಂತೇಳ್ದಾನೆ, ಮಿಲಿಯನ್ಸ್ ಗಂಟ ಓಡ್ತಾ ಇದೆ ನನ್ನ ವೀಡಿಯೋಸು ಅಂತೇಳ್ದಂದರೆ ನನ್ನ ಹೆಸರು ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ಹೆಂಗೆ ಬಂದಿದೆ ಅಂತಲೂ ನನಗೆ ಗೊತ್ತಿಲ್ಲ, ಯಾರು ಇಕ್ಕಿದ್ರು ಅಂತಲೂ ಗೊತ್ತಿಲ್ಲ. ಇವಾಗ ನಾನು ಕ್ರೋಮಲ್ಲಿ ವೆಬ್ಸೈಟಲ್ಲಿ ಎಲ್ಲನೂ ಹೋಗ್ಬಿಟ್ಟು ಚೆಕ್ ಮಾಡಿದಂದರೆ ಡಬಲ್ ಮೀನಿಂಗ್ ಜಾನು ಅಂತಿಲ್ಲ ಅಂದರೆ ನಾನು ಬರ್ತೇನೆ. ಅಂದರೆ ನೀನೇ ತಾನೇ ನಾನು ಬೆಳೆಸಿರೋದು. ನೀನು ಶೇರ್ ಮಾಡಿಲ್ಲ ಅಂತೇಳ್ದಂದರೆ ನಾನು ಇಲ್ಲಿ ಗಂಟ ನಾನು ಬರ್ತಿರ್ಲಿಲ್ಲ. ನೀನು ಅವತ್ತಿನ ದಿನ ಏನಾದರೂ ಬ್ಲಾಕ್ ಮಾಡಿಬಿಟ್ಟು ನನ್ನ ಎಸೆದ್ಬಿಟ್ಟ ಅಂತೇಳ್ದಂದರೆ ನಾನು ಅಲ್ಲೇ ಇರ್ತಾಯಿದ್ದೆ, ನಾನು ಬೇರೆ ಕಂಟೆಂಟ್ ಹುಡುಕ್ತಾ ಇದ್ದೆ. ಜನಗಳಿಗೆ ನೀವೊಂದು ಎಂಟರ್ಟೈನ್ಮೆಂಟ್ ವಸ್ತು ಆಗಿ ಬೇಕಷ್ಟೇ. ಅದನ್ನು ಹೇಳ್ತಾರೆ ಏನು ಗೊತ್ತಾ, ಛೀ ನೀನು ಅಂಥೋಳು, ಆ ಥರೋಳು, ಈ ಥರೋಳು, ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾರೆ. ನಾನು ತುಂಬ ಜನ ಅದೇ ಥರ ಕಮೆಂಟ್ ಹಾಕಿದ್ದಾರೆ. ಲೈಕ್ ತುಂಬ ಜನ ಇವಾಗ ನಾನು ಅಷ್ಟು ವೈರಲ್ ಆಗಿದ್ದೀನಿ ಅಂತಬಿಟ್ಟು ನನಗೆ ಗೊತ್ತಿಲ್ಲ. ಯಾರು ನೋಡಿದ್ರು ಅಕ್ಕ ನೀವು ತಾನೇ ಡಬಲ್ ಮೀನಿಂಗ್ ಅಕ್ಕ ಅಂತಾರೆ. ನನ್ನ ಹೆಸ್ರೂ ಗೊತ್ತಿರಲ್ಲ ಅವ್ರಿಗೆ. ಅಕ್ಕ ಡಬಲ್ ಮೀನಿಂಗ್ ಅಲ್ಲ ಅಕ್ಕ ನೀವು ಅಂತಾರೆ. ಆ ರೇಂಜಿಗೆ ಇವತ್ತು ಫೇಮಸ್ ಆಗಿದ್ರೆ.
ಹೌದು, ಅದಂತೂ ನಿಜ. ಅದ್ರಲಿಂದಾನೇ ಲೈಕ್ ನಾನು ಅದನ್ನ ಇಟ್ಕೊಂಡ್ಬಿಟ್ಟೇನೆ ಇದನ್ನು ನಾನು ಮುಂದಕ್ಕೆ ತೊಗೊಂಡ್ಬಂದಿದ್ದೀನೇನೋ ಅನಿಸುತ್ತೆ. ಇಲ್ಲ ಅಂತಿಲ್ಲ ಅಂದರೆ ವಿಶ್ವದ ಪ್ರಥಮ ಮಂಗಳಮುಖಿ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರೋದು ಮೋಸ್ಟ್ಲಿ ಅದೇ ಒಂದು ಸ್ಟೆಪ್ಪಿಂಗ್ ಥ್ರೋನ್ ಇರ್ಬೋದು ನಿಮಗೆ. ಅಂತಂದರೆ ಇವಾಗ ನಿನ್ನೆ ನಾನು ಹೋಗ್ತಾ ಇದ್ದೆ, ಅಕ್ಕ ನೀವು ಡಬಲ್ ಮೀನಿಂಗ್ ಚಾನಲ್ ಅಲ್ಲ ಅಂದೆ. ನಾನೇ ಹೇಳಿಯಪ್ಪ ಅಂದರೆ, ಅಕ್ಕ ನಾನು ನಿಮ್ಮದು ಲೈಕ್ ಇಂಟರ್ವ್ಯೂ ನೋಡಿದ್ದೀನಿ ಅಕ್ಕ, ಡಾಲ್ ಜೊತೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀರ ಅಕ್ಕ ಅಂದರು. ನನಗೆ ಎಷ್ಟು ಖುಷಿ ಆಯಿತು ಅಂತೇಳ್ದ ಅಂದರೆ, ನನಗೆ ಲೈಕ್ ಬೇರೆದೆಲ್ಲನೂ ನಾನು ಹೇಳಿದ್ದಾರೆ, ಅಕ್ಕ ನಿಮ್ಮ ರೀಲ್ಸ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಯಾವುದೂ ನನಗೆ ಖುಷಿ ಆಗಲಿಲ್ಲ. ಏನೋ ಒಂದು ಟೈಮ್ ನನಗೆ ಓಕೆ ನಾನು ಡಬಲ್ ಮೀನಿಂಗ್ ಮಾಡಿ ಆದ್ರೂ ಲೈಕ್ ಇದನ್ನು ಲೈಕ್ ಹೋಗ್ತಾ ಬಿಟ್ಬಿಡ್ತೀನಿ. ನನ್ನ ಮೈಂಡಲ್ಲಿ ಇದೆ, ನಾನು ಒಂದು ಸ್ಟೇಜ್ ಏನಾದರೂ ಬಂತು ಅಂತೆಲ್ಲ ಅಂದರೆ ನಾನು ಒಂಥರ ಪ್ರೊಫೆಷ್ನಲ್ ಆಗಬೇಕು, ನನ್ನದೇ ಆಗಿರೋಕ್ಕಂಥ ಒಂದು ಜೀವನ ನಾನು ಕಟ್ಕೋಬೇಕು. ಓಕೆನಾ? ಎಲ್ಲರೂ ನಾವು ಕೊಚ್ಚಿನಿಂದನೇ ಎದ್ಬಿಟ್ಟು ಬಂದವರು, ಹೌದಲ್ವಾ? ರಿಯಲ್ ಅಲ್ವಾ? ಅದು ಫ್ಯಾಕ್ಟ್ ಅಲ್ವಾ? ನಾನು ಒಂದು ಕೊಚ್ಚೆಯಲ್ಲಿ ಬಿದ್ದಿದ್ದೀನಿ. ಇವಾಗ ನನಗೆ ಎದ್ದಾಳಕ್ಕೆ ಟೈಮ್ ಬೇಕು, ನನಗೆ ಗ್ರಿಪ್ ಬೇಕು, ನನಗೆ ಎದ್ದಾಳಕ್ಕಾಗ್ತಾ ಇಲ್ಲ. ಅನ್ಕೊಂಡಿರ್ತೀರ ನಾನು ಈ ಥರ ಬಂದಿದ್ದೀನಿ ಅಂದರೆ, ಇವಳೇನೋ ದೊಡ್ಡ ಶ್ರೀಮಂತಳು ಇರ್ಬೋದು, ಏನೇನೋ ಇರ್ಬೋದು, ಹೆಂಗೆ ಇರ್ಬೋದು ಅಂತ. ಪರಿಸ್ಥಿತಿ ನನ್ನ ಹೆಂಗಿದ್ದಾವೆ ಅಂತೆಲ್ಲ ಅಂದರೆ, ಲೈಕ್ ಕಲೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ನಾನು ಶ್ರೀಮಂತೆ. ನಾನು ಎಲ್ರಿಗೂ ನಗಿಸ್ತಾ ಇರ್ತೇನೆ. ಲೈಕ್ ಇನ್ನೊಂದು ಏನು ಗೊತ್ತಾ, ಪರ್ಸ್ನಲ್ಲಾಗಿ ನಾನು ಹೇಳೋದೇನು ಅಂತಂದರೆ, ನಾನು ಒಬ್ಬಳೇ ಡಬಲ್ ಮೀನಿಂಗ್ ಮಾತಾಡೋಲ್ಲ. ಖಂಡಿಸ್ಬೇಕು ಅಂತ ಬಿಟ್ಟು ನಿಮ್ಗೇನಾದರೂ ಇತ್ತು ಅಂತಂದರೆ ಎಲ್ರಿಗೂ ಹೇಳಿ. ನನ್ನ ಆಡಿಯನ್ಸಲ್ಲಿ, ವೀಕ್ಷಕರಲ್ಲಿ ಒಂದೇ ಒಂದು ಹೇಳ್ತೀನಿ ಅಂತೇಳ್ದಂದರೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳ್ದಂದರೆ ದಯವಿಟ್ಟು ನನ್ನ ಹೆಸರು ಹೇಳಿಬಿಟ್ಟು ನೀವು ಟಾರ್ಗೆಟ್ ಮಾಡಿ. ಯಾರೇ ಆಗಿರಲಿ, ಕಮ್ಯುನಿಟಿದವ್ರು ಈ ಥರ ಮಾಡ್ತಾ ಇದ್ದಾರೆ. ದೆನ್ ಇನ್ನೊಂದೇನು ಗೊತ್ತಾ, ನಾನು ತುಂಬ ರೀಲ್ಸಲ್ಲಿ ನೋಡಿದ್ದೀನಿ, ಲೈಕ್ ಕೆಲವೊಂದು ಟ್ರಾನ್ಸ್ಗಳು ತುಂಬ ಎಕ್ಸ್ಪೋಸ್ ಮಾಡಿಬಿಟ್ಟು ವೀಡಿಯೋ ಎಲ್ಲನೂ ಮಾಡ್ತಾರೆ. ಅದು ಅವ್ರವ್ರ ಪರ್ಸ್ನಲ್. ಓಕೆನಾ? ನಿಮ್ಮಂಥ ಮಂಗಳಮುಖಿಯರ್ಲಿಂದನೇ ಇವತ್ತಿಗೆ ಹೆಣ್ಣು ಮಕ್ಕಳದ್ದು ಅತ್ಯಾಚಾರ ಆಗ್ತಾಯಿದೆ ಅಂತಬಿಟ್ಟು ತುಂಬ ಕಡೆ ನಾನು ಓದಿದ್ದೀನಿ ಇದನ್ನು. ಈ ಟ್ಯಾಗ್ಲೈನ್ನ ಎಲ್ಲಿನೂ ಯೂಸ್ ಮಾಡಬೇಡಿ. ಯಾಕೆ ಹುಡುಗಿಯರು ಯಾರೂ ಮಾಡಲ್ವಾ? ಅದಕ್ಕೂ ನಮಗೂ ಯಾಕೆ ಸಂಬಂಧ ಕಟ್ತಾ ಇದ್ದೀರಾ? ಎಷ್ಟೋ ಹುಡುಗಿಯರದು ಜೀವನ ನಮ್ಮಂಥ ಮಂಗಳಮುಖಿಯರ್ಲಿಂದನೇ ಉಳಿದಿದೆ. ನಿಜ ಅಲ್ಲ ಸರ್? ಹೌದಲ್ವಾ? ನಾವೇನಾದರೂ ಇರಲಿಲ್ಲ ಅಂತಿಲ್ಲ ನಾವೇನಾದರೂ ಇವತ್ತು ರೋಡಲ್ಲಿ 200 ರೂಪಾಯಿ, 100 ರೂಪಾಯಿ, 50 ರೂಪಾಯಿಗೆ ಏನಾದರೂ ನಿಂತ್ಕೊಂಡಿರಲಿಲ್ಲ ಅಂತಿಲ್ಲ ಇವತ್ತು ಯಾವ ಹುಡುಗಿರಿಗೂ ಸಮೇತ ಹೆಂಗೆ ಹರಿದು ತಿಂತಾಯಿದ್ರು ಅಂದರೆ ಅಷ್ಟು ಹರಿದು ತಿಂದುಬಿಡ್ತಾಯಿದ್ರು. ಹೌದಲ್ಲ ಸರ್? ನಮ್ಮನ್ನು ನಾವು ಲೈಕ್ ಅದು ನಮ್ಗೆ ಹೊಟ್ಟೆಪಾಡೆ ಆಗಿರ್ಬೋದು, ಏನೇ ಆಗಿರ್ಬೋದು, ದಟ್ ಸೆಕೆಂಡ್ರಿ. ನಮ್ಮನ್ನು ನಾವು ಅಡ ಇಟ್ಬಿಟ್ಟು ಇವತ್ತು ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಸರ್, ನಾವು ಹುಡುಗಿಯರ ರಕ್ಷಣೆ ಮಾಡ್ತಾಯಿದ್ದೀವಿ. ನನಗೆ ಇವಾಗ್ಲೂ ಸರ್ ನಾವು ಒಬ್ಬರನ್ನ ರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ನಾವೇನು ಬೇಕಾದ್ರೂ ಒಂದು ಕೊಡ್ಬೋದು. ನಿನ್ನ ಹತ್ರ ಒಂದು 100 ರೂಪಾಯಿ ಇಲ್ಲ, 200 ರೂಪಾಯಿ ಇಲ್ಲ, 1000 ರೂಪಾಯಿ ಇಲ್ಲ, 1,00,000 ಕೋಟಿಗಟ್ಟಲೆ ಕೊಡ್ಬೋದು, ಬೇರೆ ಏನಾದರೂ ಕೊಡ್ಬೋದು. ಒಂದು ಮೈನ ಸರ್, ನಾನು ಇಷ್ಟು ಚೆನ್ನಾಗಿರೋಕ್ಕಂಥ ಮೈ, ಓಕೆನಾ? ನಾನು ನೋಡೋಕೆ ಚೆನ್ನಾಗಿಲ್ಲ ಸರ್? ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ ತಾನೆ. ಯಾವನೋ ಒಂದು ಬಂದುಬಿಟ್ಟು ನಾನು ನಿನ್ನ ಹತ್ರ 50 ರೂಪಾಯಿಗೆ ನಾನು ಬರ್ತೀನಿ ಅಂತ ಬಿಟ್ಟು ಹೇಳ್ದ ಅಂದರೆ, ಅವನೆಲ್ಲೋ ಬಂದಿರ್ತಾನೋ, ಅವ್ನಿಗೇನಾಗಿರುತ್ತೋ, ಯಾವ ಕಾಯಿಲೆ ಇರುತ್ತೋ, ಏನಿರುತ್ತೋ ಅದು ಯಾವುದೂ ನೋಡಲ್ಲ. ನಮ್ಮಲ್ಲಿ ಶ್ರೀಮಂತರಿಗೂ ಒಂದೇ, ಬಡವ್ರಿಗೂ ಒಂದೇ. ನಾವು ಎಲ್ಲರೂ ರೆಸ್ಪೆಕ್ಟ್ ಮಾಡ್ತೇವೆ. ಏನಕ್ಕೋಸ್ಕರ ಸರ್? ನಮಗೇನು ಆದರೂ ಇದಾ? ಓಕೆ, ನೀವು ಸೆಕ್ಸಲ್ಲಿ ನಾವು ಎಲ್ಲನೂ ಸೆಕ್ಸ್ ವರ್ಕರ್ಸು ಸೆಕ್ಸ್ ಮಾಡ್ತಾರೆ ಅಂತಬಿಟ್ಟು ಹೇಳ್ತಿರ್ತಾರೆ. ಕ್ಯಾಶುವಲ್ ಆಗಿ ಒಂದು ಹುಡುಗ ಎಷ್ಟು ಟೈಮ್ ಸೆಕ್ಸ್ ಮಾಡ್ಬೋದು? 3 to 4 times ಮಾಡ್ಬೋದು ಅಷ್ಟೇ. ನಾವು ಏನಾದರೂ ರೋಡಿಗೆ ನಿಂತ್ಕೊಂಡ ಅಂತಂದರೆ ಒಂದೊಂದು ದಿನಕ್ಕೆ 40 ಕಸ್ಟಮರ್ಸ್ನ ಅಟೆಂಡ್ ಮಾಡ್ತೀವಿ. ಏನಕ್ಕೋಸ್ಕರ? ಏನು ನಮಗೇನು ಆಸೆಗೋಸ್ಕರ ಅಟೆಂಡ್ ಮಾಡ್ತೀವ? ನಮ್ಮ ಹೊಟ್ಟೆಪಾಡು, ಜೀವನ ನಡೆಯಲ್ಲ. ಓಕೆ, ಅದನ್ನೆಲ್ಲ ಬಿಟ್ಟು ಇವಾಗ ಬದುಕನ್ನು ಬೇರೆ ಕಡೆಗೆ ತೊಗೊಂಡು ಹೋಗ್ತಾ ಇದ್ದೀರಾ. ಒಂದು ಕಲೆಯನ್ನು ಕಲ್ತ್ಕೊಂಡು ಅದ್ರ ಮುಖಾಂತರ ಜೀವನ ಕಟ್ಕೋಬೇಕು ಅಂತ ಹೇಳಿ. ಅದೇ ಸರ್, ಅದು ನಾನೇನು ಗೊತ್ತಾ ಸರ್, ಇವಾಗ ನಾನು ಅದು ಯಾವುದೂ ಮಾಡಬಾರ್ದು. ನಾನು ಬೇರೆಯವ್ರು ನೋಡ್ಬಿಟ್ಟು ಇನ್ಸ್ಪಿರೇಷನ್ ಆಗಿರೋದು. ಬೇರೆ ಟ್ರಾನ್ಸ್ಜೆಂಡರ್ ನೋಡ್ಬಿಟ್ಟು ಲೈಕ್ ಯಾರೂ ಅವಕಾಶ ಕೊಡಲ್ಲ ಅಂತಲೇ ನಾನು ಮೊದಲು ತಿಳ್ಕೊಂಬಿಟ್ಟಿದ್ದೆ. ಅಯ್ಯೋ ನಾವು ಟ್ರಾನ್ಸು, ನಮ್ಗೆ ಯಾರೂ ಅವಕಾಶ ಕೊಡಲ್ಲ ಅಂತ. ಬೇರೆಯವ್ರದ್ದೆಲ್ಲ ನೋಡಿದೆ ತಾನೇ, ನಮ್ಮಲ್ಲೇನೂ ಸಾಧನೆ ಮಾಡ್ದೋರಿದ್ದಾರೆ, ತುಂಬ ಜನ ಇದ್ದಾರೆ. ಅವರಲ್ಲಿ ನಾನು ಒಂದು ಹೆಸರು ಮಾಡಬೇಕು. ತುಂಬ ಜನ ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡಲ್ಲಿ ನಾನು ಲೈಕ್ ಲೇಟ್ ಆದರೂ ಪರವಾಗಿಲ್ಲ, ಅದೇನೋ ಅಂತಾರಲ್ಲ ಲೇಟೆಸ್ಟಾಗಿ ಬಂದಿದ್ದಾರೆ ಅಂತಬಿಟ್ಟು ಆ ಥರ ಮಾಡಬೇಕು. ಇವತ್ತು ನನ್ನ ಕಷ್ಟ ಆಗ್ತಾಯಿದೆ, ನಾನು ನಾನು ನಂಬ್ತೀನಿ. ತುಂಬ ಕಷ್ಟ ಆಗ್ತಾಯಿದೆ. ಆದ್ರೂ ಇವತ್ತು ಸೋತಿದ್ದೀನಿ,
ಸತ್ತಿಲ್ಲ, ನಾಳೆ ಒಂದಿನ ಏನಾದರೂ ಒಂದು ಮಾಡೇ ಮಾಡ್ತೀನಿ ಅನ್ನೋಕ್ಕಂಥದ್ದು ನನ್ನಲ್ಲಿ ಒಂದು ಛಲ ಇದೆ ಸರ್. ಸೊ ಈಗ ಹೇಗೆ ನೀವು ಸುಮಾರು ಜನ ಟ್ರಾನ್ಸ್ಜೆಂಡರ್ಸ್ಗಳನ್ನ ಯಾರು ತಮ್ಮ ಕಮ್ಯುನಿಟಿ ಬಿಟ್ಟು ಹೊರಗಡೆ ಬಂದು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅಂಥವ್ರನ್ನ ನೀವು ನೋಡಿ ಇನ್ಸ್ಪಿರೇಷನ್ ಆಗಿ ಇವತ್ತು ನೀವು ಈ ಒಂದು ಕಲೆನ ಕಲ್ತ್ಕೊಂಡು ಹೌದು, ವಿಶ್ವದ ಪ್ರಥಮ ಮಂಗಳಮುಖಿ ಅನ್ನೋ ಒಂದು ಟ್ಯಾಗ್ಲೈನ್ನ ತಗೊಳ್ತಾ ಇದ್ದೀರಾ. ಇದೇ ಥರ ನಿಮ್ಮನ್ನು ನೋಡಿ ನೂರಾರು ಜನ ಮಂಗಳಮುಖಿಯರು ಇನ್ಸ್ಪೈರ್ ಆಗಿ ನಾಳೆ ಅವರು ಬೇರೆ ಬೇರೆ ಫೀಲ್ಡಲ್ಲಿ ತೊಡಗಿಕೊಂಡ್ರೆ ನಿಜವಾಗೂ ನಿಮ್ಮ ಮಂಗಳಮುಖಿ ಅನ್ನುವಂತಹ ಒಂದು ಸಮುದಾಯ LGBTQI+ ಅನ್ನುವಂತಹ ಸಮುದಾಯ ಮುಂದೆ ಬರುತ್ತೆ. ನಮ್ಮಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಒಂದು ಭಾಗ ಅಂತ ಹೇಳ್ಕೊಳ್ಳುವಂತಹ ದಿನಗಳು ಬಹಳ ಹತ್ರದಲ್ಲೇ ಇದೆ. ಯಾಕೆಂದರೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಆಲ್ಮೋಸ್ಟ್. ಹೌದು ಸರ್, ನಾವೇ ಐಡೆಂಟಿಫೈ ಮಾಡಿ ಕರ್ಕೊಂಡು ಬಂದು ಕೂರಿಸ್ಕೊಂಡು ನನ್ನ ಶೋಗಳಲ್ಲಿ ಮಾತಾಡಿಸ್ತಾ ಇದ್ದೀನಿ. ಸೊ ಹೀಗೆ ಆಗಲಿ, ಎನಿ ಹ್ಯಾವ್ ಗುಡ್ ಲಕ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಕೆರಿಯರ್. ಥ್ಯಾಂಕ್ ಯು ಸರ್. ದೆನ್ ಇನ್ನೊಂದು ಸರ್, ಸ್ವಲ್ಪ ದಿನ ಏನಾದರೂ ಆಯಿತು ಅಂತೆಲ್ಲ ಅಂದರೆ ಈ ಬೆಗ್ಗಿಂಗು ಎಲ್ಲ ನಿಂತೋಗ್ಬಿಟ್ಟು ಸೊ ಎಲ್ಲನೂ ಚೇಂಜ್ ಆಗುತ್ತೆ. ಬೆಗ್ಗಿಂಗು, ಸೆಕ್ಸ್ ವರ್ಕ್ ಆಲ್ಮೋಸ್ಟ್ ಕಮ್ಮಿ ಇದೆ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಅಂತಿಲ್ಲ ಅಂದರೆ ಹೋಟ್ಲಲ್ಲೆಲ್ಲನೂ ಕೆಲಸ ಮಾಡ್ತಾ ಇದ್ದಾರೆ. ಹೌದಲ್ವಾ? ಸೊ ಖುಷಿ ಆಗ್ತಾ ಇದೆ ಸರ್, ನಮ್ಮನ್ನು ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ನನ್ನ ಕನ್ನಡ ಪಾಡ್ಕಾಸ್ಟ್ಗೆ ಬಂದು ನೀವು ಇಂಟರ್ವ್ಯೂ ಕೊಟ್ಟಿದ್ದು, ದಟ್ಟು ಕರೆದ ತಕ್ಷಣ ಬಂದು ಸರ್ ಇಲ್ಲ ನಾನು ಒಂದು ಸಂದರ್ಶನ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಇಟ್ಸ್ ಬಿನ್ ಅ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಅವಕಾಶ. ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್. ಸೊಸೈಟಿ, ಸಮಾಜದಲ್ಲಿ ನೀವು ಒಬ್ಬರಾಗಿ ಬರೀ ಮೈಕು ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ನಾವು ಕಲರ್ಫುಲ್ ಆಗಿಲ್ದಲೆ ಕ್ಯಾಮ್ರಾ ಹೊರಗೇನೂ ಕೂಡ ನಮ್ಮ ಬದುಕನ್ನು, ನಮ್ಮ ಜಗತ್ತನ್ನು ಕಲರ್ಫುಲ್ ಆಗಿ ಕಟ್ಕೋಬೇಕು. ಆಗಲೇ ನಮ್ಮ ಬದುಕು ಕಲರ್ಫುಲ್ ಆಗಿರೋಕ್ಕೆ ಸಾಧ್ಯ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.